ಹಣಕಾಸು ಅಧಿನಿಯಮದ ತಿದ್ದುಪಡಿ ಮಸೂದೆ 5 ಡಾ. ಬಿ. ಆರ್. ಅಂಬೇಡ್ಕರ್, ಮುಂಬೈ ನಗರ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಹಣಕಾಸು ಮಂತ್ರಿಗಳು ಮಂಡಿಸಿದ ಮಸೂದೆಯನ್ನು ನಾನು ಪರಿಶೀಲಿಸಿದಾಗ ಈ ಮಸೂದೆಯಲ್ಲಿ 3 ಉಪಬಂಧಗಳಿರುವುದು ಕಂಡುಬರುತ್ತದೆ. ಮೊದಲನೆಯದು ಸ್ವತ್ತಿನ ಕರವನ್ನು ಪ್ರಥಮ ಚಾರ್ಜು ಎಂದು ಮಾಡುವುದು. ಎರಡನೆಯ ಉಪಬಂಧವು ಕರ ಕೊಡದಿರುವುದಕ್ಕೆ ಸಂಬಂಧಿಸಿ ದಂಡ ವಿಧಿಸುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಈ ಮಸೂದೆಯಲ್ಲಿರುವ ದಂಡಕ್ಕೆ ಸಂಬಂಧಿಸಿದ ಖಂಡಕ್ಕೆ ಪೂರ್ವಾನ್ವಯ ಸ್ವರೂಪ ಒದಗಿಸುವುದು ಮೂರನೆಯ ಉಪಬಂಧವಾಗಿದೆ. ಗೌರವಾನ್ವಿತ ಹಣಕಾಸು ಮಂತ್ರಿಗಳಿಗೆ ಅವರು ತಮ್ಮ ಭಾಷಣದ ಸಮಯದಲ್ಲಿ ಮಾಡಿದ ಘೋಷಣೆಯ ಬಗ್ಗೆ ಆ ಭಾಷಣವನ್ನು ನಾವು ಲಕ್ಷ್ಯಗೊಟ್ಟು ಕೇಳಿದ್ದೇವೆ. ಅವರಿಗೆ ಅಭಿನಂದನೆ ಸಲ್ಲಿಸಲು ನನಗೆ ಅವಕಾಶ ದೊರೆತದ್ದಕ್ಕಾಗಿ ನನಗೆ ಸಂತೋಷವಾಗಿದೆ. ಆ ಘೋಷಣೆಯೆಂದರೆ ದಂಡನೆಯ ಖಂಡಕ್ಕೆ ಸಂಬಂಧಿಸಿದ ಮರ್ವಾನ್ವಯ ಸ್ವರೂಪವನ್ನು ವಾಪಸ್ಸು ತೆಗೆದುಕೊಳ್ಳುವಂತೆ ಮಾಡುವ ತಿದ್ದುಪಡಿ ಸೂಚನೆಯನ್ನು ಒಪ್ಪುವುದಾಗಿ ಹೇಳಿದ್ದು ಅಷ್ಟರಮಟ್ಟಿಗೆ ಅದು ಒಳ್ಳೆಯದೇ, ಅದೆಲ್ಲ ಸರಿ. ಆದರೆ ಈ ಅಂಶವನ್ನು ಬಿಟ್ಟು ಬೇರೆ ಅಂಶದ ಬಗ್ಗೆ ನನ್ನ ಸೋಜಿಗವನ್ನು ವ್ಯಕ್ತಪಡಿಸದೆ ಮುಂದುವರೆಯಲು ನನಗೆ ಸಾಧ್ಯವಾಗುವುದಿಲ್ಲ. ನನ್ನ ಸೋಜಿಗವೆಂದರೆ 5 ಜನ ಸುಪ್ರಸಿದ್ಧ ನ್ಯಾಯವಾದಿಗಳಿಂದ ಕೂಡಿದ ಈ ಸರ್ಕಾರವು ಪೂರ್ವಾನ್ವಯ ಪರಿಣಾಮವುಳ್ಳಂಥ ವಾಕ್ಯಾವಳಿಯಿಂದೊಡಗೂಡಿದ ಈ ಮಸೂದೆಯನ್ನು ತಂದದ್ದು ಯುಕ್ತವೆಂದು ಭಾವಿಸಿದ್ದುದು. ಇದು ನಿಜವಾಗಿಯೂ ಆಘಾತಕರವಾದ ವಿಷಯವಾಗಿದೆ. ನಾನು ಈ ರೂಪದಲ್ಲಿ ಅದನ್ನು ಎಂದೂ ಮಂಡಿಸುತ್ತಿರಲಿಲ್ಲ. ಏನೇ ಆಗಲಿ, ಆ ವಿಷಯವನ್ನು ಅಲ್ಲಿಗೇನೆ ಕೈಬಿಟ್ಟು ಮಸೂದೆಯಲ್ಲಿನ ಈಗ ನಮ್ಮ ಗಮನವನ್ನು ಸೆಳೆಯಬೇಕಾದ ಉಳಿದ 2 ಉಪಬಂಧಗಳು, ಅಂದರೆ ಸ್ವತ್ತಿನ ಮೇಲಿನ ಕರವನ್ನು ಪ್ರಥಮ ಚಾರ್ಜನ್ನಾಗಿ ಮಾಡಬೇಕು ಮತ್ತು ಅದನ್ನು ಕೊಡದಿರುವುದಕ್ಕಾಗಿ ಏನಾದರೂ ದಂಡವನ್ನು ವಿಧಿಸಬೇಕು ಎನ್ನುವುದು. ಎರಡನೆಯ ಅಂಶವನ್ನು, ಅಂದರೆ ದಂಡಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನಾನು ಮೊದಲು ಎತ್ತಿಕೊಳ್ಳುತ್ತೇನೆ. ಮಸೂದೆಯ ಸ್ವರೂಪಕ್ಕೆ ಸಂಬಂಧಿಸಿದ ಒಂದೆರಡು ಅಂಶಗಳತ್ತ ಈ ಸದನದ ಲಕ್ಷ್ಯವನ್ನು ಎಳೆಯುವುದು ಅಪೇಕ್ಷಣೀಯವಾದುದು ಎಂದು ನಾನು ಭಾವಿಸುತ್ತೇನೆ. ಮುನಿಸಿಪಾಲಿಟಿಯ ಭಾಗದ ಕರವನ್ನು ಕೊಡದಿರುವಾಗ ದಂಡವನ್ನು ವಿಧಿಸುವುದಕ್ಕೆ ಮುನಿಸಿಪಾಲಿಟಿ ಅಧಿನಿಯಮ ಯಾವುದೇ ಉಪಬಂಧವನ್ನು ಮಾಡಿಲ್ಲ ಅನ್ನುವುದನ್ನು ನನ್ನ ಪ್ರಾಜ್ಯ ಸ್ನೇಹಿತರು ಗಮನಿಸಬಹುದಾಗಿತ್ತು. ಅದಕ್ಕೆ ಅವರು ಸಾಕಷ್ಟು ಲಕ್ಷ್ಯವನ್ನೇ ಕೊಟ್ಟಿಲ್ಲ. ಮುಂಬಯಿ ನಗರ ಮುನಿಸಿಪಾಲಿಟಿ ಅಧಿನಿಯಮದ 200ನೇ ಕಲಮು ಕರಾಕರಣೆಯನ್ನು ನಿರ್ಧರಿಸಿದ ಕೂಡಲೇ ಕರವನ್ನು ಕೊಡಬೇಕಾದ ಸ್ವತ್ತಿನ ಸ್ವಾಧೀನ. ಬಿ. ಎಲ್. ಎ. ಚರ್ಚೆಗಳು. ಸಂಪುಟ 6. ಪುಟಗಳು 1033ರಿಂದ 37. ದಿನಾಂಕ 27ನೇ ಆಗಸ್ಟ್ 1939. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು. ಭಾಷಣಗಳು. ಸಂಪುಟ -2. ದಾರನಿಗೆ ಬಿಲ್ಲನ್ನು ಜಾರಿಗೊಳಿಸಬೇಕು ಎಂದು ಉಪಬಂಧಿಸುತ್ತದೆ. ನಂತರ 202ನೇ ಕಲಮು ಅಂಥ ಬಿಲ್ಲನ್ನು ಹಾಜರುಪಡಿಸಿದ ದಿನದಿಂದ ಹಣವನ್ನು ತುಂಬಲು 15 ದಿವಸಗಳ ಕಾಲಾವಕಾಶ ಕೊಡಬೇಕು ಎಂದು ಉಪಬಂಧಿಸುತ್ತದೆ. 203ನೇ ಕಲಮು ಸದರಿ ಬಿಲ್ಲನ್ನು ಅದನ್ನು ಜಾರಿಗೊಳಿಸಿದ 15 ದಿವಸಗಳಲ್ಲಿ ಸಂದಾಯ ಮಾಡದಿದ್ದರೆ ಕಾನೂನಿನ ಪರಿಭಾಷೆಯಲ್ಲಿ ತಗಾದೆ ನೋಟಿಸನ್ನು, ಡಿಮಾಂಡ್ ನೋಟಿಸ್, ಹೊರಡಿಸತಕ್ಕದು ಎಂದು ಹೇಳುತ್ತದೆ. ಸಂದಾಯವಾಗಬೇಕಾದ ಮತ್ತು ನೋಟಿಸಿನಲ್ಲಿ ಕಾಣಿಸಿದ ಹಣವನ್ನು 15 ದಿವಸಗಳಲ್ಲಿ ತುಂಬದೆ ಹೋದರೆ ಸಂದಾಯವಾಗಬೇಕಾದ ಹಣದ ವಸೂಲಿಗಾಗಿ ಮುನಿಸಿಪಾಲಿಟಿಯವರಿಗೆ ಕೆಲವು ಹಕ್ಕುಗಳು ಇರುತ್ತವೆ ಎಂದು ಈ 203ನೇ ಕಲಮು ಹೇಳುತ್ತದೆ. ಮುನಿಸಿಪಾಲಿಟಿ ಅಧಿನಿಯಮದ ಮೇರೆಗೆ ಈಗ ಸ್ವತ್ತಿನ ಕರವನ್ನು ಸಂದಾಯ ಮಾಡುವಲ್ಲಿ ತಪ್ಪಿತಸ್ಥರಾದವರಿಂದ ಸದರಿ ಕರವನ್ನು ವಸೂಲು ಮಾಡಿಕೊಳ್ಳಲು ಮುನಿಸಿಪಾಲಿಟಿಯವರ ಕೈಯನ್ನು ಬಲಗೊಳಿಸಲು ಕೇವಲ 2 ಉಪಬಂಧಗಳು ಮಾತ್ರ ಇರುತ್ತವೆ. ಮೊದಲನೆಯ ಕ್ರಮವೆಂದರೆ ತಪ್ಪಿತಸ್ಥನ ಸ್ವತ್ತಿನ ಬಗ್ಗೆ ಜಪ್ತಿಯ ಆದೇಶ ಮಾಡುವುದು. ಎರಡನೆಯ ಕ್ರಮವೆಂದರೆ ಸದರಿ ಹಣವನ್ನು ವಸೂಲು ಮಾಡಿಕೊಳ್ಳಲು ಸಾಮಾನ್ಯ ರೀತಿಯಲ್ಲಿ ದಾವೆಯನ್ನು ಹೂಡಲು ಮುನಿಸಿಪಾಲಿಟಿಗೆ ಅನುಮತಿ ಕೊಡುವುದು. ಆದರೆ ದಂಡಕ್ಕೆ ಸಂಬಂಧಪಟ್ಟಿರುವಷ್ಟರ ಮಟ್ಟಿಗೆ ಮಾತ್ರ ಮುನಿಸಿಪಾಲಿಟಿ ಅಧಿನಿಯಮದಲ್ಲಿ ಯಾವುದೇ ಉಪಬಂಧಗಳಿಲ್ಲ. ನಂತರ ಇತರ ಹಣಕಾಸಿನ ಕ್ರಮಗಳಿಗೆ ಸಂಬಂಧಿಸಿದಂತೆ ಹೇಳಬೇಕೆಂದರೆ ನಾನು ಆದಾಯಕರ ಅಧಿನಿಯಮದ ಉಪಬಂಧಗಳನ್ನು ಉಲ್ಲೇಖಿಸುತ್ತೇನೆ. ಆದಾಯಕರವನ್ನು ಸಂದಾಯ ಮಾಡುವಲ್ಲಿ ತಪ್ಪಿತಸ್ಥರಾದವರ ವಿರುದ್ಧ ಒಂದು ನಿಶ್ಚಿತ ರೂಪದ ದಂಡನೆಯ ಬಗ್ಗೆ ಆದಾಯಕರ ಅಧಿನಿಯಮದಲ್ಲಿ ಉಪಬಂಧಿಸಲಾಗಿರುವುದನ್ನು ನನ್ನ ಗೌರವಾನ್ವಿತ ಸ್ನೇಹಿತರು ಗಮನಿಸಿರಲಿಕ್ಕೇಬೇಕು. ಅದನ್ನು ಸದರಿ ಅಧಿನಿಯಮದ 45ನೇ ಕಲಮಿನ ಮೇರೆಗೆ ಮಾಡಲಾಗುತ್ತಿದೆ. ಅದು ತುಂಬಾ ಉದ್ದವಾದ ಕಲವಾಗಿರುತ್ತದೆ ಮತ್ತು ಆ ಬಗ್ಗೆ ನಾನು ಚರ್ಚಿಸಲು ಹೋಗುವುದಿಲ್ಲ. ಅದರ ಸಾರಾಂಶವನ್ನು ನಾನು ಹೇಗೆ ಹೇಳುವುದು, ಅಂದರೆ ಈ ಕಲಮಿನಲ್ಲಿನ ಯೋಜನೆಯು ಸತತ ತಪ್ಪಿತಸ್ಥನಿಗಾಗಿ ಇರುತ್ತದೆ. ಅಂದರೆ ನೀವು 1 ದಿನದ ಮಟ್ಟಿಗೆ ತಪ್ಪಿತಸ್ಥನಾದರೆ ನೀವು ಆ ಬಗ್ಗೆ ನಿರ್ದಿಷ್ಟ ಮೊತ್ತದ ದಂಡವನ್ನು ಕೊಡಬೇಕು. ನೀವು 2 ದಿನಗಳಿಗಾಗಿ ತಪ್ಪಿತಸ್ಥನಾದರೆ ಇನ್ನೂ ಹೆಚ್ಚಿನ ದಂಡವನ್ನು ಕೊಡಬೇಕು ಎಂದು ಆ ಕಲಮಿನ ಸಾರಾಂಶವಾಗಿರುತ್ತದೆ. ಅಂದರೆ ದಂಡವು ಮರೋಗಾಮಿ ಸ್ವರೂಪದ್ದು ಆಗಿರುತ್ತದೆ. ಇಲ್ಲಿ ನಮೂದಿಸಲಾದ ಗರಿಷ್ಠ ದಂಡವೆಂದರೆ ತೆರಿಗೆಯ ಮೊಬಲಗಿನಷ್ಟೇ. ಇಲ್ಲಿ ಸೇರಿಸಿರುವ ಉಪಬಂಧವು ಮುಂದುವರಿದ ತಪ್ಪಿಗೆ ಮುಂದುವರಿದ ದಂಡವಲ್ಲ. ನಂತರ ನಾನು ಮುಂಬಯಿ ಭೂ ಕಂದಾಯ ಸಂಹಿತೆಯನ್ನು ಉಲ್ಲೇಖಿಸುತ್ತೇನೆ. 148ನೇ ಕಲಮಿನಲ್ಲಿ ದಂಡದ ಬಗ್ಗೆ ಹೇಳಲಾಗಿದೆ. ಅಲ್ಲಿ ಈ ಉಪಬಂಧ ಮಾತ್ರವೇ ಇರುತ್ತದೆ. ಒಬ್ಬ ವ್ಯಕ್ತಿಯು ತಾನು ಕೊಡಬೇಕಾದ ಕಂತನ್ನು ಗೊತ್ತುಪಡಿಸಿದ ಅವಧಿಯಲ್ಲಿ ಕೊಡದೇ ಇರುವುದರ ಅರ್ಥದಲ್ಲಿ ತಪ್ಪಿತಸ್ಥನಾಗಿರುವಾಗ ಕಲೆಕ್ಟರ್ನು ದಂಡವನ್ನು ಅಥವಾ ಬರಬೇಕಾದ ಹಣದ ಮೇಲೆ ಬಡ್ಡಿಯನ್ನು ವಿಧಿಸತಕ್ಕುದು. ನಿಯಮಗಳ ಮೇರೆಗೆ ಈ ಬಗ್ಗೆ ನಿಯಮಗಳನ್ನು ರಚಿಸಲು ಸರ್ಕಾರಕ್ಕೆ ಅಧಿಕಾರ ಕೊಡುವ ಒಂದು ನಿಯಮ ಇರುತ್ತದೆ. ಮುಂಬಯಿ ಭೂ ಕಂದಾಯ ಸಂಹಿತೆಯ ಮೇರೆಗೆ ಮುಂಬಯಿ ಸರ್ಕಾರದವರು ರಚಿಸಿದ ನಿಯಮಗಳನ್ನು ಪರಿಶೀಲಿಸಿದರೆ ಸರ್ಕಾರವು ದಂಡವನ್ನು ಅಥವಾ ಬಡ್ಡಿಯನ್ನು ವಿಧಿಸುವ ಬಗ್ಗೆ ಯಾವುದೇ ನಿಯಮಗಳನ್ನು ಮಾಡಿಲ್ಲ. ಹಣಕಾಸು ಅಧಿನಿಯಮದ ತಿದ್ದುಪಡಿ ಮಸೂದೆ ಎಂಬುದು ಕಂಡುಬರುತ್ತದೆ. ತಗಾದೆ ನೋಟಿಸಿನಲ್ಲೇ ಪ್ರಾಸಂಗಿಕವಾಗಿ ಆ ಬಗ್ಗೆ ಉಲ್ಲೇಖಿಸಲಾಗಿದೆ. ಅಂದರೆ ಆ ನೋಟಿಸಿನಲ್ಲಿಯೇ ಸಂದಾಯ ಮಾಡಬೇಕಾದ ಹಣದ 4ನೇ 1 ಭಾಗದಷ್ಟು ಗರಿಷ್ಠ ದಂಡವನ್ನು ವಿಧಿಸಬೇಕು ಎಂದು ಹೇಳಲಾಗಿರುತ್ತದೆ. ಮಾನ್ಯರೇ, ಈಗ ದಂಡ ವಿಧಿಸುವ ತತ್ವವು ಹೊಸದೆಂದು ನಾನು ಈ ಕೂಡಲೇ ಒಪ್ಪಿಕೊಳ್ಳುತ್ತೇನೆ. ಆದರೆ ನಿಸ್ಸಂಶಯವಾಗಿಯೂ ಇದು ಹಲವಾರು ಹಣಕಾಸು ಉಪಬಂಧಗಳಲ್ಲಿ ಇರುತ್ತದೆ. ಈಗ ನಾವು ಪರಿಶೀಲಿಸಬೇಕಾದ ಪ್ರಶ್ನೆಗಳೆಂದರೆ ಅದನ್ನು ಗೊತ್ತುಪಡಿಸಲಾಗಿರುವ ವಿಧಾನದ ಬಗ್ಗೆ ಮತ್ತು ಗರಿಷ್ಠ ಪ್ರಮಾಣದ ದಂಡದ ಮೊತ್ತದ ಬಗ್ಗೆ ಸಂಬಂಧಿಸಿದವುಗಳಾಗಿವೆ. ಈ ಮಸೂದೆಯ ಇತರ ಉಪಬಂಧಗಳಿಗೆ ಸಂಬಂಧಿಸಿದಂತೆ ನಮ್ಮ ಮಾನ್ಯ ಮಂತ್ರಿಗಳು ಇವೆಲ್ಲವುಗಳು ಕೇವಲ ಆನುಷಂಗಿಕವಾದವುಗಳು ಎಂದು ನಮಗೆ ಹೇಳಿರುತ್ತಾರೆ. ಆದರೆ ನನ್ನ ಮಟ್ಟಿಗೆ ಹೇಳಬೇಕೆಂದರೆ ಅವುಗಳು ಈ ಮಸೂದೆಯ ತುಂಬಾ ವಿವಾದಾಸ್ಪದ ವಿಷಯಗಳು ಎಂದು ನಾನು ಭಾವಿಸುತ್ತೇನೆ. ಮಸೂದೆಯಲ್ಲಿ ನನ್ನ ವಿರೋಧಕ್ಕೆ ಗುರಿಯಾಗತಕ್ಕ ಯಾವುದಾದರೂ ಉಪಬಂಧವು ಇದ್ದರೆ ಅದು ಪ್ರಕರಣ 28(b) ಇರುತ್ತದೆ ಮತ್ತು ನನ್ನ ಸ್ನೇಹಿತರು ಅದನ್ನು ಮಂಡಿಸಬಯಸುತ್ತಿದ್ದಾರೆ. ಅದು ಕೇವಲ ಆನುಷಂಗಿಕವಾದುದು ಎಂಬ ವಾದದ ಬಗ್ಗೆ ಹೇಳಲು ನನಗೆ ಅನುಮತಿ ನೀಡಿರಿ. ಇದು ಕೇವಲ ಆನುಷಂಗಿಕವೋ ಅಥವಾ ಅದು ತುಂಬಾ ತೀವ್ರಗಾಮಿ ಪರಿಣಾಮವನ್ನುಂಟುಮಾಡುವಂಥದೋ, ಅಥವಾ ನಾನು ಹಾಗೆ ಹೇಳಬಹುದಾದರೆ ಕ್ರಾಂತಿಕಾರಿಯಾದುದೋ? ವಿವಿ. ಎ. ಬಿ. ಲರ್. ಇದು ಆನುಷಂಗಿಕವಾದುದು ಎಂದು ನಾನು ಎಂದು ಹೇಳಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ನಾನು ಅದನ್ನು ವಾಪಸು ತೆಗೆದುಕೊಳ್ಳುತ್ತೇನೆ. ಮಿ. ಎ. ಬಿ. ಲ ಉಪಬಂಧವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಎಂದು ನಾನು ಹೇಳಿದೆ.
ಡಾ. ಬಿ. ಆರ್. ಅಂಬೇಡ್ಕರ್ ಪರಿಸ್ಥಿತಿಯನ್ನು ಸ್ಪಷ್ಟಪಡಿಸುವ ಪ್ರಯತ್ನವಾಗಿ ನನ್ನ ಮಾನ್ಯ ಸ್ನೇಹಿತರಾದ ಮಂತ್ರಿಗಳು ಮುಂಬೈ ಪಟ್ಟಣದ ಮುನಿಸಿಪಲ್ ಕಾರ್ಪೊರೇಷನ್ ಅಧಿನಿಯಮವನ್ನು ಮುಂದಿಟ್ಟಿರುತ್ತಾರೆ ಎಂದು ಹೇಳಲು ನನಗೆ ಯಾವ ಸಂಶಯವೂ ಇಲ್ಲ. ನಾವು ಈಗಿರುವ ಪರಿಸ್ಥಿತಿ ಎಂಥದು? ಅದು ಹೀಗಿರುವಂತೆ ಕಾಣಿಸುತ್ತದೆ. ಅಂದರೆ ನಗರ ಸ್ವತ್ತು ಕರಕ್ಕೆ ಸಂಬಂಧಿಸಿದಂತೆ ಮುಂಬೈ ಮುನಿಸಿಪಲ್ ಕಾರ್ಪೊರೇಷನ್ನಿಗೆ ಬಾಕಿ ಇರುವ ಹಣವು ಮೊದಲನೆಯ ಚಾರ್ಜು ಆಗಿರಬೇಕು ಅಥವಾ ಬೇಡವೋ ಅನ್ನುವುದು. ಈ ಮಸೂದೆಯ ಬಗ್ಗೆ ಫೆಬ್ರವರಿಯಲ್ಲಿ ಈ ಮುಂಚೆ ಚರ್ಚೆ ಮಾಡಿದಾಗ ಈ ಮಸೂದೆಯ ವಿರುದ್ಧ ಮಾಡಲಾದ ಟೀಕೆಯ ಒಂದು ಅಂಶವನ್ನು ಈಗ ನೀವು ಮನಃನೆನಪಿಗೆ ತಂದುಕೊಳ್ಳಿ. ಆ ಅಂಶವು ಪ್ರಾಂತೀಯ ಕರಾಕರಣೆಯ ಆಧಾರವಾಗಿ ನಗರ ಸ್ವತ್ತನ್ನು ತೆಗೆದುಕೊಂಡು ಸರ್ಕಾರವು ಸಾಂಪ್ರದಾಯಿಕವಾಗಿ ಮತ್ತು ಸಾರ್ವಜನಿಕ ಸಮ್ಮತಿಯಿಂದ ಮುನಿಸಿಪಾಲಿಟಿಯವರ ಕರಾಕರಣೆಯ ಕ್ಷೇತ್ರವೆಂದು ಕಾಯ್ದಿಡಲಾದ ಕ್ಷೇತ್ರದ ಮೇಲೆ ಮಾಡಲಾಗಿರುವ ಆಕ್ರಮಣ ಎಂಬುದು ಇರುತ್ತದೆ. ಅವರ ಪರವಾಗಿ ಅನೇಕ ಸದಸ್ಯರು ಮತ್ತು ನಿರ್ದಿಷ್ಟವಾಗಿ ನನ್ನ ಸ್ನೇಹಿತರಾದ ಗೌರವಾನ್ವಿತ ಶ್ರೀ ಜನ್ನಾದಾಸ್ ಮೆಹ್ರಾರವರು ವ್ಯಕ್ತಗೊಳಿಸಿದ ಟೀಕೆ. ಒಂದು ಅಂಶವು ತಮ್ಮ ಕರಾಕರಣೆಯ ಕ್ಷೇತ್ರದಲ್ಲಿ ಅತಿಕ್ರಮಣ ಮಾಡಿ ಸರ್ಕಾರವು ಮುನಿಸಿಪಾಲಿಟಿಯನ್ನು ಊನಗೊಳಿಸಿದೆ ಎಂಬುದು ಆಗಿರುತ್ತದೆ. ಅದು ಅವರ ಟೀಕೆಯ ಮಸೂದೆಗೆ ವಿರುದ್ಧವಾಗಿರುವ ಟೀಕೆಯ ಮತ್ತೊಂದು ಅಂಶವೆಂದರೆ ಮುಂಬೈ ಮುನಿಸಿಪಾಲಿಟಿಯನ್ನು ಆ ಕರಗಳನ್ನು ವಸೂಲು ಮಾಡಲು ತನ್ನ ಏಜೆಂಟನನ್ನಾಗಿ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸರ್ಕಾರವು ಉಪಯೋಗಿಸುತ್ತಿರುವುದು ತುಂಬಾ ಅನ್ಯಾಯದ್ದು ಎನ್ನುವುದಾಗಿದೆ. ಕೇಂದ್ರ ಸರ್ಕಾರವು ತಾನು ವಿಧಿಸುವ ಕರವನ್ನು ಉದಾಹರಣೆಗೆ ಅಬಕಾರಿ ಕಂದಾಯ, ಆದಾಯಕರ, ಉಪ್ಪಿನಕರ ವಸೂಲು ಮಾಡುವುದಕ್ಕಾಗಿ ತನ್ನದೇ ಆದ ಸಿಬ್ಬಂದಿಯನ್ನು ಉಪಯೋಗಿಸುವಂತೆ ಮುಂಬೈ ಸರ್ಕಾರವೂ ಸಹ ಈ ಕರವನ್ನು ತನ್ನ ಏಜೆಂಟರುಗಳ ಮೂಲಕವೇ ವಸೂಲು ಮಾಡಿಕೊಳ್ಳಬೇಕು ಎಂಬುದು ವಾದಿಸಲಾದ ಮತ್ತೊಂದು ಅಂಶವಾಗಿರುತ್ತದೆ. ನನ್ನ ಮಾನ್ಯ ಸ್ನೇಹಿತರು ಪ್ರತಿಷ್ಠಾಪಿತವಾದ ಅಂಥ ತತ್ವಗಳನ್ನು ಮತ್ತು ಅತ್ಯಂತ ಸಮರ್ಪಕವಾದ ರೂಢಿಯನ್ನು ಬಿಟ್ಟುಕೊಟ್ಟು ಈ ಆದಾಯವನ್ನು ಸಂಗ್ರಹಿಸಲು ಮುನಿಸಿಪಾಲಿಟಿಯವರ ಸೇವೆಯನ್ನು ಉಪಯೋಗಿಸಿದ್ದಾರೆ. ಸುದೈವದಿಂದ ಈಗ ಅವರು ಹೆಚ್ಚಿನ ತೊಂದರೆಯನ್ನು ಆಗ ಅವರು ಕೊಟ್ಟಿರಲಿಲ್ಲ. ಮುಂಬೈ ಸರ್ಕಾರದ ಪರವಾಗಿ ನಗರ ಸ್ವತ್ತಿನ ಕರದ ಮೇರೆಗೆ ಮುನಿಸಿಪಾಲಿಟಿಯವರು ಸಂಗ್ರಹಿಸಿದ ಕರವು ಮೊದಲನೆಯ ಚಾರ್ಜು ಆಗಿರಬೇಕೆಂದು ಹೇಳುವ ಧೈರ್ಯ ಆಗ ಅವರಿಗೆ ಇರಲಿಲ್ಲ. ಆ ಬಗ್ಗೆ ಅದರಲ್ಲಿ ಯಾವುದೇ ಉಪಬಂಧವಿರುವುದು ಕಂಡುಬರುವುದೇ ಇಲ್ಲ. ಆದುದರಿಂದ ಇದು ನಾವು ಪಯಣಿಸುತ್ತಿರುವ ಹೊಸ ಪ್ರದೇಶವೆಂದು ಹೇಳುತ್ತೇನೆ. ಈ ಮಸೂದೆಯ ಮುಂಚಿನ ಸ್ಥಿತಿಗತಿ ಹೇಗಿತ್ತು? ಮುಂಬೈ ಮುನಿಸಿಪಾಲಿಟಿ ಅಧಿನಿಯಮದ 212ನೇ ಕಲಮನ್ನು ಗಮನಿಸಿದರೆ ಆಗಿನ ಸ್ಥಿತಿಗತಿ ಹೀಗಿತ್ತು ಎಂದರೆ ಈ ಕಲಮಿನ ಮೇರೆಗೆ ಮುಂಬೈ ನಗರದಲ್ಲಿ ಇದ್ದು ಮತ್ತು ಮುನಿಸಿಪಾಲಿಟಿಯವರು ಕರ ವಿಧಿಸುವುದಕ್ಕೆ ಒಳಪಟ್ಟಿದ್ದ ಸ್ವತ್ತಿನ ಮೇಲೆ ಭೂಕಂದಾಯವು ಪ್ರಥಮ ಚಾರ್ಜು ಆಗಿತ್ತು. ಭೂಕಂದಾಯದ ಅನಂತರ ಪ್ರಾಶಸ್ತ್ರಕ್ಕನುಸಾರವಾಗಿ ಮೊದಲಿಗೆ ಬರುವುದು ಮುನಿಸಿಪಾಲಿಟಿಯವರ ಕ್ಷೇಮು. ಅದು ವಾಸ್ತವ ಸ್ಥಿತಿ. ಈಗ ಉಂಟಾಗುವ ಸ್ಥಿತಿ ಏನು? ಅದು ಹೀಗಾಗುತ್ತದೆ. ಭೂಕಂದಾಯವು ಪ್ರಥಮ ಚಾರ್ಜು ಆಗುವುದು. ಸರ್ಕಾರಕ್ಕೆ ಬರಬೇಕಾದ ನಗರ ಸ್ವತ್ತು ಕರವು ಎರಡನೆಯ ಚಾರ್ಜು ಆಗುತ್ತದೆ. ಈ ಸ್ವತ್ತಿನಲ್ಲಿ ವಿಭಜಿಸಲಾದ ಹಿತಾಸಕ್ತಿಯನ್ನು ಹೊಂದಿರುವ ಮುನಿಸಿಪಾಲಿಟಿಯು ಕೊನೆಯದಾಗುತ್ತದೆ. ಮಾನ್ಯರೇ, ವಾಸ್ತವವಾಗಿ 13 ಲಕ್ಷ ಜನತೆಯ ಕಲ್ಯಾಣದ ಹೊರೆಯನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡಿರುವ ಮುಂಬಯಿಯ ಮುನಿಸಿಪಾಲಿಟಿಯವರ ದೃಷ್ಟಿಯಿಂದ ಹೊಟ್ಟೆಕಿಚ್ಚು ಪಡುವಂಥ ಸ್ಥಿತಿ ಆದಾಗುವುದಿಲ್ಲವೇ? ಮುನಿಸಿಪಾಲಿಟಿಯ ಕ್ಷೇಮನ್ನು ಕೊನೆಯಲ್ಲಿ ಇರಿಸಿದ ಈ ವಿಧೇಯಕಕ್ಕೆ ನಮ್ಮ ಸಮ್ಮತಿ ಸರಿಯೇ? ನ್ಯಾಯಸಮ್ಮತವೇ? ಈ ನಗರ ತೆರಿಗೆ ವಿಧಿಸಲು ನಮ್ಮ ಮಾನ್ಯ ಸ್ನೇಹಿತರೇ ಹೊಣೆಗಾರರು. ತಮ್ಮ ಪ್ರಾರಂಭಿಕ ಹೇಳಿಕೆಯಲ್ಲಿ ಅವರೇ ಹೇಳಿರುವಂತೆ ಈ ಕ್ರಮವನ್ನು ಜನತೆ ವಿರೋಧಿಸುತ್ತಿದ್ದಾರೆ. ಶ್ರೀ ಎ. ಬಿ. ಲಜ್ಜೆ, ನಾನು ಹೇಳಿದ್ದು ಕಲಮಿನ ಮೂಲಕ. ಡಾ. ಬಿ. ಆರ್. ಅಂಬೇಡ್ಕರ್, ಅದು ನನಗೆ ಸಾಕಷ್ಟಾಯಿತು. ನಗು, ಈ ಕ್ರಮಕ್ಕೆ ವಿರೋಧವಿದೆ ಎಂದು ಅವರೇ ಹೇಳಿದರು. ಈ ಕ್ರಮಕ್ಕೆ ವಿರೋಧವಿದ್ದರೆ ಆ ವಿರೋಧ ಯಾವ ಪ್ರಕಾರದ್ದು? ಅದನ್ನು ನಾವು ಕಂಡುಕೊಳ್ಳಬೇಕು. ನಾನು ಸುಳ್ಳು ಹೇಳಿಕೆಯನ್ನಾಗಲಿ ಕಂದಾಯ ಮಂತ್ರಿಗಳಿಗೆ ತಿಳಿಯದಿರುವ ಹೇಳಿಕೆಯನ್ನಾಗಲಿ ಕೊಡುತ್ತಿರುವೆನೆಂದು ಭಾವಿಸುವುದಿಲ್ಲ. ಆ ಹೇಳಿಕೆಯು ಹೀಗಿರುತ್ತದೆ. ಮತ್ತು ಮಾನ್ಯ ಸ್ನೇಹಿತರಾದ ವಿರೋಧಿ ಪಕ್ಷದ ನಾಯಕರು, ಭೂಮಾಲೀಕರ ಚಿಕ್ಕ ಗುಂಪು ಮತ್ತು ಇಡೀ ಮೊಹಮ್ಮಡನ್ ಸಮುದಾಯದವರು ಈ ಮಸೂದೆಯನ್ನು ವಿರೋಧಿಸುತ್ತಿದ್ದಾರೆ ಎಂದರೆ ನನ್ನನ್ನು ಕ್ಷಮಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಇದರಲ್ಲಿ ಎಳ್ಳೆಷ್ಟು ಅತಿಶಯೋಕ್ತಿ ಇಲ್ಲ. ತಪ್ಪಾಗಲಿ ಅಥವಾ ಒಪ್ಪಾಗಲಿ, ಈ ಹಂತದಲ್ಲಿ ಅದನ್ನು ಪರೀಕ್ಷಿಸಲು ನಾನು ಹಿಂದು ಮುಂದೆ ನೋಡುವುದಿಲ್ಲ. ಆದುದರಿಂದ ಇದು ಹಣಕಾಸು ಅಧಿನಿಯಮದ ತಿದ್ದುಪಡಿ ಮಸೂದೆ. ಕೇವಲ ಒಬ್ಬ ವ್ಯಕ್ತಿ ಉಪೇಕ್ಷೆಯಿಂದ ಸಂದಾಯ ಮಾಡಲೊಲ್ಲದ ವಿಚಾರವಲ್ಲ. ಇಡೀ ಸಮುದಾಯವೇ ಅದನ್ನು ವಿರೋಧಿಸುತ್ತಿರುವ ಪ್ರಸಂಗ. ಮಾನ್ಯರೇ, ಈಗ ಈ ಮಸೂದೆಯ ಪರಿಣಾಮದಿಂದಾಗಿ ಉಂಟಾಗುವ ಪರಿಸ್ಥಿತಿ ಯಾವುದು? ಆ ಪರಿಸ್ಥಿತಿ ಇದು: ಮುನಿಸಿಪಾಲಿಟಿಯು ತಾನು ಸ್ವತ್ತಿನ ಮೇಲೆ ವಿಧಿಸಿದ ತನ್ನ ಕರವನ್ನು ಮುಂಬೈ ಸರ್ಕಾರದವರು ವಿಧಿಸಿದ ಮತ್ತು ಮುಂಬೈ ಸರ್ಕಾರದ ಪರವಾಗಿ ಮುನಿಸಿಪಾಲಿಟಿಯು ವಸೂಲಿ ಮಾಡಬೇಕಾದ ಕರವನ್ನು ಸಹ ವಸೂಲು ಮಾಡಬೇಕಾಗುತ್ತದೆ. ಈಗ ನನ್ನ ಮಾನ್ಯ ಸ್ನೇಹಿತರಿಗೆ ಅವರು ಸುಲಿಗೆದಾರನಂತೆ ಮುಂದೆ ಬಂದು ಮುನಿಸಿಪಾಲಿಟಿಯವರು ವಸೂಲಿ ಮಾಡಿದ ಹಣವನ್ನು ಅದನ್ನು ಸರ್ಕಾರದ ಪರವಾಗಿ ವಸೂಲಿ ಮಾಡಲಾಗಿದೆಯೋ ಅಥವಾ ಮುನಿಸಿಪಾಲಿಟಿಯವರ ಪರವಾಗಿ ವಸೂಲಿ ಮಾಡಲಾಗಿದೆಯೋ ಎಂಬುದನ್ನು ಗಮನಿಸದೆಯೇ ಮುನಿಸಿಪಾಲಿಟಿಯವರ ಮೇಲೆ ಜಿಗಿದು ಹಾರಿ ಸುಲಿಗೆ ಮಾಡುತ್ತಾರೆ ಎಂದು ನಾನು ಹೇಳಿದರೆ ಅದು ಅವರಿಗೆ ಒಪ್ಪಿಗೆಯಾಗಲಿಕ್ಕಿಲ್ಲ. ಮುನಿಸಿಪಾಲಿಟಿಯ ಬ್ಯಾಂಕ್ ಶುಲ್ಕ ಹೆಚ್ಚಾದುದನ್ನು ಅವರು ಸ್ವತಃ ತೆರೆದ ಕಣ್ಣುಗಳಿಂದ ನೋಡಿದ ತಕ್ಷಣವೇ ಮುನಿಸಿಪಾಲಿಟಿಯವರ ಖರ್ಚಿನ ವಿಷಯ ಹೇಗಿದೆ ಅನ್ನುವುದನ್ನು ಪರೀಕ್ಷಿಸದೆಯೇ ಮನೆಯಲ್ಲಿಂದಲೇ ಬ್ಯಾಂಕಿಗೆ ವಾರಂಟು ಹೊರಡಿಸುತ್ತಾರೆ. ಮುನಿಸಿಪಾಲಿಟಿಯನ್ನು ಅದರ ಹಣೆಬರಹಕ್ಕೆ ಬಿಟ್ಟು ಬಿಡಲಾಗುತ್ತದೆ. ಮುನಿಸಿಪಾಲಿಟಿಯು ಏನು ಮಾಡಬೇಕು? ಮಸೂದೆಯಲ್ಲಿನ ಯೋಜನೆಯಂತೆ ಮುನಿಸಿಪಾಲಿಟಿಯು ಇಡೀ ಸಮುದಾಯದ ವಿರುದ್ಧ ಕ್ರಮ ಕೈಗೊಂಡು ಕರವನ್ನು ವಸೂಲು ಮಾಡಬೇಕಾಗುತ್ತದೆ. ನನ್ನ ಗೌರವಾನ್ವಿತ ಸ್ನೇಹಿತರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಅವರಿಗೆ ಧೈರ್ಯವಿದ್ದರೆ ತನ್ನ ಕರವನ್ನು ತಾನೇ ವಸೂಲು ಮಾಡಿಕೊಳ್ಳಲಿ. ಸುಸಂಘಟಿತ ಪ್ರತಿಭಟನೆಯನ್ನು ಎದುರಿಸಿ, ಸ್ಪರ್ಧಾ ಪದ್ಧತಿಯನ್ನು ಅನುಸರಿಸುವ ಮುಸ್ಲಿಂ ಸಮುದಾಯದಿಂದ ಬರುತ್ತಿರುವ ಪ್ರತಿಭಟನೆಯನ್ನು ಎದುರಿಸಿ ಮುನಿಸಿಪಾಲಿಟಿಯು ಈ ಕರವನ್ನು ಹೇಗೆ ವಸೂಲು ಮಾಡಬಲ್ಲದು? ಅವರ ಮನೆಗಳನ್ನು ಪ್ರವೇಶಿಸಲು ಮತ್ತು ಅವರ ಹತ್ತಿರ ಯಾವ ಒಡವೆಗಳು ಮತ್ತು ಆಭರಣಗಳು ಇರುತ್ತವೆ ಎಂಬುದನ್ನು ಕಂಡುಹಿಡಿಯಲು ಯಾರಿಗೆ ಧೈರ್ಯವಿದೆ? ಈ ಸಂದರ್ಭದಲ್ಲಿ ಮುನಿಸಿಪಾಲಿಟಿಯು ಏನು ಮಾಡಬೇಕು? ಅದರ ಹತ್ತಿರ ಪಾಲಿಸ್ ಪಡೆ ಇಲ್ಲ. ಜನತೆಯ ಮೇಲೆ ಬಲಪ್ರಯೋಗ ಮಾಡಲು ಅದರ ಹತ್ತಿರ ವಸ್ತುಗಳಿಲ್ಲ ಮತ್ತು ಸಲಕರಣೆಗಳು ಇಲ್ಲ. ಏನೇ ಆಗಲಿ, ಅವರು ಕರವನ್ನು ವಿಧಿಸಲೇಬೇಕಾದುದರಿಂದ ಅವರೇ ಹೊರಬರಲಿ ಮತ್ತು ಧೈರ್ಯವಂತ ಮನುಷ್ಯನಂತೆ ತನ್ನದೇ ಆದ ಏಜೆನ್ಸಿಯನ್ನು ನೇಮಿಸಿಕೊಳ್ಳಲಿ ಮತ್ತು ಸಂದಾಯ ಮಾಡಲು ಇಚ್ಛೆಯಿಲ್ಲದವರಿಂದ ಕಿತ್ತುಕೊಳ್ಳಲಿ. ಮುನಿಸಿಪಾಲಿಟಿಯನ್ನು ಯಾಕೆ ತೊಂದರೆಗೊಳಪಡಿಸಬೇಕು? ಇದು ನನ್ನ ವಾದ. ಉಳಿದ ವಿಷಯಗಳ ಚರ್ಚೆ ಮಾಡುವುದರ ಕಾಳಜಿಯನ್ನು ನಾನು ಮಾಡುವುದಿಲ್ಲ. ನಾನು ಬಯಸುವುದೂ ಇಲ್ಲ. ನಿಜವಾದ ಅಂಶವೆಂದರೆ ಇಷ್ಟೇ: ಮುನಿಸಿಪಾಲಿಟಿ ಯಾವ ಕಾರಣಗಳಿಗೆ ಹೊಣೆಗಾರವಲ್ಲವೋ ಆ ವಿಚಾರದಲ್ಲಿ ಸರ್ಕಾರ ಮುನಿಸಿಪಾಲಿಟಿಯನ್ನು ತೊಂದರೆಗೆ ಸಿಕ್ಕಿಸುವುದು ಸರಿಯೇ? ನಿಮ್ಮ ಹೊಣೆಯಿಂದ ನೀವು ಏಕೆ ಜಾರಿಕೊಳ್ಳುತ್ತೀರಿ? ಇದು ತುಂಬಾ ಹೇಡಿತನದ ಮಸೂದೆಯಾಗಿದೆ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ ಮತ್ತು ಹಾಗೆ ಹೇಳಲು ನಾನು ಎಳ್ಳೆಷ್ಟು ಹಿಂದು ಮುಂದೆ ನೋಡುವುದಿಲ್ಲ. ನಿಮ್ಮ ಕರವು ಜನಪ್ರಿಯವಾದದ್ದು ಎಂದು ನೀವು ಹೇಳಿದರೆ ಅದನ್ನು ವಸೂಲು ಮಾಡುವ ಹೊಣೆಯಿಂದ ಜಾರಿಕೊಳ್ಳಲು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2
ಏಕೆ ಪ್ರಯತ್ನ ಮಾಡುತ್ತೀರಿ? ಆ ಭಾರವನ್ನು ಮುನಿಸಿಪಾಲಿಟಿಯವರ ಮೇಲೆ ಏಕೆ ಹೇರುತ್ತೀರಿ? ಅವರ ಸಂಪನ್ಮೂಲಗಳನ್ನು ನೀವೇಕೆ ನಿಯೋಜಿಸಿಕೊಳ್ಳುತ್ತೀರಿ? ಆ ದೃಷ್ಟಿಯಿಂದ ಗಮನಿಸಿದಾಗ ನಿಜವಾಗಿಯೂ ಇದು ಹೇಡಿತನದ ಮಸೂದೆಯಾಗಿದೆ ಮತ್ತು ಅದು ಸಮರ್ಥನೆ ಪಡೆಯುವಂಥದ್ದಲ್ಲ ಎಂದೇ ನಾನು ಭಾವಿಸುತ್ತೇನೆ. ಶಿಕ್ಷಣಕ್ಕೆ ಅನುದಾನ 6. ಡಾ. ಬಿ. ಆರ್. ಅಂಬೇಡ್ಕರ್. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲು ಇಚ್ಛಿಸುವುದಿಲ್ಲ, ಏಕೆಂದರೆ ನಮಗೆ ಲಭ್ಯವಿದ್ದ ಅವಧಿ ತುಂಬಾ ಅಲ್ಪವೆಂದು ಗೊತ್ತಿದೆ. ಆದರೂ ಕೆಲವು ಅಂಶಗಳನ್ನು ಪರ್ಯಾಲೋಚನೆಗಾಗಿ ಗೌರವಾನ್ವಿತ ಶಿಕ್ಷಣ ಮಂತ್ರಿಯವರ ಮುಂದಿಡಲು ಇಚ್ಛಿಸುತ್ತೇನೆ. ಅವರ ಗಮನಕ್ಕೆ ನಾನು ತರಲು ಇಚ್ಛಿಸುವ ಮೊದಲನೆಯ ಅಂಶವೆಂದರೆ ನಮ್ಮ ಮಕ್ಕಳ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ ನಿಜವಾಗಿಯೂ ಅತಿ ಮಂದಗತಿಯಲ್ಲಿ ನಾವು ಪ್ರಗತಿಯನ್ನು ಸಾಧಿಸುತ್ತಿದ್ದೇವೆ ಎಂಬ ಸಂಗತಿ. ಶಿಕ್ಷಣದ ಪ್ರಗತಿಯ ಬಗ್ಗೆ ಸರ್ಕಾರವು ನೀಡಿರುವ ವರದಿಯು ಶಿಕ್ಷಣದ ಪ್ರಗತಿಯನ್ನು ಬಹಳ ಖೇದಕರವೆಂದು ವರ್ಣಿಸಿದೆ. ಇಂದು ಯಾವ ಗತಿಯಲ್ಲಿ ನಮ್ಮ ಶಿಕ್ಷಣದ ಪ್ರಗತಿ ನಡೆದಿದೆಯೋ ಅದೇ ಗತಿಯಲ್ಲಿ ಪ್ರಗತಿಯು ಶಾಲೆಗೆ ಹೋಗಬೇಕಾದ ಎಲ್ಲ ಹುಡುಗರನ್ನು ಶಿಕ್ಷಣದ ವ್ಯಾಪ್ತಿಗೆ ತರಲು 40 ವರ್ಷಗಳು, ಬಾಲಕಿಯರನ್ನು ತರಲು 300 ವರ್ಷಗಳು ಬೇಕಾಗುತ್ತವೆ ಎಂದು ಈ ವರದಿಯು ಹೇಳುತ್ತದೆ. ಮಾನ್ಯರೇ, ನಾನು ವಿನಯಪೂರ್ವಕ ಹೇಳುವುದೇನೆಂದರೆ, ಈ ವಿಷಯದ ಕರಾಳತೆಯನ್ನು ಸದನವು ಪರಿಗಣಿಸಬೇಕು. ಗೌರವಾನ್ವಿತ ಹಣಕಾಸು ಮಂತ್ರಿಗಳು ಅಯವ್ಯಯ ಪತ್ರವನ್ನು ಮಂಡಿಸಿದ ದಿನದಂದು 1921 ರಿಂದ 22 ಇಂದಿನವರೆಗೆ ಶಿಕ್ಷಣದ ವೆಚ್ಚವು ಅಜಮಾಸು 39 ಲಕ್ಷದಷ್ಟು ಹೆಚ್ಚಿದೆ ಎಂದು ನಮಗೆ ಹೇಳಿದರು. ಮಾನ್ಯರೇ, ಶಿಕ್ಷಣದ ಮೇಲಿನ ವೆಚ್ಚದ ಏರಿಕೆಯನ್ನು ಗಮನದಲ್ಲಿರಿಸಿಕೊಂಡು ಮತ್ತು ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ಹೆಚ್ಚಳವನ್ನು ಗಮನಿಸಿದಾಗ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ಹೆಚ್ಚಳವು ಶಿಕ್ಷಣವು ವೆಚ್ಚದಲ್ಲಿನ ಹೆಚ್ಚಳಕ್ಕೆ ಹೊಂದಾಣಿಕೆಯಾಗಿರುವಂತೆ ಕಂಡುಬರುವುದಿಲ್ಲ. 1916 ರಿಂದ 17 ರಿಂದ 1922 ರಿಂದ 23 ರ ಅವಧಿಯ ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ಶಿಕ್ಷಣದ ಮೇಲಿನ ವೆಚ್ಚವು ಶೇಕಡಾ 100ರಷ್ಟು ಹೆಚ್ಚಿರುವುದು ಕಂಡುಬರುತ್ತದೆ. ಆದರೆ ಅದೇ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿನ ಹೆಚ್ಚಳವು ಕೇವಲ ಶೇಕಡಾ 29ರಷ್ಟು ಮಾತ್ರ ಇರುತ್ತದೆ. ಮಾನ್ಯರೇ, ಈ ಪ್ರಾಂತದಲ್ಲಿ ಹಣಕಾಸಿನ ಮುಗ್ಗಟ್ಟು ತುಂಬಾ ಇರುವುದು ಮತ್ತು ನಾವು ಈಗ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ತೀವ್ರಗತಿಯ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗದ ಸ್ಥಿತಿಯಲ್ಲಿದ್ದೇವೆ ಎಂಬುದು ನನಗೆ ಗೊತ್ತಿದೆ. ಆದರೆ ನಾವು ನಿಜವಾಗಿಯೂ ಒಂದು ವಿಷಯದ ಬಗ್ಗೆ ಒತ್ತಾಯ ಮಾಡಬೇಕು. ಈ ಪ್ರಾಂತದಲ್ಲಿ ನಮಗೆ 2 ಇಲಾಖೆಗಳಿವೆ. ಅವೆರಡೂ ಪರಸ್ಪರ ವಿರುದ್ಧ ದಿಕ್ಕುಗಳಲ್ಲಿ ಕಾರ್ಯ ಮಾಡುತ್ತಿವೆ ಎಂದು ನಾನು ಹೇಳಬಹುದು. ನಮ್ಮಲ್ಲಿ ಶಿಕ್ಷಣ ಇಲಾಖೆ ಇದೆ. ಅದರ ಉದ್ದೇಶವು ಜನತೆಯನ್ನು ನೀತಿವಂತರನ್ನಾಗಿ ಮಾಡುವುದು ಮತ್ತು ಸಮಾಜ ಜೀವಿಗಳನ್ನಾಗಿ ಮಾಡುವುದು ಆಗಿರುತ್ತದೆ. ಮತ್ತೊಂದು ನಮ್ಮಲ್ಲಿರುವ ಇಲಾಖೆ ಎಂದರೆ ಅಬಕಾರಿ ಇಲಾಖೆ. ನಾನು ಹಾಗೆ ಹೇಳಬಹುದಾದರೆ, ಈ ಅಬಕಾರಿ ಬಿ. ಎಲ್. ಎ. ಡಿಬೇಟ್ಸ್ ಸಂ. 19. ಪುಟಗಳು 971 ರಿಂದ 76, 12 ಮಾರ್ಚ್ 1927. 30. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಇಲಾಖೆಯು ತದ್ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿದೆ. ಮಾನ್ಯರೇ, ಅಬಕಾರಿ ಆದಾಯದ ರೂಪದಲ್ಲಿ ಜನತೆಯಿಂದ ಪಡೆದುಕೊಂಡಷ್ಟು ಹಣವನ್ನಾದರೂ ಶಿಕ್ಷಣದ ಮೇಲೆ ಖರ್ಚು ಮಾಡಿರಿ ಎಂದು ಕೇಳುವುದು ಹೆಚ್ಚಿನದೇನನ್ನು ಕೇಳಿದಂತೆ ಅಲ್ಲ ಎಂದೇ ನಾನು ಭಾವಿಸುತ್ತೇನೆ. ಈ ಪ್ರಾಂತದಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ತಲಾ ಕೇವಲ 14 ಆಣೆಗಳನ್ನು ಮಾತ್ರ ಖರ್ಚು ಮಾಡುತ್ತೇವೆ. ಆದರೆ ಅಬಕಾರಿ ಆದಾಯದ ರೂಪದಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಯಿಂದ ತಲಾ 2 ರೂಪಾಯಿ ಆಣೆ 17 ಪೈಸೆಗಳನ್ನು ವಸೂಲು ಮಾಡಿಕೊಳ್ಳುತ್ತೇವೆ. ನಾವು ಜನತೆಯಿಂದ ಅಬಕಾರಿ ಕರದ ರೂಪದಲ್ಲಿ ತೆಗೆದುಕೊಂಡದ್ದನ್ನು ಶಿಕ್ಷಣದ ಬಗ್ಗೆ ಖರ್ಚು ಮಾಡಲು ಅವಕಾಶವಾಗುವಂತೆ ಶಿಕ್ಷಣದ ವೆಚ್ಚವನ್ನು ಹೊಂದಾಣಿಕೆ ಮಾಡುವುದು ನ್ಯಾಯಯುತವಾದುದು ಎಂದು ನಾನು ಭಾವಿಸುತ್ತೇನೆ. ನಾನು ಹೇಳಬೇಕೆಂದಿರುವ ತುಂಬಾ ಸಾದೃಶ್ಯವಾಗಿರುವ ಮತ್ತು ನನ್ನ ಗೌರವಾನ್ವಿತ ಸ್ನೇಹಿತರಾದ ಶಿಕ್ಷಣ ಮಂತ್ರಿಗಳ ಲಕ್ಷ್ಯವನ್ನು ಸೆಳೆಯಬೇಕೆಂದಿರುವ ಇನ್ನೊಂದು ವಿಷಯವಿದೆ. ಅದೆಂದರೆ ನಾವು ಈಗ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಖರ್ಚು ಮಾಡುತ್ತಿರುವ ಹಣವು ಹೆಚ್ಚಿನ ಮಟ್ಟಿಗೆ ವ್ಯರ್ಥವಾಗಿ ಖರ್ಚಾಗುತ್ತಿದೆ ಎಂಬುದು. ಪ್ರಾಥಮಿಕ ಶಾಲೆಯ ಆವರಣವನ್ನು ಪ್ರವೇಶಿಸುವ ಪ್ರತಿಯೊಂದು ಮಗುವು ಶಿಕ್ಷಣ ಪಡೆದುಕೊಂಡೇ ಅದನ್ನು ಬಿಡತಕ್ಕದು ಎಂಬುದೇ ಪ್ರಾಥಮಿಕ ಶಿಕ್ಷಣದ ಗುರಿಯಾಗಿರಬೇಕು. ಆದರೆ ನಾವು ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ಪ್ರಾಥಮಿಕ ಶಾಲೆಯನ್ನು ಪ್ರವೇಶಿಸುವ ಪ್ರತಿ 100 ಮಕ್ಕಳಲ್ಲಿ ಕೇವಲ 18 ಮಕ್ಕಳು 4ನೇ ವರ್ಗದವರೆಗೆ ಓದುತ್ತಾರೆ. ಉಳಿದವರೆಲ್ಲ ಅಂದರೆ ಪ್ರತಿ 100ರಲ್ಲಿ 82 ಮಕ್ಕಳು ಪುನಃ ಶಿಕ್ಷಿತರಾಗಿಯೇ ಉಳಿಯುತ್ತಾರೆ. ಈ ಪರಿಸ್ಥಿತಿಗೆ ಪರಿಹಾರವೇನು? ಭಾರತ ಸರ್ಕಾರವು ಶಿಕ್ಷಣದ ಪುನರಾವಲೋಕನದ ತನ್ನ ವರದಿಯಲ್ಲಿ ಮಾಡಿದ ಟೀಕೆಯನ್ನು ಯಾವುದೇ ನೆಪವನ್ನು ಹೇಳದೆ ಈ ಸದನಕ್ಕೆ ಓದಿ ಹೇಳಲೇಬೇಕು. ಆ ವರದಿಯು ಹೇಳುತ್ತದೆ, ಶೈಕ್ಷಣಿಕ ಪ್ರಯತ್ನದಲ್ಲಿ ಹಣ ಪೋಲಾಗುವುದು ತುಂಬಾ ಹೆಚ್ಚಿನ ಪ್ರಮಾಣದ್ದಾಗಿದೆ ಮತ್ತು ಭಾರತದಲ್ಲಿನ ಶೈಕ್ಷಣಿಕ ಪ್ರಯತ್ನದಲ್ಲಿನ ಹಣ ಪೋಲಾಗುವ ಈ ಸಮಸ್ಯೆಗೆ ಒತ್ತಾಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ಪರಿಹಾರ ಇಲ್ಲ ಎಂದು ಬಹಳ ಜನ ಶಿಕ್ಷಣ ತಜ್ಞರು ಅಭಿಪ್ರಾಯಪಡುತ್ತಾರೆ. ಶೈಕ್ಷಣಿಕ ಪ್ರಯತ್ನದಲ್ಲಿನ ಒಟ್ಟು ಪೋಲಾಗುವಿಕೆಯು ಮತ್ತು ಅದಕ್ಕೆ ಸರಿಸಮನಾಗಿ ಪೋಲಾಗುತ್ತಿರುವ ಶಿಕ್ಷಣದ ಹಣವು ಪ್ರಾಥಮಿಕ ವರ್ಗಗಳಲ್ಲಿ ಒದಗಿಸಲಾದ ಒಟ್ಟು ಶಕ್ತಿಯ ಶೇಕಡಾ 50ರಷ್ಟು ಇರುತ್ತದೆ. ಆದುದರಿಂದ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳಿಗೆ ನಾನು ವಿನಂತಿಸುವುದೇನೆಂದರೆ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿ. ಬೇರೆ ಯಾವುದಕ್ಕೂ ಅಲ್ಲವಾದರೂ ಕನಿಷ್ಠ ಪಕ್ಷ ತಾನು ಖರ್ಚು ಮಾಡಿದ ಹಣವು ಫಲಕಾರಿಯಾದುದಾಗಲಿ ಎಂಬ ಕಾರಣಕ್ಕಾಗಿಯಾದರೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿ. ಬ್ಲಾಕ್ ಬೇ ರಿಕ್ತ ಮಿಷನ್ನಿಗೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯವರು ಮಂಡಿಸಿದ ವಾದಕ್ಕಿಂತ ಇದೇನೂ ತುಂಬಾ ಬೇರೆಯಾದುದಲ್ಲ. ಬ್ಲಾಕ್ ಬೇ ಬಗ್ಗೆ ಹೆಚ್ಚಿನ ಹಣವನ್ನು ಖರ್ಚು ಮಾಡಲು ವಿನಂತಿಸಲಾಯಿತು. ಏಕೆಂದರೆ ಈಗ ಹೆಚ್ಚಿನ ಹಣವನ್ನು ಖರ್ಚು ಮಾಡದಿದ್ದರೆ ನಾವು ಈಗಾಗಲೇ ಖರ್ಚು ಮಾಡಿದ್ದೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಈ ಸಂದರ್ಭದಲ್ಲಿಯೂ ಸಹ ಶಿಕ್ಷಣಕ್ಕೆ ಅನುದಾನ 30. ಅದೇ ವಾದವನ್ನೇ ಉಪಯೋಗಿಸಿಕೊಳ್ಳಬಹುದಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಶಾಲೆಯನ್ನು ಸೇರಿದ ಪ್ರತಿಯೊಬ್ಬ ಮಗುವು 4ನೆಯ ತರಗತಿಯನ್ನು ತಲುಪುವಂತೆ ಮಾಡಲು ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡದಿದ್ದರೆ ನಾವು ಈಗಾಗಲೇ ಅವನ ಮೇಲೆ ಖರ್ಚು ಮಾಡಿದ್ದು ಯಾವುದೇ ರೀತಿಯಲ್ಲಿ ಪ್ರಯೋಜನಕಾರಿಯಾಗುವುದಿಲ್ಲ. ಮಾನ್ಯರೇ, ಮಾನ್ಯ ಶಿಕ್ಷಣ ಮಂತ್ರಿಗಳ ಲಕ್ಷ್ಯವನ್ನು ಸೆಳೆಯಲು ನಾನು ಇಚ್ಛಿಸುವ 3ನೆಯ ವಿಷಯವೂ ಇದು. ಅಂದರೆ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಈ ಪ್ರಾಂತದಲ್ಲಿ ಶಿಕ್ಷಣಕ್ಕೆ ಹಣಕಾಸನ್ನು ನಾವು ಯಾವ ರೀತಿಯಲ್ಲಿ ಒದಗಿಸಿರುತ್ತೇವೆ ಎಂಬ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಕಲಾ ಮಹಾವಿದ್ಯಾಲಯಗಳನ್ನು ನಡೆಸಲು ನಾವು ಮಾಡಲು ಒಟ್ಟು ಖರ್ಚಿನಲ್ಲಿ ಶೇಕಡಾ 36ರಷ್ಟನ್ನು, ಮಾಧ್ಯಮಿಕ ಶಾಲೆಗಳ ಮೇಲೆ ನಾವು ಮಾಡುತ್ತಿರುವ ಒಟ್ಟು ಖರ್ಚಿನಲ್ಲಿ ಶೇಕಡಾ 31ರಷ್ಟನ್ನು, ಮಿಡಲ್ ಸ್ಕೂಲುಗಳಿಗೆ ಸಂಬಂಧಿಸಿದ ಒಟ್ಟು ಖರ್ಚಿನಲ್ಲಿ ಶೇಕಡಾ 26ರಷ್ಟನ್ನು, ಮಿಡಲ್ ಸ್ಕೂಲುಗಳಿಗೆ ಸಂಬಂಧಿಸಿದ ಒಟ್ಟು ಖರ್ಚಿನಲ್ಲಿ ಶೇಕಡಾ 26ರಷ್ಟನ್ನು ಫೀಜುಗಳ ಮೂಲಕ ಪಡೆದುಕೊಳ್ಳಲಾಗುತ್ತಿದೆ. ಮಾನ್ಯರೇ, ಇದು ಶಿಕ್ಷಣವನ್ನು ವ್ಯಾಪಾರವನ್ನಾಗಿ ಮಾಡಿದೆ ಎಂದು ನಾನು ಈಗ ಹೇಳುತ್ತೇನೆ.
ಶಿಕ್ಷಣವು ಪ್ರತಿಯೊಬ್ಬನ ಅಳವಿನಲ್ಲಿರುವಂಥ ವಿಷಯವಾಗಿರಬೇಕು. ಶಿಕ್ಷಣ ಇಲಾಖೆಯು ಸಹ ಲಾಭಕ್ಕಾಗಿ ನಡೆಸುವ ಇಲಾಖೆ ಎಂದು ಪರಿಗಣಿಸುವಂಥದಲ್ಲ. ಸಾಧ್ಯವಿದ್ದ ಎಲ್ಲ ವಿಧಾನಗಳಿಂದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಬೇಕು. ಈ ವಾದವನ್ನು ನಾನು ಮುಂದಿಡುತ್ತಿರುವುದಕ್ಕೆ ಕಾರಣವೆಂದರೆ ಸಮಾಜದ ಕೆಳವರ್ಗದವರು ಹೈಸ್ಕೂಲಿನಲ್ಲಿ, ಮಿಡಲ್ ಸ್ಕೂಲುಗಳಲ್ಲಿ ಮತ್ತು ಮಹಾವಿದ್ಯಾಲಯಗಳಲ್ಲಿ ಈಗೀಗ ಪ್ರವೇಶ ಪಡೆಯುತ್ತಿರುತ್ತಾರೆ. ಕಾರಣ ಇಲಾಖೆಯ ನೀತಿಯು ಉಚ್ಚ ಶಿಕ್ಷಣವು ಕೆಳವರ್ಗದವರಿಗೆ ಸಾಧ್ಯವಿದ್ದಷ್ಟು ಕಡಿಮೆ ಖರ್ಚಿನಲ್ಲಿ ಲಭ್ಯವಾಗುವಂತೆ ಮಾಡುವುದಾಗಬೇಕು. ಆದ ಕಾರಣ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳ ಲಕ್ಷ್ಯವನ್ನು ಈ ಪ್ರಾಂತದ ಶಿಕ್ಷಣದ ಆಡಳಿತದಲ್ಲಿ ಎದ್ದು ಕಾಣುತ್ತಿರುವ ಈ ಸಂಗತಿಯ ಕಡೆಗೆ ಸೆಳೆಯಲು ಇಚ್ಛಿಸುತ್ತೇನೆ. ಮಾನ್ಯರೇ, ನನ್ನ ಸ್ನೇಹಿತರಾದ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳ ಲಕ್ಷ್ಯವನ್ನು ಸೆಳೆಯಲು ನಾನು ಬಯಸುವ 4ನೇ ಅಂಶವೆಂದರೆ ಈ ಪ್ರಾಂತದಲ್ಲಿ ಬೇರೆ ಬೇರೆ ವರ್ಗಗಳವರ ಶಿಕ್ಷಣದ ಪ್ರಗತಿಯಲ್ಲಿ ಮುಂದುವರೆದಿರುವಲ್ಲಿ ಇರುವ ಅಸಮಾನತೆ. ಆದರೆ ಆ ವಿಷಯಕ್ಕೆ ಹೋಗುವ ಮುನ್ನ ಒಂದು ಸಂಗತಿಯನ್ನು ವಿವರಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಕೋಮಿನವರು ಮುಂದುವರೆದಿರುವುದನ್ನು ಹೋಲಿಸಿ ನೋಡುವ ಉದ್ದೇಶಕ್ಕಾಗಿ ಪ್ರಾಂತದ ಜನಗಣತಿಯ ವರದಿಯು ಒಟ್ಟು ಜನತೆಯನ್ನು 4 ವರ್ಗಗಳಲ್ಲಿ ವಿಭಜಿಸಿದೆ. ಮೊದಲನೆಯ ವರ್ಗವನ್ನು ಮುಂದುವರೆದ ಹಿಂದೂಗಳು ಎಂದು ಕರೆಯಲಾಗಿದೆ. ಎರಡನೆಯ ವರ್ಗವನ್ನು ಮಧ್ಯಮ ವರ್ಗದ ಹಿಂದೂಗಳು ಎಂದು ಕರೆಯಲಾಗಿದೆ. ಈ ವರ್ಗವು ರಾಜಕೀಯ ಉದ್ದೇಶಗಳಿಗಾಗಿ ಬ್ರಾಹ್ಮಣೇತರರು ನಾನ್ ಬ್ರಾಹ್ಮಣ್ಸ್ ಎಂದು ಹೆಸರಿಸಲಾಗಿರುವ ಜನತೆಯನ್ನು ಅಂದರೆ ಮರಾಠ ಮತ್ತು ಸಂಬಂಧಿಸಿದವರನ್ನು ಒಳಗೊಳ್ಳುತ್ತದೆ. ಮೂರನೆಯ ವರ್ಗವೊಂದಿದೆ, ಅದನ್ನು ಹಿಂದುಳಿದ ವರ್ಗವೆಂದು ಕರೆಯಲಾಗುತ್ತಿದೆ. ಆದು ದಲಿತ ವರ್ಗಗಳನ್ನು, ಗುಡ್ಡಗಾಡು ಜನಾಂಗಗಳನ್ನು ಮತ್ತು ಅಪರಾಧಿ ಜನಾಂಗಗಳನ್ನು ಒಳಗೊಳ್ಳುತ್ತದೆ. 4ನೆಯ ವರ್ಗವೂ ಇದೆ, ಆದು ಮಹಮ್ಮಡನ್ನರನ್ನು ಒಳಗೊಳ್ಳುತ್ತದೆ. ಈ ವಿಭಾಗಗಳನ್ನು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಮನಸ್ಸಿನಲ್ಲಿಟ್ಟುಕೊಂಡು ಗಮನಿಸಿದಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಬೇರೆ ಬೇರೆ ಕೋಮುಗಳವರು ಶಿಕ್ಷಣ ಪಡೆಯುವಲ್ಲಿ ಸಾಧಿಸಿದ ಪ್ರಗತಿಯನ್ನು ಹೋಲಿಸಿ ನೋಡಿದಾಗ ಅತಿ ಹೆಚ್ಚಿನ ರೀತಿಯ ಅಸಮಾನತೆ ಕಂಡುಬರುತ್ತದೆ. ಈ ವರ್ಗಗಳ ಜನತೆಯನ್ನು ಅವರ ಜನಸಂಖ್ಯೆಯ ಆಧಾರದ ಮೇಲೆ ಅವರಿಗಿರುವ ಸ್ಥಾನವನ್ನು ಮತ್ತು ಅವರು ಶಿಕ್ಷಣದಲ್ಲಿ ಪಡೆದ ಪ್ರಗತಿಯ ಆಧಾರದ ಮೇಲಿನ ಅವರ ಸ್ಥಾನವನ್ನು ಹೋಲಿಸಿ ನೋಡಿದಾಗ ನಮಗೆ ಕಂಡುಬರುವುದು ಏನು? ಮಧ್ಯಮ ವರ್ಗದವರು ಅಂದರೆ ಬ್ರಾಹ್ಮಣೇತರರು ಜನಸಂಖ್ಯೆಯ ಆಧಾರದ ಮೇಲೆ ಪ್ರಥಮ ಸ್ಥಾನದಲ್ಲಿ ಇರುತ್ತಾರಾದರೂ ಮಹಾವಿದ್ಯಾಲಯ ಶಿಕ್ಷಣದಲ್ಲಿ 3ನೆಯ ಸ್ಥಾನದಲ್ಲಿ, ಮಾಧ್ಯಮಿಕ ಶಿಕ್ಷಣದಲ್ಲಿ 3ನೆಯ ಸ್ಥಾನದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲೂ 3ನೆಯ ಸ್ಥಾನದಲ್ಲಿ ಇರುತ್ತಾರೆ. ಜನಸಂಖ್ಯೆಯ ಆಧಾರದ ಮೇಲೆ 2ನೆಯ ಸ್ಥಾನದಲ್ಲಿರುವ ಹಿಂದುಳಿದ ವರ್ಗದವರು ಕಾಲೇಜ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 4ನೆಯ ಸ್ಥಾನದಲ್ಲಿ ಇರುತ್ತಾರೆ. ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 4ನೆಯ ಸ್ಥಾನದಲ್ಲಿ ಇರುತ್ತಾರೆ. ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 4ನೆಯ ಸ್ಥಾನದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 4ನೆಯ ಸ್ಥಾನದಲ್ಲಿ ಇರುತ್ತಾರೆ. ಜನಸಂಖ್ಯೆಯ ಆಧಾರದ ಮೇಲೆ 3ನೆಯ ಸ್ಥಾನದಲ್ಲಿರುವ ಮಹಮ್ಮಡನ್ನರು ಕಾಲೇಜು ಶಿಕ್ಷಣದಲ್ಲಿ 2ನೆಯ ಸ್ಥಾನದಲ್ಲಿ, ಮಾಧ್ಯಮಿಕ ಶಿಕ್ಷಣದಲ್ಲಿ 2ನೆಯ ಸ್ಥಾನದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 2ನೆಯ ಸ್ಥಾನದಲ್ಲಿ ಇರುತ್ತಾರೆ. ಮುಂದುವರೆದ ಹಿಂದೂಗಳ ವರ್ಗದವರು ಜನಸಂಖ್ಯೆಯ ಆಧಾರದ ಮೇಲೆ 4ನೆಯ ಸ್ಥಾನದಲ್ಲಿರುವವರು ಕಾಲೇಜ್ ಶಿಕ್ಷಣದಲ್ಲಿ ಮೊದಲಿನ ಸ್ಥಾನದಲ್ಲಿ, ಮಾಧ್ಯಮಿಕ ಶಿಕ್ಷಣದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿಯೂ ಮೊದಲನೆಯ ಸ್ಥಾನದಲ್ಲಿ ಇರುತ್ತಾರೆ. ಬೇರೆ ಬೇರೆ ಕೋಮುಗಳವರ ಶಿಕ್ಷಣ ಕ್ಷೇತ್ರದಲ್ಲಿನ ಪ್ರಗತಿಯಲ್ಲಿರುವ ಅಸಮಾನತೆಯ ಬಗ್ಗೆ ಒಂದು ಕಲ್ಪನೆಯನ್ನು ಕೊಟ್ಟಿರುತ್ತೇನೆ. ಆದರೆ ಈ ಅಂಕಿ ಸಂಖ್ಯೆಗಳು ನಮ್ಮ ಪ್ರಾಂತದಲ್ಲಿನ ಬೇರೆ ಬೇರೆ ಕೋಮಿನವರು ಶಿಕ್ಷಣದಲ್ಲಿ ಸಾಧಿಸಿದ ಪ್ರಗತಿಯಲ್ಲಿನ ಅಸಮಾನತೆಯ ಆಳವನ್ನು ತೋರಿಸುವುದಿಲ್ಲ. ಆದುದರಿಂದ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳಿಗೆ ಅವರ ತೀವ್ರ ಪರ್ಯಾಲೋಚನೆಗಾಗಿ ಕೆಳಗಿನ ಅಂಕಿ ಸಂಖ್ಯೆಗಳನ್ನು ಹಾಜರುಪಡಿಸುತ್ತೇನೆ. ಮುಂದುವರಿದ ಹಿಂದೂಗಳು ಅವರ 1,000 ಜನಸಂಖ್ಯೆಗೆ. ಮೊಹಮ್ಮಡನ್ನರು ಮಧ್ಯಮ ವರ್ಗದವರು. ಹಿಂದುಳಿದ ವರ್ಗದವರು. ಮೊದಲಿಗೆ ಪ್ರಾಥಮಿಕ ಶಿಕ್ಷಣ 119 ವಿದ್ಯಾರ್ಥಿಗಳು. ಅವರ 1,000 ಜನಸಂಖ್ಯೆಗೆ. 92 ವಿದ್ಯಾರ್ಥಿಗಳು. ಅವರ 1,000 ಜನಸಂಖ್ಯೆಗೆ. 38 ವಿದ್ಯಾರ್ಥಿಗಳು. ಅವರ 1,000 ಜನಸಂಖ್ಯೆಗೆ. 18 ವಿದ್ಯಾರ್ಥಿಗಳು. ಇದು ಪ್ರಾಥಮಿಕ ಶಿಕ್ಷಣದ ಸ್ಥಿತಿ. ಮುಂದುವರಿದ ಹಿಂದೂಗಳು. ಮೊಹಮ್ಮಡನ್ನರು ಮಧ್ಯಮ ವರ್ಗದವರು. ಮಾಧ್ಯಮಿಕ ಶಿಕ್ಷಣ. ಅವರ 1,00,000 ಜನಸಂಖ್ಯೆಗೆ 3,000. ಅವರ 1,00,000 ಜನಸಂಖ್ಯೆಗೆ. ಅವರ 1,00,000 ಜನಸಂಖ್ಯೆಗೆ. 8,100. ಹಿಂದುಳಿದ ವರ್ಗದವರು. ಅವರ 1,00,000 ಜನಸಂಖ್ಯೆಗೆ. ಶಿಕ್ಷಣಕ್ಕೆ ಅನುದಾನ. ಇದು ಮಾಧ್ಯಮಿಕ ಶಿಕ್ಷಣದ ಸ್ಥಿತಿ. ಮುಂದುವರಿದ ಹಿಂದೂಗಳು. ಮೊಹಮ್ಮಡನ್ನರು ಮಧ್ಯಮ ವರ್ಗದವರು. ಹಿಂದುಳಿದ ವರ್ಗದವರು. ಕಾಲೇಜ್ ಶಿಕ್ಷಣ. ಅವರ 2,00,000 ಜನಸಂಖ್ಯೆಗೆ. ಅವರ 2,00,000 ಜನಸಂಖ್ಯೆಗೆ. ಅವರ 2,00,000 ಜನಸಂಖ್ಯೆಗೆ ಇಲ್ಲ. ಇದ್ದರೆ ಒಬ್ಬ ಇರಬಹುದು. 0000 22. ಕಾಲೇಜ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗದವರ ಸ್ಥಿತಿ ಇದು. ಆದೂ ಅವರ ಜನಸಂಖ್ಯೆಯ ಜಮಾಸು 37.5 ಲಕ್ಷದಷ್ಟಿರುವಾಗ ಇದು ಅವರ ಸ್ಥಿತಿ. ಮಾನ್ಯರೇ, ಈ ಅಂಕಿ ಸಂಖ್ಯೆಗಳು 2 ಸಂಗತಿಗಳನ್ನು ನಿರ್ಣಾಯಕವಾಗಿ ಹೇಳುತ್ತಿವೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಬೇರೆ ಬೇರೆ ಕೋಮಿನವರು ಸರಿಸಮಾನರಾಗಿ ಇಲ್ಲ. ಅವುಗಳ ಇನ್ನೊಂದು ಸಂಗತಿಯನ್ನು ಸ್ಪಷ್ಟಪಡಿಸುತ್ತೇನೆ. ನಾನು ಈ ಗೌರವಾನ್ವಿತ ಸದನದ ಲಕ್ಷ್ಯವನ್ನು ಈ ಬಗ್ಗೆ ಸೆಳೆಯಲು ಇಚ್ಛಿಸುತ್ತೇನೆ. ಅದೆಂದರೆ ಮೊಹಮ್ಮಡನ್ನರು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಮುಂದುವರೆದಿರುತ್ತಾರೆ ಎಂದರಿವಾಯಿತು. ಮಾನ್ಯರೇ, ಇದು ಕಾಲ್ಪನಿಕವಾದ ಹೇಳಿಕೆ ಅಲ್ಲ. ಗೌರವಾನ್ವಿತ ಈ ಸದನಕ್ಕೆ ನಾನು ಕೊಟ್ಟಿರುವ ಈ ಅಂಕಿ ಸಂಖ್ಯೆಗಳು ಮುಂಬೈ ಸಾರ್ವಜನಿಕ ವಿದ್ಯಾ ಇಲಾಖೆಯ ನಿರ್ದೇಶಕರು 1923ರಿಂದ 24ನೇ ಸಾಲಿಗೆ ಕೊಟ್ಟಿರುವ ವರದಿಯಲ್ಲಿನವು. ಮತ್ತು ಈ ವಾದದ ಸಮರ್ಥನೆಗಾಗಿ ಸರ್ ಇಬ್ರಾಹಿಂ ರಹೀಮತುಲ್ಲಾ ಅವರಂಥವರ ಅಭಿಪ್ರಾಯವನ್ನು ಆಧರಿಸಿದ್ದೇನೆ. ಅವರು ಮೊಹಮ್ಮಡನ್ನರ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಇದೇ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ನಾನು ಈ ಹೇಳಿಕೆಯನ್ನು ಮೊಹಮ್ಮಡನ್ನರ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸರ್ಕಾರವು ಮಾಡಿದ ಪ್ರಯತ್ನಗಳಿಗೆ ಹೊಟ್ಟೆಕಿಚ್ಚಿನಿಂದ ಅಥವಾ ದ್ವೇಷದಿಂದ ಮಾಡುತ್ತಿಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕು. ಈ ದೇಶವು ಬೇರೆ ಬೇರೆ ಕೋಮುಗಳನ್ನು ಹೊಂದಿರುವುದನ್ನು ಒತ್ತುಕೊಟ್ಟು ಹೇಳುತ್ತೇನೆ. ಈ ಎಲ್ಲ ಕೋಮುಗಳು ತಮ್ಮ ಸ್ಥಾನಮಾನದಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಸರಿಸಮಾನವಾಗುವುದಿಲ್ಲ. ಅವುಗಳನ್ನು ಸಮಾನತೆಯ ಸ್ಥಾನಕ್ಕೆ ತರಬೇಕಾದರೆ ಅನುಸರಿಸಬೇಕಾದ ಒಂದೇ ಒಂದು ಪರಿಹಾರೋಪಾಯವೆಂದರೆ ಅಸಮಾನತೆಯ ತತ್ವವನ್ನು ಅಳವಡಿಸಿಕೊಳ್ಳುವುದು ಮತ್ತು ಕೆಳಮಟ್ಟದಲ್ಲಿದ್ದವರಿಗೆ ವಿಶೇಷ ಪ್ರೋತ್ಸಾಹವನ್ನು ಒದಗಿಸುವುದು ಆಗಿರುತ್ತದೆ. ಇದನ್ನು ವಿರೋಧಿಸುವವರು ಮತ್ತು ಸಮಾನತಾ ಸಿದ್ಧಾಂತಕ್ಕೆ ಅಂಟಿಕೊಂಡಿರಬೇಕೆನ್ನುವರು ಕೆಲವರು ಇರುವುದು ನನಗೆ ತಿಳಿದಿದೆ. ಆದರೆ ಮೊಹಮ್ಮಡನ್ನರಿಗೆ ಈ ತತ್ವವನ್ನು ಅನ್ವಯಿಸುವಲ್ಲಿ ಸರ್ಕಾರವು ಒಳ್ಳೆಯದನ್ನೇ ಮಾಡಿದೆ. ಏಕೆಂದರೆ ಅಸಮಾನ ವ್ಯಕ್ತಿಗಳನ್ನು ಸಮಾನತೆಯ ಆಧಾರದ ಮೇಲೆ ನಡೆಸಿಕೊಳ್ಳುವುದು ಉಪೇಕ್ಷೆಗೆ ಮತ್ತು ನಿರ್ಲಕ್ಷ್ಯಕ್ಕೆ ಮತ್ತೊಂದು ಹೆಸರು ಎಂಬುದು ನನ್ನ ಪ್ರಾಮಾಣಿಕ ನಂಬಿಕೆಯಾಗಿದೆ. ಈ ತತ್ವವನ್ನು ಹಿಂದುಳಿದ ವರ್ಗಗಳವರಿಗೆ ಅನ್ವಯಿಸುವುದು ಯುಕ್ತವಾಗಿದೆ ಎಂದು ಸರ್ಕಾರವು ಇನ್ನೂ ಭಾವಿಸಿಲ್ಲ ಅನ್ನುವುದೊಂದೇ ನನ್ನ ತಕರಾರು ಆಗಿರುತ್ತದೆ.
ಆರ್ಥಿಕವಾಗಿ ಹೇಳಬೇಕೆಂದರೆ ಹಿಂದುಳಿದ ವರ್ಗದವರಿಗಿರುವ ಅಡ್ಡಿ ಆತಂಕಗಳು ಬೇರೆ ಯಾವ ಕೋಮುಗಳವರಿಗೂ ಇಲ್ಲ. ಆದುದರಿಂದ ವಿಶೇಷ ಪ್ರೋತ್ಸಾಹ ತೋರುವ ತತ್ವವನ್ನು ಅವರಿಗೆ ಅನ್ವಯಿಸಬೇಕೆಂದು ನಾನು ಭಾವಿಸುತ್ತೇನೆ. ಮೊಹಮ್ಮಡನ್ನರಿಗಿಂತ ಅವರ ಪರಿಸ್ಥಿತಿಯು ತುಂಬಾ ಕೆಳಮಟ್ಟದ್ದಾಗಿದೆ ಎಂಬುದನ್ನು ನಾನು ತೋರಿಸಿದ್ದೇನೆ ಮತ್ತು ವಿಶೇಷ ಅನುಗ್ರಹಕ್ಕೆ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಯೋಗ್ಯರಾದವರಿಗೂ ಅದರ ಅಗತ್ಯವಿರುವವರಿಗೂ ಅದನ್ನು ಒದಗಿಸುವುದಾದರೆ ಆಗ ಹಿಂದುಳಿದ ವರ್ಗದವರು ಮೊಹಮ್ಮಡನ್ನರಿಗಿಂತ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅಧಿಕ ಪ್ರೋತ್ಸಾಹಕ್ಕೆ ಅರ್ಹರಾಗಿರುತ್ತಾರೆ ಎಂಬುದೇ ನನ್ನ ವಾದವಾಗಿರುತ್ತದೆ. ಈ ಪ್ರಶ್ನೆಯನ್ನು ಈ ಸದನದ ಮುಂದೆ ವಿಶೇಷವಾಗಿ ಇಡಲು ಇಚ್ಛಿಸುತ್ತೇನೆ. ಮೊಹಮ್ಮಡನ್ ಕೋಮಿನವರ ಉದ್ಧಾರಕ್ಕಾಗಿ ಅಳವಡಿಸಿದ ವಿಧಾನ ಮತ್ತು ತತ್ವಗಳನ್ನೇ ಹಿಂದುಳಿದ ವರ್ಗಗಳವರ ಉದ್ಧಾರಕ್ಕಾಗಿಯೂ ಅಳವಡಿಸಬೇಕೆಂದು ನಾನು ಗೌರವಾನ್ವಿತ ಶಿಕ್ಷಣ ಮಂತ್ರಿಯವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 1882ರ ಶಿಕ್ಷಣ ಆಯೋಗದ ವರದಿಯ ಮೇಲೆ ಭಾರತ ಸರ್ಕಾರವು 1885ರಲ್ಲಿ ಹೊರಡಿಸಿದ ಸೂಚನೆಗಳನ್ನು ಗೌರವಾನ್ವಿತ ಮಂತ್ರಿಗಳಿಗೆ ಉಲ್ಲೇಖಿಸುತ್ತೇನೆ. ಮೊಹಮ್ಮಡನ್ ಕೋಮಿನವರ ಶಿಕ್ಷಣದ ಸುಧಾರಣೆಗಾಗಿ ಹಲವಾರು ಪ್ರಸ್ತಾಪಗಳನ್ನು ಮಾಡಲಾಗಿತ್ತು. ಆದಾಗ್ಯೂ ಭಾರತ ಸರ್ಕಾರದವರು ಮೊಹಮ್ಮಡನ್ ಕೋಮಿನವರ ಶೈಕ್ಷಣಿಕ ಬೇಡಿಕೆಗಳ ಪರಿಶೀಲನೆಗಾಗಿ ವಿಶೇಷ ತನಿಖಾ ಸಿಬ್ಬಂದಿಯನ್ನು ನೇಮಕ ಮಾಡುವ ಪ್ರಸ್ತಾಪದ ಮೇಲೆ ಮತ್ತು ಶಿಕ್ಷಣದ ಅವಶ್ಯಕತೆಯನ್ನು ಅದಕ್ಕೆ ಒದಗಿಸಿಕೊಡುವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿತು. ದಲಿತ ವರ್ಗದವರ ಶಿಕ್ಷಣದ ಬೆಳವಣಿಗೆಯೂ ಸಹ ಅಷ್ಟೇ ತುರ್ತಿನದಾಗಿದ್ದು ವಿಶೇಷ ತನಿಖಾ ಸಿಬ್ಬಂದಿಯನ್ನು ನೇಮಕ ಮಾಡುವ ಅವಶ್ಯಕತೆ ಇದೆ ಎಂದು ನಾನು ಭಾವಿಸುತ್ತೇನೆ. ಮಾನ್ಯರೇ, ಪ್ರಾಥಮಿಕ ಶಿಕ್ಷಣ ಅಧಿನಿಯಮವು ಒಂದು ದೊಡ್ಡ ತಪ್ಪು ಎಂದು ನಾನು ಹೇಳಬಹುದು. ಗೌರವಾನ್ವಿತ ಸದಸ್ಯರು ಇದನ್ನು ಒಪ್ಪಲಿಕ್ಕಿಲ್ಲ. ಆದರೆ ಅದು ತಪ್ಪು ಎಂದೇ ನಾನು ಹೇಳುತ್ತೇನೆ. ಅದು ದೊಡ್ಡ ತಪ್ಪು ಎಂದು ಹೇಳುತ್ತೇನೆ. ಏಕೆಂದರೆ ಶಿಕ್ಷಣವು ಬಹುದೊಡ್ಡ ಅವಶ್ಯಕತೆ ಅನ್ನುವುದನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿಶಾಲಿಗಳಾಗಿರದವರ ಕೈಗಳಿಗೆ ಶಿಕ್ಷಣದ ಹೊಣೆಯನ್ನು ವರ್ಗಾಯಿಸಲಾಗಿದೆ. ಇದು ತಪ್ಪು. ಶಿಕ್ಷಣದ ಅವಶ್ಯಕತೆಯನ್ನು ಅರಿತುಕೊಳ್ಳುವವರು ಯಾರಾದರೂ ಇದ್ದರೆ ಅವರು ಈ ಪರಿಷತ್ತಿನಲ್ಲಿ ಇಲ್ಲ. ಸ್ಥಾನಿಕ ಮಂಡಳಿಯ ಸದಸ್ಯರು ಶಿಕ್ಷಣವು ಒಂದು ಅವಶ್ಯಕತೆ ಅನ್ನುವುದನ್ನು ಅರಿತುಕೊಳ್ಳುವಷ್ಟು ಸುಶಿಕ್ಷಿತರಲ್ಲ. ಆದುದರಿಂದ ಶಿಕ್ಷಣದ ಬಗ್ಗೆ ಯಾವುದೇ ಭಾವನೆ ಇಲ್ಲದವರ ಕೈಗಳಲ್ಲಿ ಶಿಕ್ಷಣದ ಹೊಣೆಗಾರಿಕೆಯನ್ನು ವರ್ಗಾಯಿಸಿ ಈ ಪರಿಷತ್ತು ದೊಡ್ಡ ತಪ್ಪನ್ನು ಮಾಡಿದೆ. ಮನಃ ಹೇಳಬೇಕೆಂದರೆ ಶಿಕ್ಷಣವನ್ನು ಸ್ಥಾನಿಕ ಮಂಡಳಗಳಿಗೆ ವರ್ಗಾಯಿಸಿದ್ದು ತಪ್ಪು. ಏಕೆಂದರೆ ಆ ಹೊಣೆಗಾರಿಕೆಯ ಭಾರವನ್ನು ಹೊರಲು ಅಸಮರ್ಥರಾಗಿರುವವರ ಮೇಲೆ ಆ ಹೊಣೆಯನ್ನು ವರ್ಗಾಯಿಸಲಾಗಿದೆ. ಮಾನ್ಯರೇ, ಕೆಳದರ್ಜೆಯ ಜನತೆಯ ಶಿಕ್ಷಣವು ನಮಗೆಲ್ಲ ತಿಳಿದಿರುವಂತೆ ತುಂಬಾ ಹೆಚ್ಚಿನ ವೆಚ್ಚದ್ದು ಆಗಿರುತ್ತದೆ ಮತ್ತು ಈ ಭಾರವನ್ನು ಹೊರಲು ಸಮರ್ಥರಾದವರು ಯಾರಾದರೂ ಇದ್ದರೆ ಅದು 15 ಕೋಟಿ ರೂಪಾಯಿಗಳ ಆದಾಯವಿರುವ ಈ ಪರಿಷತ್ತು ಮಾತ್ರವೇ. ಕೆಲವೇ ಲಕ್ಷದ ಅಲ್ಪ ಆದಾಯವಿರುವ ಸ್ಥಾನಿಕ ಮಂಡಳಿಗಳೂ ಅಲ್ಲ. ಮಾನ್ಯರೇ, ಈ ಪರಿಷತ್ತು ಶಿಕ್ಷಣವನ್ನು ಸ್ಥಾನಿಕ ಮಂಡಳಿಗಳಿಗೆ ವರ್ಗಾಯಿಸಿ ಕೆಳದರ್ಜೆಯ ಜನತೆಯ ಶಿಕ್ಷಣದ ಪ್ರಸಾರವನ್ನು ಅನಿಯಮಿತ ಕಾಲದವರೆಗೆ ಮುಂದೂಡಿದಂತಾಗಿದೆ ಮತ್ತು ಹಾಗೆ ಮಾಡಿ ದೊಡ್ಡ ತಪ್ಪನ್ನು ಮಾಡಿದೆ. ಆದರೆ ಮಾನ್ಯರೇ, ಇದು ನಾನು ಹೇಳಬೇಕೆಂದಿರುವುದಕ್ಕೆ ಪೀಠಿಕೆ ಮಾತ್ರವೇ ಆಗಿದೆ. ಈ ತಪ್ಪಿನಿಂದಾಗಿ ಅತ್ಯಂತ ತೀವ್ರವಾದ ಅನ್ಯಾಯಕ್ಕೊಳಗಾದವರೆಂದರೆ ದಲಿತ ವರ್ಗದವರು. ಸ್ಥಾನಿಕ ಸ್ವಯಮಾಡಳಿತ ಸರ್ಕಾರದ ಇಲಾಖೆಯ ಮಂತ್ರಿಗಳಿಗೆ ಗೌರವಪೂರ್ವಕವಾಗಿ ಆದರೆ ಬಲವಂತವಾಗಿ ಹೇಳುವುದೇನೆಂದರೆ ಸ್ಥಾನಿಕ ಮಂಡಳ ರಚನೆಯ ಭಾವನೆಯು ವಸ್ತು ಸಂಗ್ರಹಾಲಯದಲ್ಲಿರುವ ದುಡ್ಡು ಗಳಿಸುವ ಮನೋರಂಜನಾ ಮಳಿಗೆಗಳನ್ನು ಅಂದರೆ ಅಲ್ಲಿ ಅದನ್ನು ನೋಡಿಕೊಳ್ಳುವ ಕ್ಯೂರೇಟರ್ನು ಪ್ರತಿಯೊಂದು ವಿಶಿಷ್ಟ ಜಾತಿಗೆ ಬೇರೆ ಬೇರೆ ಶಿಕ್ಷಣಕ್ಕೆ ಅನುದಾನ ಸ್ಥಳಾವಕಾಶ ಒದಗಿಸುವಂತೆ ಇದೆ. ಮಾನ್ಯರೇ, ಪ್ರತಿಯೊಂದು ಸ್ಥಾನಿಕ ಮಂಡಳದಲ್ಲಿ ದಲಿತ ವರ್ಗದ ಒಬ್ಬನೇ ಒಬ್ಬ ಪ್ರತಿನಿಧಿಗೆ ಅವಕಾಶ ಕೊಡಲಾಗಿದೆ. ಈ ವರ್ಗದವರ ಒಬ್ಬನೇ ಒಬ್ಬ ಪ್ರತಿನಿಧಿ ಇರುವುದರ ಉಪಯೋಗವೇನು? ನನಗೆ ಅದು ಅರ್ಥವಾಗುವುದಿಲ್ಲ. ಉದಾಹರಣೆಗೆ ಹೇಳಬೇಕೆಂದರೆ ಸ್ಥಾನಿಕ ಮಂಡಳದಲ್ಲಿನ ದಲಿತ ವರ್ಗಗಳ ಪ್ರತಿನಿಧಿಯ ನೇಮಕಾತಿಯ ದಲಿತ ವರ್ಗದವರ ಹಿತಾಸಕ್ತಿಗೆ ಅಗತ್ಯವಾದ ನೀತಿಯನ್ನು ಒತ್ತಾಯಿಸುವ ಉದ್ದೇಶದಿಂದ ಮಾಡಿದ್ದರೂ ಈಗ ಅದು ವ್ಯರ್ಥವಾಗುತ್ತದೆ. ಏಕೆಂದರೆ 10 ಅಥವಾ 12 ಸದಸ್ಯರಿರುವ ಮಂಡಳದಲ್ಲಿ ಇವನು ತುಂಬಾ ನಿಸ್ಸಹಾಯಕ ಸ್ಥಿತಿಯಲ್ಲಿರುತ್ತಾನೆ ಎಂದು ಈ ಪ್ರಾಂತದ ಎಲ್ಲ ಭಾಗಗಳಿಂದಲೂ ದೂರುಗಳು ಕೇಳಿಬರುತ್ತವೆ. ಬೆಳವಣಿಗೆಗಾಗಿ ಮತ್ತು ಉತ್ತಮ ಸ್ಥಿತಿಗಾಗಿ ಅವರಿಗೆ ಇರುವ ಆಶಯ ಆಕಾಂಕ್ಷೆಗಳನ್ನು ಯಾವುದೇ ರೀತಿಯಲ್ಲಿ ಹಂಚಿಕೊಳ್ಳುವಂಥ ಜನರಿಂದ ಈ ದಲಿತ ವರ್ಗದವರು ಸುತ್ತುವರಿಯಲ್ಪಟ್ಟಿರುತ್ತಾರೆ. ಆದುದರಿಂದ ಈ ಅಗತ್ಯವು ಇನ್ನೂ ಹೆಚ್ಚು ಅವಶ್ಯವಾದುದಾಗಿರುತ್ತದೆ. ತುಂಬಾ ಮಹತ್ವದ ವಿಷಯವಾಗಿರುವ ಶಿಕ್ಷಣದ ಹೊಣೆಯನ್ನು ವಹಿಸಿಕೊಂಡಿರುವ ಸ್ಥಾನಿಕ ಮಂಡಳಗಳು ದಲಿತ ವರ್ಗದವರನ್ನು ನಿರ್ಲಕ್ಷಿಸದಂತೆ ನೋಡಿಕೊಳ್ಳಲು ಈ ಸರ್ಕಾರವು ನೇರವಾಗಿ ತನ್ನ ನಿಯಂತ್ರಣದಲ್ಲೇ ಇರುವ ತನಿಖಾ ಏಜೆನ್ಸಿಯನ್ನು ನೇಮಿಸಬೇಕು. ದಲಿತ ವರ್ಗದವರ ಬಗ್ಗೆ ನಾನು ಹೇಳಬೇಕೆಂದಿರುವ ಎರಡನೆಯ ವಿಷಯವೆಂದರೆ ಆಯವ್ಯಯ ಪತ್ರದಲ್ಲಿ ನಿರ್ದಿಷ್ಟ ಮೊತ್ತದ ಹಣವನ್ನು ಹಿಂದುಳಿದ ಕೋಮಿನವರ ವಿದ್ಯಾರ್ಥಿ ವೇತನಕ್ಕಾಗಿ ತೆಗೆದಿಡಲಾಗಿರುವುದು ಕಂಡುಬರುತ್ತದೆ. ಮಾನ್ಯರೇ, ಈಗ ಹಿಂದುಳಿದ ವರ್ಗಗಳು ಎಂಬ ಪದಗಳು ಅವುಗಳನ್ನು ಆಯವ್ಯಯ ಪತ್ರದಲ್ಲಿ ಬಳಸಿರುವ ರೀತಿಯಲ್ಲಿನ ಒಳ ಅರ್ಥವನ್ನು ನಾನು ತಿಳಿದುಕೊಳ್ಳಲಾರದವನಾಗಿ ಇದ್ದೇನೆ. ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರು ತಮ್ಮ ವರದಿಯಲ್ಲಿ ಉಪಯೋಗಿಸಿರುವ ವಾಕ್ಯಾವಳಿಯನ್ನೇ ಗೌರವಾನ್ವಿತ ಮಂತ್ರಿಗಳು ಅಳವಡಿಸಿಕೊಳ್ಳಬಹುದಾಗಿತ್ತೆಂದು ನನ್ನ ಬಲವಾದ ಅನಿಸಿಕೆಯಾಗಿತ್ತು ಮತ್ತು ಹಿಂದುಳಿದ ವರ್ಗಗಳಲ್ಲಿ ಸೇರಲು ಇಚ್ಛಿಸುವ ಪ್ರತಿಯೊಂದು ಕೋಮಿನವರಿಗೂ ಬೇರೆ ಬೇರೆಯಾಗಿ ನಿರ್ದಿಷ್ಟ ಮೊತ್ತವನ್ನು ತೆಗೆದಿಡಲಿ ಎಂದು ನಾನು ಪ್ರಬಲವಾಗಿ ಪ್ರತಿಪಾದಿಸುತ್ತೇನೆ. ಹಾಗೆ ಮಾಡಿದರೆ ನಾವು ಮಧ್ಯಮ ವರ್ಗದ ಹಿಂದೂಗಳು, ಹಿಂದುಳಿದ ಹಿಂದೂಗಳು ಮತ್ತು ಮೊಹಮ್ಮಡನ್ನರು ವರ್ಷಕ್ಕೆ ಹೇಗೆ ಪ್ರಗತಿಯನ್ನು ಹೊಂದುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈಗ ನಮ್ಮನ್ನು ಒಂದೇ ಗುಂಪಿನಲ್ಲಿ ಸೇರಿಸಲಾಗಿದೆ. ನಮ್ಮನ್ನೆಲ್ಲ ಹಾಗೆ ಒಟ್ಟಾಗಿ ಪರಿಗಣಿಸಲು ವಾಸ್ತವವಾಗಿ ಯಾವುದೇ ಕಾರಣಗಳೂ ಇಲ್ಲ. ಏಕೆಂದರೆ ನಾವು ಎಷ್ಟೇ ರೀತಿಯಲ್ಲಿ ನಾವೆಲ್ಲ ಒಂದು ಎಂದು ಹೇಳಲು ಇಚ್ಛಿಸಿದಾಗ್ಯೂ ಸಹ ನಾವು ನಿಜವಾಗಿಯೂ ಒಬ್ಬರಿಂದೊಬ್ಬರು ಭಿನ್ನವಾಗಿರುತ್ತೇವೆ. ನಾನು ಒತ್ತಿ ತೋರಿಸಲು ಇಚ್ಛಿಸುವ ಮತ್ತು ಗೌರವಾನ್ವಿತ ಮಂತ್ರಿಗಳು ಅದಕ್ಕೆ ಸಂಪೂರ್ಣ ಗಮನವನ್ನು ಕೊಡುತ್ತಾರೆಂದು ಇಚ್ಛಿಸುವ ಮೂರನೇ ಅಂಶವು ದಲಿತ ವರ್ಗದ ಹುಡುಗರಿಗೆ ಶಿಷ್ಯವೇತನ ಕೊಡುತ್ತಿರುವ ವಿಧಾನಕ್ಕೆ ಸಂಬಂಧಪಟ್ಟಿರುವುದು ಆಗಿರುತ್ತದೆ. ಯಾವುದೇ ಸಹಾಯವಿಲ್ಲದಿರುವಾಗ ಶಿಷ್ಯವೇತನದ ರೂಪದಲ್ಲಿ ಬರುವ ಸಹಾಯವು ಉತ್ತಮವಾದದ್ದು. ಆದರೆ ನನ್ನ ಸ್ನೇಹಿತರಾದ ಮಾನ್ಯ ಶಿಕ್ಷಣ ಮಂತ್ರಿಗಳು ಇದನ್ನು ತಿಳಿದಿರಲಿ. ಏನೆಂದರೆ ನಾನು ಮಾಡಿದ ವಿಚಾರಣೆಗಳು ಮತ್ತು ನನ್ನ ಅನುಭವವು ಶಿಷ್ಯವೇತನವನ್ನು ಕೊಡುತ್ತಿರುವ ಈ ವಿಧಾನವು ಸಾರ್ವಜನಿಕ ಹಣವನ್ನು ಹಾಳು ಮಾಡುವುದೇ ಆಗಿದೆ ಎಂಬುದನ್ನು ತೋರಿಸುತ್ತದೆ. ದಲಿತ ವರ್ಗದ ತಂದೆ ತಾಯಂದಿರು ತುಂಬಾ ಬಡವರು, ತುಂಬಾ ಅಜ್ಞಾನಿಗಳಾಗಿದ್ದು ಸರ್ಕಾರವು ಕೊಡುವ ಸಹಾಯವು ಮಗುವಿನ ಶಿಕ್ಷಣಕ್ಕಾಗಿ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕೊಟ್ಟಿದೆ ಎಂದು ತಿಳಿದುಕೊಳ್ಳಲು ಅಸಮರ್ಥರಾಗಿರುತ್ತಾರೆ. ಈ ಶಿಷ್ಯವೇತನವು ಕುಟುಂಬದ ವೆಚ್ಚಕ್ಕಾಗಿ ಕೊಡಲಾದ ಸಹಾಯಧನವೆಂದು ಆ ತಂದೆ ತಾಯಂದಿರು ತಿಳಿದುಕೊಳ್ಳುತ್ತಾರೆ. ಆ ಹಣವು ಮೂಲ ಉದ್ದೇಶವಾದ ಮಗುವಿನ ಶಿಕ್ಷಣಕ್ಕಾಗಿ ಉಪಯೋಗವಾಗುವುದೇ ಇಲ್ಲ. ಅಂದರೆ ಮಾನ್ಯರೇ, ಎರಡನೆಯದಾಗಿ ಈ ಶಿಷ್ಯ ವೇತನದ ಸಹಾಯದಿಂದ ಆ ಹುಡುಗನು ಎಂದು ತನ್ನ ಗುರಿಯನ್ನು ಮುಟ್ಟಲು ಸಮರ್ಥನಾಗುವುದಿಲ್ಲ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ಅದಕ್ಕೆ ಹಲವಾರು ಕಾರಣಗಳು. ಪ್ರಪ್ರಥಮವಾಗಿ ದಲಿತ ವರ್ಗಗಳ ಮಗುವು ದುಷ್ಟ ಪರಿಸರದಲ್ಲಿ ಬೆಳೆಯುತ್ತಿರುತ್ತಾನೆ. ಗೌರವಾನ್ವಿತ ಸದಸ್ಯರು, ಅದಕ್ಕೆ ಯಾರು ಹೊಣೆ?
ಡಾ. ಬಿ. ಆರ್. ಅಂಬೇಡ್ಕರ್. ಭಗವಂತನಿಗೆ ಗೊತ್ತು, ಯಾವುದೇ ರೀತಿಯಲ್ಲಿ ಇಚ್ಛಿಸಲಾಗದಂಥ ಪರಿಸ್ಥಿತಿಗಳಲ್ಲಿ ಆತನು ಬೆಳೆಯುತ್ತಾನೆ ಮತ್ತು ಅವನು ಶಿಷ್ಯವೇತನವನ್ನು ಪಡೆದಾಗ ಎಲ್ಲ ತರಹದ ದುಷ್ಟ ಪ್ರಭಾವಗಳಿಗೆ ಸುಲಭವಾಗಿ ಬಲಿಯಾಗುತ್ತಾನೆ. ಉಚಿತ ಮಾರ್ಗದರ್ಶನವಿಲ್ಲದೆ ತನ್ನ ಶಿಕ್ಷಣವನ್ನು ಮುಂದುವರೆಸುವುದನ್ನು ಬಿಟ್ಟುಬಿಡುತ್ತಾನೆ ಮತ್ತು ಆತನ ಮೇಲೆ ಖರ್ಚು ಮಾಡಿದ ಹಣ ನಷ್ಟವೇ ಆಗುತ್ತದೆ. ಕಾರಣ ಗೌರವಾನ್ವಿತ ಮಂತ್ರಿಗಳಿಗೆ ನಾನು ಈ ಕೆಳಗಿನಂತೆ ಹೇಳಬಯಸುತ್ತೇನೆ. ಈ ಹಣವನ್ನು ಅವರ ಹಾಸ್ಟೆಲ್ಲುಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಏಕೆ ಉಪಯೋಗಿಸಬಾರದು? ಇಂಥ ಹಾಸ್ಟೆಲ್ಲುಗಳನ್ನು ಹಿಂದುಳಿದ ವರ್ಗಗಳವರ ಶಿಕ್ಷಣದ ಬೆಳವಣಿಗೆಗಾಗಿ ಸರ್ಕಾರವು ಪ್ರಾರಂಭಿಸಬಹುದು ಅಥವಾ ಖಾಸಗಿಯವರು ಪ್ರಾರಂಭಿಸಬಹುದು. ಮಾನ್ಯರೇ, ಇದರಿಂದ 2 ಪಟ್ಟು ಉಳಿತಾಯವಾಗುತ್ತದೆ. ಮೊದಲನೆಯದಾಗಿ, ಹಾಸ್ಟೆಲ್ಲು ದುಷ್ಟ ಪರಿಸರದಿಂದ ಆ ಹುಡುಗನನ್ನು ಹೊರತರುತ್ತದೆ. ಅಲ್ಲಿ ಪರಿಣಾಮಕಾರಿಯಾದ ಕಣ್ಣಾವಲು ಇರುತ್ತದೆ. ಹಾಸ್ಟೆಲ್ಲನ್ನು ಖಾಸಗಿ ಏಜೆನ್ಸಿಯವರು ನಡೆಸಿದರೆ ಅದರಿಂದ ಸರ್ಕಾರಕ್ಕೆ ಸ್ವಲ್ಪ ಹಣದ ಉಳಿತಾಯವೂ ಆಗುತ್ತದೆ. ಮಾನ್ಯರೇ, ನನಗೆ ಲಭ್ಯವಿದ್ದು ಅಲ್ಪಕಾಲದಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಮಾಡಲು ಇಚ್ಛಿಸುವ 3 ಸೂಚನೆಗಳು ಇವಾಗಿವೆ. ನನ್ನ ಗೌರವಾನ್ವಿತ ಸ್ನೇಹಿತರಾದ ಶಿಕ್ಷಣ ಮಂತ್ರಿಯವರು ಅವುಗಳನ್ನು ತುಂಬಾ ಲಕ್ಷ್ಯ ವಹಿಸಿ ಪರ್ಯಾಲೋಚಿಸುತ್ತಾರೆಂದು ಮತ್ತು ಅಗತ್ಯವಾದುದನ್ನು ಮಾಡುತ್ತಾರೆಂದು ನಾನು ಆಶಿಸುತ್ತೇನೆ. 2. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮದ ತಿದ್ದುಪಡಿ ಮಸೂದೆ 1. ಡಾ. ಬಿ. ಆರ್. ಅಂಬೇಡ್ಕರ್. ಸನ್ಮಾನ್ಯ ಅಧ್ಯಕ್ಷರೇ, ಮುಂಬೈ ವಿಶ್ವವಿದ್ಯಾಲಯದ ಗೌರವಾನ್ವಿತ ಸದಸ್ಯರಾದ ನನ್ನ ಸ್ನೇಹಿತರ ಭಾಷಣವನ್ನು ಅತ್ಯಂತ ಆಸಕ್ತಿಯಿಂದ ಲಕ್ಷ್ಯಗೊಟ್ಟು ಕೇಳಿದ್ದೇನೆ. ಅವರು ತಮ್ಮ ಭಾಷಣದಲ್ಲಿ ಸಂಬಂಧಪಟ್ಟ ವಿಷಯದ ಬಗ್ಗೆ ಸಮಗ್ರವಾಗಿ ಪ್ರತಿಪಾದಿಸಿರುತ್ತಾರೆ. ಅದಕ್ಕಾಗಿ ಅವರು 1 ತಾಸು 20 ನಿಮಿಷಗಳನ್ನೇ ತೆಗೆದುಕೊಂಡಿದ್ದಾರೆ. ನನಗೆ ಹೇಳುವುದು ಏನೂ ಉಳಿದೇ ಇಲ್ಲ ಎಂಬ ಭಯ ನನಗೆ. ಆದಾಗ್ಯೂ ವಿಶ್ವವಿದ್ಯಾಲಯದ ಪ್ರತಿನಿಧಿಯಾದ ನನ್ನ ಗೌರವಾನ್ವಿತ ಸ್ನೇಹಿತರಾಗಲಿ ಅಥವಾ ನಾವು ಇಂದು ಚರ್ಚಿಸುತ್ತಿರುವ ಮಸೂದೆಯ ಬಗ್ಗೆ ಮಾರ್ಗದರ್ಶನ ಮಾಡಲು ವಿಶೇಷವಾಗಿ ಆಹ್ವಾನಿತರಾಗಿರುವ ನನ್ನ ಗೌರವಾನ್ವಿತ ಸ್ನೇಹಿತರಾದ ಪ್ರೊ. ಹ್ಯಾಮಿಲ್ ಆಗಲಿ ಸುದೈವದಿಂದ ಈ ಸದನದ ಮುಂದೆ ಮಂಡಿಸದೇ ಇರುವ ಒಂದು ಅಭಿಪ್ರಾಯವಿದೆ. ಮಾನ್ಯರೇ, ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀಮುಂಶಿಯವರು ತಮ್ಮ ಭಾಷಣದ ಬಹುಭಾಗವನ್ನು ಮುಂಬಯಿ ವಿಶ್ವವಿದ್ಯಾಲಯದ ರಚನೆಯ ಬಗ್ಗೆ ಮೀಸಲಿಟ್ಟರು. ಅವರು ಸಿಂಡಿಕೇಟ್, ಸೆನೆಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲುಗಳನ್ನು ಕುರಿತು ಮಸೂದೆಯಲ್ಲಿ ತಿಳಿಸಿರುವುದರ ಬಗ್ಗೆ ತುಂಬಾ ಆತ್ಮೀಯವಾಗಿ ಮಾತನಾಡಿದರು. ವಿಶ್ವವಿದ್ಯಾಲಯದ ಸದಸ್ಯನಾಗುವ ಸೌಭಾಗ್ಯ ನನಗಿಲ್ಲ. ಆದ ಕಾರಣ ಈ ಮಸೂದೆಯಲ್ಲಿ ಸೇರಿಸಲಾಗಿರುವ ಉಪಬಂಧಗಳು ಈ ಮಸೂದೆಯು ಯಾವ ಪರಿಣಾಮವನ್ನುಂಟು ಮಾಡಬೇಕೆಂದು ನಾವೆಲ್ಲ ಇಚ್ಛಿಸುತ್ತೇವೆಯೋ ಅಂಥ ಪರಿಣಾಮಗಳನ್ನುಂಟು ಮಾಡುತ್ತದೆಯೋ ಅಥವಾ ಇಲ್ಲವೋ ಎಂದು ಅವರ ಹಾಗೆ ಅಧಿಕಾರವಾಣಿಯಿಂದ ನಾನು ಹೇಳಲಾರೆ. ಆದರೆ ಮಾನ್ಯರೇ, ವಿಶ್ವವಿದ್ಯಾಲಯದ ಸದಸ್ಯರಾದ ನನ್ನ ಗೌರವಾನ್ವಿತ ಸ್ನೇಹಿತರಿಗೆ ಯುಕ್ತ ಗೌರವದಿಂದ ಹೇಳುವುದೇನೆಂದರೆ, ನನ್ನ ಗೌರವಾನ್ವಿತ ಸ್ನೇಹಿತರು ಆಶಿಸಿರುವಂತೆ ಈ 3 ಸಂಸ್ಥೆಗಳ ನಡುವಣ ಸಂಬಂಧವನ್ನು ಆ ರೀತಿಯಲ್ಲೇ ಪ್ರತಿಸ್ಥಾಪಿಸುವಲ್ಲಿ ಯಶಸ್ವಿಗಳಾದಾಗ್ಯೂ ನಾವು ಕೊನೆಗೆ ಕೇವಲ ಛಾಯೆಯನ್ನು ಮಾತ್ರವೇ ಪಡೆಯುತ್ತೇವೆಯೇ ಹೊರತು ಮೂಲವಸ್ತುವನ್ನಲ್ಲ ಎಂಬ ಭಯ ನನಗಿದೆ. ಗೌರವಾನ್ವಿತ ಶಿಕ್ಷಣ ಮಂತ್ರಿಯವರನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಈ ಮಸೂದೆಯ ಮುಖ್ಯ ಉದ್ದೇಶವು ಮುಂಬೈ ವಿಶ್ವವಿದ್ಯಾಲಯವನ್ನು ಒಂದು ಉತ್ತಮವಾದ ಬೋಧನಾ ವಿಶ್ವವಿದ್ಯಾಲಯವನ್ನಾಗಿ ಕಟ್ಟುವುದೇ ಆಗಿರುತ್ತದೆ. ಅದು ಈ ಮಸೂದೆಯ ಮುಖ್ಯ ಉದ್ದೇಶಗಳಲ್ಲೊಂದಾಗಿದೆ ಎಂದು ನಾನು ತಿಳಿದಿದ್ದೇನೆ. ಮಾನ್ಯರೇ, ಈಗ ಈ ಮಸೂದೆಯಲ್ಲಿ ಸೇರಿಸಲಾಗಿರುವ ಉಪಬಂಧಗಳ ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಮ್ XX. ಪುಟಗಳು 885ರಿಂದ 33. 27ನೇ ಜುಲೈ 1927. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ವಿಶ್ಲೇಷಣೆಗೆ ಬಂದಾಗ ಈ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನಿರಾಶರಾಗುವುದು ಖಂಡಿತ ಎಂದು ನನಗೆ ಅನ್ನಿಸಿದೆ ಎಂದು ನಾನು ಹೇಳಲೇಬೇಕು. ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಾಗಿನಿಂದಲೂ ಅನುಭವಿಸುತ್ತಾ ಬಂದ ಅತ್ಯಂತ ಹಿರಿದಾದ ನ್ಯೂನತೆಯೆಂದರೆ ಪ್ರಾರಂಭದಲ್ಲಿ ಅದನ್ನು ಪರೀಕ್ಷಾ ಮಂಡಳಿಯಾಗಿ ರಚಿಸಲಾಗಿತ್ತು ಎನ್ನುವುದು. ಮಾನ್ಯರೇ, ವಿಶ್ವವಿದ್ಯಾಲಯವು ಪರೀಕ್ಷಾ ಪದ್ಧತಿಯೇ ತನ್ನ ಏಕಮೇವ ಉದ್ದೇಶವೆಂದು ತಿಳಿದುಕೊಂಡರೆ ಅದು ಸಂಶೋಧನೆಯ ಮತ್ತು ಉಚ್ಚ ಶಿಕ್ಷಣದ ಪ್ರಗತಿಯನ್ನು ಸಾಧಿಸುವಲ್ಲಿ ಜಯಶಾಲಿಯಾಗಲಾರದು ಎಂಬುದನ್ನು ನಾವು ಕಂಡುಕೊಳ್ಳಲೇಬೇಕು. ಆ ವರದಿಯನ್ನು ಆಧರಿಸಿ ತಯಾರಿಸಲಾದ ಮಸೂದೆಯು ವಿಶ್ವವಿದ್ಯಾಲಯವನ್ನು ಅಸ್ತಿತ್ವದಲ್ಲಿ ತಂದ ಶಾಸನವನ್ನು ವಿಶ್ವವಿದ್ಯಾಲಯವು ಪರೀಕ್ಷೆಗೆ ಹಾಜರಾಗುವ ಬುದ್ಧಿವಂತರನ್ನು ಪರೀಕ್ಷಿಸುವ ಸಾಮಾನ್ಯ ಕಾರ್ಯದೊಂದಿಗೆ ನೇರವಾಗಿ ಬೋಧನೆಯ ಕಾರ್ಯವನ್ನು ವಹಿಸಿಕೊಳ್ಳಲು ವಿಶ್ವವಿದ್ಯಾಲಯಕ್ಕೆ ಸಾಧ್ಯವಾಗುವಂತೆ ಕಾನೂನನ್ನು ಬದಲಾಯಿಸಬೇಕು ಎಂಬ ಅಂಶವನ್ನು 1902ರ ವಿಶ್ವವಿದ್ಯಾನಿಲಯದ ಸಮಿತಿಯು ಅರಿತಿತ್ತು. ಮಾನ್ಯರೇ, ಈಗ 1904ರ ನಿರ್ದಿಷ್ಟ ಅಧಿನಿಯಮವು ಜಾರಿಯಲ್ಲಿ ಬಂದಾಗ ವಾಸ್ತವವಾಗಿ ಆಗಲೇ ಹಲವು ಕಾಲೇಜುಗಳು ಅಸ್ತಿತ್ವದಲ್ಲಿದ್ದುವು. ವಿಶ್ವವಿದ್ಯಾಲಯವು ಬೋಧನೆಯ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲು ಅದರ ಮಾರ್ಗಕ್ಕೆ ಅಡಚಣೆಯನ್ನು ಮಾಡಿದವು. ಆದುದರಿಂದ ಮಾನ್ಯರೇ, ವಿಶ್ವವಿದ್ಯಾಲಯವು ತನ್ನನ್ನು ಸ್ನಾತಕೋತ್ತರ ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಳಿಸಿಕೊಳ್ಳಬೇಕಾಯಿತು ಎಂಬುದು ಸ್ಪಷ್ಟವಾಗಿದೆ ಮತ್ತು 1912ರಿಂದ ಮುಂಬೈ ವಿಶ್ವವಿದ್ಯಾಲಯವು ಅದೇ ದಾರಿಯಲ್ಲಿ ಮುಂದುವರೆದಿದೆ ಮತ್ತು ಸ್ನಾತಕೋತ್ತರ ಅಭ್ಯಾಸವನ್ನು ಮಾಡಲು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಬೋಧಿಸಲು ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳ ಶಾಲೆ, ಸ್ಕೂಲ್ ಆಫ್ ಸೋಷಿಯಾಲಜಿ ಅಂಡ್ ಎಕನಾಮಿಕ್ಸ್ಗಳೆಂದು ಕರೆಯಲಾಗುವ ವಿಭಾಗಗಳನ್ನು ಸ್ಥಾಪಿಸಿತು. ಮಾನ್ಯರೇ, 1904ರ ಅಧಿನಿಯಮದ ಮೇರೆಗೆ ವಿಶ್ವವಿದ್ಯಾಲಯಕ್ಕೆ ವಹಿಸಿಕೊಡಲಾದ ಕರ್ತವ್ಯವನ್ನು ಪಾಲಿಸಲು ಅದು ಬೇರೆ ಸ್ನಾತಕೋತ್ತರ ವಿಭಾಗಗಳನ್ನು ಸ್ಥಾಪಿಸಲು ಇಚ್ಛಿಸುತ್ತಿದೆ. ಈ ಮಸೂದೆಯನ್ನು ರಚಿಸಿದವರಿಗೆ ಯುಕ್ತ ಗೌರವದೊಂದಿಗೆ, ಮಾನ್ಯರೇ, ನಾನು ಹೇಳಲೇಬೇಕಾದುದೇನೆಂದರೆ ವಿಶ್ವವಿದ್ಯಾಲಯವು ಬೋಧನಾ ವಿಶ್ವವಿದ್ಯಾಲಯವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಅಳವಡಿಸಿಕೊಳ್ಳಲಾಗಿರುವ ಈ ವಿಭಜನಾ ನೀತಿಯ ಪರಿಣಾಮಗಳ ಬಗ್ಗೆ ಅವರು ಯಾವುದೇ ಲಕ್ಷ್ಯವನ್ನು ವಹಿಸಿಲ್ಲ. ಮಾನ್ಯರೇ, ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀಮುಂಶಿ ನನ್ನನ್ನು ಸಹಿಸಿಕೊಳ್ಳುತ್ತಾರೆಂದು ನಾನು ಭಾವಿಸುತ್ತೇನೆ. 1904ರ ಅಧಿನಿಯಮದ ಈ ವಿಭಜನೆಯನ್ನು ತಂದಿತು. ಅದರ ಮೇರೆಗೆ ವಿಶ್ವವಿದ್ಯಾಲಯವು ಸ್ನಾತಕೋತ್ತರ ಬೋಧನೆಯ ಕಾರ್ಯವನ್ನು ಕಾಲೇಜುಗಳಿಗೆ ಬಿಟ್ಟುಕೊಟ್ಟಿತು. ಇದು ಒಂದು ತರದ ಪ್ರತಿಸ್ಪರ್ಧಿ ಭಾವ ಉಂಟಾಗಲು ಕಾರಣವಾಯಿತು. ಅದು ಈ 2 ಸಂಸ್ಥೆಗಳ ನಡುವೆ ತಕ್ಕಮಟ್ಟಿನ ವೈಮನಸ್ಸನ್ನುಂಟು ಮಾಡಿತು ಎಂದು ನಾನು ಹೇಳಬಹುದು. ಈ ವಿಷಯದಲ್ಲಿ ನನ್ನ ಅನುಭವವು ಪರಿಮಿತವಾದುದಾಗಿದ್ದಾಗ್ಯೂ ನಾನು ಒಂದು ಕಾಲೇಜಿನಲ್ಲಿ ಕೆಲವು ಕಾಲ ಪ್ರಾಧ್ಯಾಪಕನಾಗಿದ್ದನು. ನಾನು ಈಗ ಪ್ರಾಧ್ಯಾಪಕನಾಗಿಲ್ಲದಿದ್ದರೂ ಸಹ ನನ್ನ ಹಳೆಯ ಸಹೋದ್ಯೋಗಿಗಳನ್ನು ಭೇಟಿಯಾಗುವ ಅವಕಾಶ ಇದ್ದೇ ಇದೆ. ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳ ಮತ್ತು ಕಾಲೇಜು ಪ್ರಾಧ್ಯಾಪಕರುಗಳ ನಡುವಣ ಸಂಬಂಧವು ಸಹಜವಾಗಿಯೂ ಮೈತ್ರಿಯುತವಾದುದಾಗಿಲ್ಲ ಎಂದೇ ಅವರು ಹೇಳುತ್ತಾರೆ. ಮಾನ್ಯರೇ, ಅದು ಹಾಗಿರಬೇಕಾದದ್ದೇ. ಉದಾಹರಣೆಗೆ ಹೇಳಬೇಕೆಂದರೆ ವಿಶ್ವವಿದ್ಯಾಲಯವು ತನ್ನಷ್ಟಕ್ಕೇನೆ ಸ್ವಲ್ಪ ಉಚ್ಚ. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮದ ತಿದ್ದುಪಡಿ ಮಸೂದೆ ಮಟ್ಟದ್ದು ಮತ್ತು ತನ್ನದೇ ಆದ ರೀತಿಯಲ್ಲಿ ಈಗಾಗಲೇ ಶಿಕ್ಷಣದ ಕಾರ್ಯವನ್ನು ಮಾಡುತ್ತಾ ಬಂದ ಇತರ ಕಾಲೇಜುಗಳಿಗಿಂತ ಶ್ರೇಷ್ಠವಾದದ್ದು ಎಂದು ನಡೆದುಕೊಂಡರೆ ಒಂದು ಮತ್ತೊಂದರ ಬಗ್ಗೆ ಹೊಟ್ಟೆಕಿಚ್ಚುಪಡುವುದು ಸಹಜವಾಗಿರುತ್ತದೆ.
ಈಗ ನಾನು ವಿನಂತಿಸುವುದು ಏನೆಂದರೆ, ಮಾನ್ಯರೇ, ಕಾಲೇಜು ಪ್ರಾಧ್ಯಾಪಕ ವರ್ಗವು ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಪ್ರಾಧ್ಯಾಪಕ ವರ್ಗದೊಂದಿಗೆ ಸ್ನೇಹಭಾವದಿಂದ ಇರದೇ ಹೋದರೆ ಕಾಲೇಜಿಗಾಗಲಿ ಅಥವಾ ವಿಶ್ವವಿದ್ಯಾಲಯಕ್ಕಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಪ್ರಯೋಜನಕಾರಿಯಾಗುವ ರೀತಿಯಲ್ಲಿ ಯಾವುದೇ ರೀತಿಯ ಸಂಶೋಧನೆ ಅಥವಾ ಜ್ಞಾನದ ಪ್ರಗತಿ ಆಗಲಾರದು. ಎರಡನೆಯದಾಗಿ, ನಾನು ವಿನಂತಿಸುವುದೇನೆಂದರೆ, ಮಾನ್ಯರೇ, ಪದವಿ ಪೂರ್ವ ಬೋಧನೆಯನ್ನು ವಿಶ್ವವಿದ್ಯಾಲಯವು ವಹಿಸಿಕೊಳ್ಳದೆ ಕೇವಲ ಸ್ನಾತಕೋತ್ತರ ಬೋಧನಾ ಕಾರ್ಯವನ್ನು ಮಾತ್ರ ಹೇರುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಮಾನ್ಯರೇ, ನಾವು ಗಮನಿಸುವ ಬೇರೆ ಬೇರೆ ಕಾಲೇಜುಗಳ ಪರಿಸ್ಥಿತಿ ಏನು? ಸರಕಾರಿ ಕಾಲೇಜುಗಳನ್ನುಳಿದಂತೆ ಇತರ ಕಾಲೇಜುಗಳು ಖಾಸಗಿಯವರ ಪ್ರಯತ್ನದಿಂದಾಗಿಯೇ ಸ್ಥಾಪಿತವಾಗಿವೆ. ಈ ಕಾಲೇಜುಗಳು ಪದವಿ ಪೂರ್ವ ತರಬೇತಿಗಾಗಿ ಅಗತ್ಯವಾದುದನ್ನು ಸಮಾಧಾನಕರವಾದ ರೀತಿಯಲ್ಲಿ ಮಾಡಲು ಸಮರ್ಥವಾಗಿದೆ ಎಂದು ನಾನು ಭಾವಿಸುವುದಿಲ್ಲ ಎಂದು ಹೇಳುವಾಗ ಈ ಕಾಲೇಜುಗಳಲ್ಲಿ ಕಾರ್ಯ ಮಾಡುತ್ತಿರುವವರಿಗೆ ನಾನು ಅಗೌರವ ತೋರಿಸುತ್ತೇನೆಂದು ಅರ್ಥವಲ್ಲ. ಮೊದಲನೆಯದಾಗಿ, ಈ ಕಾಲೇಜುಗಳಲ್ಲಿ ಸಾಕಷ್ಟು ಸಿಬ್ಬಂದಿ ಇಲ್ಲ. ಉದಾಹರಣೆಗೆ ಹೇಳಬೇಕೆಂದರೆ ನನ್ನ ವಿಶೇಷ ವಿಷಯಗಳಾದ ಇತಿಹಾಸ ಮತ್ತು ರಾಜಕೀಯ ಅರ್ಥಶಾಸ್ತ್ರಗಳನ್ನೇ ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಇಂಥ ಬಹು ವಿಶಾಲ ವ್ಯಾಪ್ತಿಯುಳ್ಳ ವಿಷಯಗಳಾದ ಇತಿಹಾಸ ಮತ್ತು ರಾಜಕೀಯ ಅರ್ಥಶಾಸ್ತ್ರಗಳನ್ನು ಸಮಾಧಾನಕರ ರೀತಿಯಲ್ಲಿ ಕಲಿಸಬಲ್ಲರು ಎಂದು ಭಾವಿಸುವುದು ಅಸಂಬದ್ಧವೆನಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇದರ ಪರಿಣಾಮವೆಂದರೆ ಪ್ರತಿಯೊಬ್ಬ ಪ್ರಾಧ್ಯಾಪಕನು ಪ್ರತಿ ವಾರಕ್ಕೆ ಅಜಮಾಸು 13 ಗಂಟೆಗಳ ಕಾಲ ಪಾಠ ಹೇಳುವ ಹೊಣೆ ವಹಿಸಿಕೊಳ್ಳಬೇಕಾಗುತ್ತದೆ ಎಂದು ನಾನು ಹೇಳಿದರೆ ನನ್ನ ಗೌರವಾನ್ವಿತ ಸ್ನೇಹಿತರಾದ ಪ್ರೊ. ಹ್ಯಾಮಿಲ್ಲರವರು ನನ್ನ ಅಭಿಪ್ರಾಯವನ್ನು ಪುಷ್ಟೀಕರಿಸುವರೆಂದು ಭಾವಿಸುತ್ತೇನೆ. ಈ ರೀತಿಯಲ್ಲಿ ಒಂದು ರೀತಿಯ ಗುಲಾಮಗಿರಿಯಲ್ಲಿ ಕೆಲಸ ಮಾಡಬೇಕಾದ ಪ್ರಾಧ್ಯಾಪಕನು ಪ್ರಾಧ್ಯಾಪಕ ಪದದ ನಿಜವಾದ ಅರ್ಥದಲ್ಲಿ ಪಾಠ ಹೇಳಿಕೊಡಲಾರನು. ಆತನು ಆಗಲೇ ತಯಾರಿಸಿಟ್ಟ ಟಿಪ್ಪಣಿಗಳ ಸಹಾಯದಿಂದ ತನ್ನ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಆಗಬಲ್ಲನು. ಅವನಿಂದ ನಾವು ಯಾವುದೇ ಸ್ವಂತಿಕೆಯನ್ನು ಆಶಿಸಲಾರೆವು ಮತ್ತು ಆತನ ಪಾಠವನ್ನು ಕೇಳುವ ದೌರ್ಭಾಗ್ಯವಿದ್ದವರಲ್ಲಿ ಆತ ಯಾವುದೇ ಸ್ಫೂರ್ತಿಯನ್ನು ತುಂಬಲಾರ. ಇಡೀ ಅಭ್ಯಾಸ ಎಲ್ಲವೂ ಕೇವಲ ಯಾಂತ್ರಿಕ ಕ್ರಿಯೆ ಮಾತ್ರ ಆಗುತ್ತದೆ. ಕಾಲೇಜುಗಳಲ್ಲಿ ಸಾಕಷ್ಟು ಸಿಬ್ಬಂದಿ ಇಲ್ಲ. ಅಷ್ಟೇ ಅಲ್ಲ, ಆ ಕಾಲೇಜುಗಳಲ್ಲಿನ ಇರುವ ಸಿಬ್ಬಂದಿಯು ತಾವು ಕಾಲೇಜುಗಳಿಗೆ ಕೊಡುವುದು ತುಂಬಾ ಇದೆ ಎಂದು ತಿಳಿದಿರುವುದಿಲ್ಲ. ಆದರೆ ಅವರನ್ನು ಕಡಿಮೆ ವೇತನಕ್ಕೆ ನೇಮಿಸಿಕೊಂಡಿದ್ದಾರೆ. ಪದವಿಪೂರ್ವ ಅಭ್ಯಾಸ ಮಾಡಿದವರ ಸೇವೆಯ ಸಹಾಯದಿಂದ ಮಾಡುವ ಯಾವುದೇ ಸಹಾಯವು ಕಾಲೇಜನ್ನು ರೂಪಿಸಬಲ್ಲದು ಮತ್ತು ಬೋಧನೆಗೆ ಪದವಿಪೂರ್ವದವರ ನಿಯಂತ್ರಣವನ್ನು ಹೊಂದಬಹುದು. ನಿಮ್ಮ ಪದವಿಪೂರ್ವ ಕಾರ್ಯವು ನಾನು ವರ್ಣಿಸಿದಷ್ಟು ಕೆಟ್ಟದಾಗಿದ್ದರೆ ಸ್ನಾತಕೋತ್ತರ ಪದವೀಧರರನ್ನು ಕೆಲಸ ಮಾಡುವಂತೆ ಮೇಲಿನಂತೆ ಒತ್ತಾಯ ಮಾಡುವ ವಿಶ್ವವಿದ್ಯಾಲಯದಲ್ಲಿ ನಿಜವಾದ ಜ್ಞಾನದ ಲೋ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಥವಾ ನಿಜವಾದ ಸಂಶೋಧನೆಯ ಪ್ರಗತಿಯಾಗಲಾರದು. ಮೂರನೆಯದಾಗಿ, ಸದ್ಯದ ಪದ್ಧತಿಯು ಸಂಪೂರ್ಣವಾಗಿ ಪೋಲು ಮಾಡುವುದೇ ಆಗಿದೆ ಮತ್ತು ವಿಶ್ವವಿದ್ಯಾಲಯವನ್ನು ಮತ್ತು ಕಾಲೇಜುಗಳನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸಿ ಈ ಪೋಲಾಗುವುದನ್ನು ಸುಲಭವಾಗಿ ತಪ್ಪಿಸಬಹುದು. ಉದಾಹರಣೆಗೆ ಹೇಳಬೇಕೆಂದರೆ ಮುಂಬೈಯಲ್ಲಿನ ರಾಜಕೀಯ ಅರ್ಥಶಾಸ್ತ್ರ ಬೋಧಿಸುವ ಪ್ರಶ್ನೆಯನ್ನೇ ಗಮನಿಸಬಹುದು. ಸೈಡೆನ್ ಹ್ಯಾಮ್ ಸಿಟ್ನಾಮ್ ವಾಣಿಜ್ಯ ಕಾಲೇಜಿನಲ್ಲಿ ಮಾನ್ಯರೇ, ನನಗೆ ತಿಳಿದಂತೆ ಇತಿಹಾಸ, ರಾಜಕೀಯ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಭೂಗೋಳ ವಿಷಯಗಳನ್ನು ಬೋಧಿಸಲು 6 ಜನ ಪ್ರಾಧ್ಯಾಪಕರು ಇರುತ್ತಾರೆ. ಇದೇ ವಿಷಯಗಳನ್ನು ಬೋಧಿಸಲು ವಿಲ್ಸನ್ ಕಾಲೇಜಿನಲ್ಲಿ 2 ಪ್ರಾಧ್ಯಾಪಕರಿರುತ್ತಾರೆ. ಎಲ್ವಿನ್ಸ್ಟನ್ ಕಾಲೇಜಿನಲ್ಲಿ 2 ಇರುತ್ತಾರೆ. ಸೇಂಟ್ ಝೇವಿಯರ್ ಕಾಲೇಜಿನಲ್ಲೂ 2 ಇರುತ್ತಾರೆ. ಮಾನ್ಯರೇ, ಮುಂಬಯಿಯಂಥ ನಗರದಲ್ಲಿ ನಾವು ಹೇಳುವುದಾದರೆ, ಇತಿಹಾಸ ಮತ್ತು ರಾಜಕೀಯ ಅರ್ಥಶಾಸ್ತ್ರಗಳನ್ನು ಬೋಧಿಸುವ ವಿಭಾಗದಲ್ಲಿ 12 ಜನ ಪ್ರಾಧ್ಯಾಪಕರಿರುತ್ತಾರೆ. ಮಾನ್ಯರೇ, ನಿಜವಾಗಿಯೂ ಈ 4 ಕಾಲೇಜುಗಳು ತಮ್ಮ 12 ಜನ ಪ್ರಾಧ್ಯಾಪಕರೊಡನೆ ಸಂಘಟಿತರಾಗಿ ಅವರು ಕೊಡುವ ಪಾಠಗಳನ್ನು ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗಿ ಒಂದು ನಿರ್ದಿಷ್ಟ ಕಾಲೇಜಿನಲ್ಲಿ ಕೇಳುವಂತೆ ವ್ಯವಸ್ಥೆ ಮಾಡಿದರೆ, ಹಾಗೆ ಪಾಠ ಹೇಳಿಕೊಡುವ ಪ್ರಾಧ್ಯಾಪಕರಿಗೆ ಬೇರೆ ವಿಶೇಷ ಕಾರ್ಯ ಮಾಡಲು ಅವಕಾಶ ದೊರಕುತ್ತದೆ. ಅದನ್ನು ಮಾಡಿದರೆ, ಬೇರೆ ಬೇರೆ ಕಾಲೇಜುಗಳಲ್ಲಿ ಅದೇ ವಿಷಯವನ್ನೇ ಬೋಧಿಸುತ್ತಿರುವ ಈ 12 ಜನ ಪ್ರಾಧ್ಯಾಪಕರು ಪದವಿಪೂರ್ವ ವರ್ಗಗಳಿಗೂ ಬೋಧಿಸಬಲ್ಲರು ಮತ್ತು ಸ್ನಾತಕೋತ್ತರ ವರ್ಗಗಳಿಗೂ ಬೋಧಿಸಬಲ್ಲರು ಎಂಬ ಬಗ್ಗೆ ನನಗೆ ಪೂರ್ಣ ವಿಶ್ವಾಸವಿದೆ. ಹೀಗಾದರೆ ಸ್ಕೂಲ್ ಆಫ್ ಸೋಷಿಯಾಲಜಿ ಮತ್ತು ಎಕನಾಮಿಕ್ಸ್ನ ವಿಸ್ತರಣೆಗಾಗಿ ನಾವು ಈಗ ಮಾಡುತ್ತಿರುವ ವೆಚ್ಚವನ್ನು ಉಳಿಸಬಲ್ಲೆವು ಮತ್ತು ಅದನ್ನು ಇತರ ವಿಷಯಗಳಿಗಾಗಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಬಲ್ಲೆವು. ಮಾನ್ಯರೇ, ಈಗ ಈ ಪೋಲಾಗುವಿಕೆಯು ಕೇವಲ ಇತಿಹಾಸ ಮತ್ತು ರಾಜಕೀಯ ಅರ್ಥಶಾಸ್ತ್ರಗಳನ್ನು ಸ್ನಾತಕೋತ್ತರ ಪದವೀಧರರ ಬೋಧನೆಗೆ ಸಂಬಂಧಪಟ್ಟಿರುತ್ತದೆಯಲ್ಲದೆ, ಮಾನ್ಯರ, ನಾನು ಹೇಳುವುದಾದರೆ ಇತರ ಸ್ನಾತಕೋತ್ತರ ಸಂಶೋಧನಾ ವಿಷಯಗಳನ್ನು ವಿಶ್ವವಿದ್ಯಾಲಯವು ತಾನೇ ಇಟ್ಟುಕೊಂಡಾಗಲೂ ಸಹ ಈ ಪೋಲಾಗುವಿಕೆಯು ಖಚಿತವಾಗಿ ಮುಂದುವರೆದೇ ಇರುತ್ತದೆ. ಅದಕ್ಕೆ ತುಂಬಾ ಸರಳವಾದ ಕಾರಣವೆಂದರೆ, ನಮ್ಮ ಕಾಲೇಜುಗಳು ತಮ್ಮಷ್ಟಕ್ಕೇನೆ ಪುಟ್ಟ ಪುಟ್ಟ ವಿಶ್ವವಿದ್ಯಾಲಯಗಳೇ ಆಗಿವೆ. ಪ್ರತಿಯೊಂದು ಕಾಲೇಜು ಸಹ ಊಹಿಸಬಹುದಾದ ಎಲ್ಲ ವಿಷಯಗಳನ್ನು ಬೋಧಿಸುತ್ತಿವೆ ಮತ್ತು ವಿಶ್ವವಿದ್ಯಾಲಯದ ಪರೀಕ್ಷೆಗಾಗಿ ಗೊತ್ತುಪಡಿಸಲಾಗಿರುವ ಪ್ರತಿಯೊಂದು ವಿಷಯವನ್ನು ಬೋಧಿಸಲು ಪ್ರಾಧ್ಯಾಪಕರನ್ನು ಹೊಂದಿರುತ್ತದೆ. ವಸ್ತುಸ್ಥಿತಿಯು ಹೀಗಿರುವುದರಿಂದ ಸ್ನಾತಕೋತ್ತರ ಕೆಲಸಕ್ಕಾಗಿ ವಿಶ್ವವಿದ್ಯಾಲಯವು ಬೇರೆ ಪ್ರಾಧ್ಯಾಪಕರನ್ನು ವ್ಯವಸ್ಥೆ ಮಾಡಿಕೊಂಡರೆ ಇಮ್ಮಡಿ ವೆಚ್ಚವಾಗುತ್ತದೆಯಲ್ಲದೆ ಇಮ್ಮಡಿ ಸೋಲು ಆಗುವುದಲ್ಲದೆ ನನ್ನ ಭಾಷಣದ ಪ್ರಾರಂಭದಲ್ಲಿಯೇ ಹೇಳಿದಂತೆ ಹಲವಾರು ಅನನುಕೂಲತೆಗಳು ಉಂಟಾಗುತ್ತವೆ. ಆದುದರಿಂದ ಮಾನ್ಯರೇ, ನಾನು ಹೇಳುವುದೇನೆಂದರೆ, ಈ ಮಸೂದೆಯ ಉದ್ದೇಶವು ಉಚ್ಚ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಪ್ರೋತ್ಸಾಹಿಸುವುದಾಗಿದ್ದರೆ, ಅತ್ಯುತ್ತಮವಾದ ವಿಧಾನವೆಂದರೆ ಈಗ ಮಾಡಿರುವಂತೆ ಕಾಲೇಜುಗಳನ್ನು ವಿಶ್ವವಿದ್ಯಾಲಯದಿಂದ ಬೇರ್ಪಡಿಸದಿರುವುದು ಮತ್ತು ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳು ಸಮಾನತಾ ಆಧಾರದ ಮೇಲೆ ಪಾಲುದಾರರಾಗುವಂತೆ ಮತ್ತು ಪದವಿಪೂರ್ವ ಮತ್ತು ಸ್ನಾತಕೋತ್ತರ ಅಭ್ಯಾಸಗಳೆರಡನ್ನೂ ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮದ ತಿದ್ದುಪಡಿ ಮಸೂದೆ ಒಟ್ಟಾಗಿ ಬೆಳೆಸುವಲ್ಲಿ ಭಾಗವಹಿಸುವಂತೆ ಒಂದುಗೂಡಿಸುವುದು. ಮಾನ್ಯರೇ, ನಾನು ಹೇಳಿದ್ದು ನಿಜವಾಗಿಯೂ ನನ್ನ ಅಭಿಪ್ರಾಯವಲ್ಲ, ಇದು ಸ್ಯಾಕ್ಟರ್ ಆಯೋಗವು ಮಾಡಿದ ಶಿಫಾರಸು ಆಗಿದೆ. ಈ ಆಯೋಗವು ಕಲಕತ್ತಾ ವಿಶ್ವವಿದ್ಯಾಲಯವು ಎದುರಿಸಿದ ಇಂಥದೇ ಸಮಸ್ಯೆಯನ್ನು ವಿಶ್ಲೇಷಿಸಿದೆ. ಸ್ಯಾಡ್ಲರ್ ಆಯೋಗವು ಈ ದೇಶವು ಹೊಂದಿದ್ದ ಆಯೋಗಗಳಲ್ಲಿಯೇ ಅತ್ಯುತ್ತಮವಾದ ತಜ್ಞ ಸಮಿತಿಯಾಗಿತ್ತು ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಉದಾಹರಣೆಗೆ ಹೇಳಬೇಕೆಂದರೆ, ತಮ್ಮ ಕಾರ್ಯದಲ್ಲಿ ಎಳ್ಳಷ್ಟು ತಜ್ಞರಲ್ಲದವರ ವರದಿಯನ್ನು ಸರ್ಕಾರ ಮೆರೆಸುವುದು ಏಕೆ ಮತ್ತು ಅದನ್ನು ಸ್ಯಾಡ್ಲರ್ ಆಯೋಗದಲ್ಲಿದ್ದ ತಜ್ಞರ ದೀರ್ಘವಾದ ಮತ್ತು ಪರ್ಯಾಲೋಚಿತ ತೀರ್ಪಿನ ವಿರುದ್ಧ ಎತ್ತಿಕಟ್ಟುವುದು ಏಕೆ ಎನ್ನುವುದು ನನಗೆ ತಿಳಿಯದಾಗಿದೆ. ಮುಂಬಯಿ ವಿಶ್ವವಿದ್ಯಾಲಯವನ್ನು ಪುನಃ ಸಂಘಟಿಸುವುದಕ್ಕಾಗಿ ವಿಶ್ವವಿದ್ಯಾಲಯ ಸಮಿತಿಯು ತಯಾರಿಸಿದ ವರದಿಯನ್ನು ನಾನು ತುಂಬಾ ಎಚ್ಚರಿಕೆಯಿಂದ ಓದಿರುತ್ತೇನೆ. ಆದರೆ ನನ್ನ ಅಭಿಪ್ರಾಯವನ್ನು ಮುಂಬಯಿ ವಿಶ್ವವಿದ್ಯಾಲಯದ ಸುಧಾರಣಾ ಸಮಿತಿಗೆ ಡಾ. ಅಂಬೇಡ್ಕರ್ ಅವರು ಕೊಟ್ಟ ಲಿಖಿತ ಸಾಕ್ಷ್ಯವನ್ನು ಅನುಸೂಚಿ 3 ಎಂದು ಮುದ್ರಿಸಲಾಗಿದೆ ಬದಲಿಸಲು ಸಹಾಯಕಾರಿಯಾಗುವಂಥ ಯಾವುದೇ ಸಂಗತಿ ನನಗೆ ಕಂಡುಬರಲಿಲ್ಲ. ನನ್ನ ಅಭಿಪ್ರಾಯವೆಂದರೆ, ಸ್ವಾಡ್ರಾರ್ ಸಮಿತಿಯ ಶಿಫಾರಸುಗಳು ಮುಂಬಯಿ ವಿಶ್ವವಿದ್ಯಾಲಯ ಸಮಿತಿಯ ಶಿಫಾರಸುಗಳಿಗಿಂತ ತುಂಬಾ ಪರಿಣಾಮಕಾರಿಯಾಗಿಯೂ ಮತ್ತು ಪ್ರಯೋಜನಕಾರಿಯೂ ಆಗಿವೆ.
ಆದುದರಿಂದ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶಿಕ್ಷಣ ಮಂತ್ರಿಗಳು ಯಾವುದೇ ರೀತಿಯಲ್ಲಿ ಎಂದರೆ ಈ ಮಸೂದೆಯಲ್ಲಿಯೇ ಹಲವು ಉಪಬಂಧಗಳನ್ನು ಸೇರಿಸುವ ಮೂಲಕ ಅಥವಾ ಸೆನೆಟಿಗೆ ವಿನಿಮಯಗಳನ್ನು ರಚಿಸುವ ಅಧಿಕಾರ ಕೊಡುವ ಮೂಲಕ ಘಟಕ ಕಾಲೇಜುಗಳೆಂದು ಕರೆಯಬಹುದಾದ ಮತ್ತು ಭೌಗೋಳಿಕವಾಗಿ ಸಂಘದ ಕೇಂದ್ರಗಳಲ್ಲಿ ಇರುವ ಕಾಲೇಜುಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಕೊಟ್ಟು ಬೋಧನೆಯನ್ನು ಸ್ಥಾನೀಯಗೊಳಿಸುವುದು ಲೇಸು ಎಂದು ನಾನು ಭಾವಿಸುತ್ತೇನೆ. ಪೂನಾ ನಗರವು ಬೇರೆ ವಿಶ್ವವಿದ್ಯಾಲಯದ ಸ್ಥಾಪನೆಗಾಗಿ ಈಗ ಯುಕ್ತವಾದ ಸ್ಥಳವಾಗಿ ಬೆಳೆದಿದೆ ಎಂದು ಸಮಿತಿಯು ಒಪ್ಪಿಗೆ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ಮುಂಬೈ ಪಟ್ಟಣವು ಸಹ ತನ್ನಷ್ಟಕ್ಕೇನೆ ಬೇರೆ ವಿಶ್ವವಿದ್ಯಾಲಯವನ್ನು ಹೊಂದುವಂತಾಗಿದೆ ಎಂಬ ಬಗ್ಗೆ ಯಾವುದೇ ಸಂಶಯವಿಲ್ಲ. ಈ ಎರಡು ಕೇಂದ್ರಗಳಲ್ಲಿ ಇರುವ ಕಾಲೇಜುಗಳನ್ನು ವಿಭಾಗಿಸಿದರೆ ಮತ್ತು ಅವುಗಳನ್ನು ಒಟ್ಟುಗೂಡಿಸಿ ವಿಶ್ವವಿದ್ಯಾಲಯವಾಗಿ ಮಾಡಿದರೆ ನಾವು ಉಚ್ಚ ಶಿಕ್ಷಣದ ಮತ್ತು ಸಂಶೋಧನೆಯ ಸಮಸ್ಯೆಯನ್ನು ಪರಿಹರಿಸಬಹುದೆಂದು ನನ್ನ ಭಾವನೆ. ಪ್ರಾಂತದ ಹಳ್ಳಿಗಾಡು ಪ್ರದೇಶದಲ್ಲಿ ಸ್ಥಾಪಿತವಾಗಿರುವ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ನಾವು ಆ ಸಮಸ್ಯೆಯನ್ನು ಸ್ಯಾಡ್ಲರ್ ಆಯೋಗದವರು ಮಾಡಿದ ಶಿಫಾರಸುಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸುಲಭವಾಗಿ ಪರಿಹರಿಸಬಹುದು. ಈ ಸ್ಯಾಡ್ಲರ್ ಆಯೋಗವು ಗ್ರಾಮೀಣ ಮಂಡಳಿಯನ್ನು ರಚಿಸುವಂತೆ ಶಿಫಾರಸನ್ನು ಮಾಡಿದೆ. ಸ್ಯಾಡ್ಲರ್ ಆಯೋಗವು ಸೂಚಿಸಿದ ಯೋಜನೆಯು ಸುಧಾರಣಾ ಸಮಿತಿಯು ಶಿಫಾರಸು ಮಾಡಿದ ಯೋಜನೆಗಿಂತ 100 ಪಟ್ಟು ಉತ್ತಮವಾದುದು ಆಗಿದೆ. ಅದೆಂದರೆ ರೆಕ್ಟರನ್ನು ನೇಮಿಸುವುದು. ಮಾನ್ಯರೇ, ವಿಶ್ವವಿದ್ಯಾಲಯದ ಸಂಘಟನೆಗೆ ಸಂಬಂಧಿಸಿದಂತೆ ನಾನು ಹೇಳಬೇಕಾದ್ದು ಇಷ್ಟು ಮಾತ್ರ. ಈಗ ನಾನು ಸೆನೆಟಿನ ರಚನೆಯ ವಿಷಯಕ್ಕೆ ಬರುತ್ತೇನೆ. ನಿನ್ನೆ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಜಾಧವ ಅವರು ತಮ್ಮ ಭಾಷಣದಲ್ಲಿ ಈ ಮಸೂದೆಯ ಉದ್ದೇಶಗಳು ಮತ್ತು ಕಾರಣಗಳ ವಿವರಣೆಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ನಲ್ಲಿ ಹಿಂದುಳಿದ ವರ್ಗದವರ ಪ್ರಾತಿನಿಧ್ಯದ ಅವಶ್ಯಕತೆಯನ್ನು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಗುರುತಿಸಿಲ್ಲ ಎಂದು ಹೇಳಿದ್ದು ವಾತಾವರಣ ತುಂಬಾ ಕಾವೇರುವಂತೆ ಮಾಡಿತ್ತು. ಮುಂಬೈ ವಿಶ್ವವಿದ್ಯಾಲಯದ ಸದಸ್ಯರಾದ ನನ್ನ ಗೌರವಾನ್ವಿತ ಸ್ನೇಹಿತರು ಒಮ್ಮೆಲೆ ಕೋಪೋದ್ರೇಕ ತೋರಿಸಿದ್ದು ನನಗೆ ಕೆಲಮಟ್ಟಿಗೆ ಸೋಜಿಗವನ್ನುಂಟು ಮಾಡಿತು. ಆದರೆ ಮಾನ್ಯರೇ, ನಾವು ಮೇಲೇರಲು ಸಹಾಯಕವಾದ ಏಣಿಯನ್ನು ಯಾವಾಗಲೂ ಒದೆಯುತ್ತಲೇ ಬಂದಿದ್ದೇವೆ ಎಂದು ಎತ್ತಿ ತೋರಿಸಲು ನಾನು ಬಯಸುತ್ತೇನೆ ಮತ್ತು ವಿಶ್ವವಿದ್ಯಾಲಯದ ಸದಸ್ಯರಾದ ನನ್ನ ಗೌರವಾನ್ವಿತ ಸ್ನೇಹಿತರು ಅತ್ಯಂತ ತೀವ್ರತರವಾಗಿ ಕೋಮುವಾದವನ್ನು ತಿರಸ್ಕರಿಸಿದರೂ ಅವರೇ ಕೋಮುವಾದಿಗಳಾಗಿದ್ದಾರೆ. ಮಾನ್ಯರೇ, ವಿಶ್ವವಿದ್ಯಾಲಯದ ಪದವೀಧರರಿಗೆ ತನ್ನನ್ನೇ ಆರಿಸಲು ಅವರೇ ಕೇಳಿ ಹೊರಡಿಸಿದ ಪ್ರಣಾಳಿಕೆಯಲ್ಲಿ ಗುಜರಾತವು ಗುಜರಾತಿಗಳಿಗೆ ಮಾತ್ರವೇ ಎಂಬ ಆಧಾರವನ್ನು ಹೇಳಿದ್ದರು ಅನ್ನುವುದನ್ನು ಅವರಿಗೆ ನಾನು ನೆನಪು ಮಾಡಿಕೊಡಲು ಇಚ್ಛಿಸುತ್ತೇನೆ. ಅದು ಕೋಮುವಾದ ಅಲ್ಲವಾದರೆ ಕೋಮುವಾದವೆಂದರೆ ಏನು ಎಂದು ನಾನು ಅವರಿಗೆ ಕೇಳಬಯಸುತ್ತೇನೆ. ಅದಕ್ಕೆ ಅವರು ಉತ್ತರ ಕೊಡಬೇಕೆಂದು ನಾನು ಇಚ್ಛಿಸುತ್ತೇನೆ. ಶ್ರೀ ಕೆ. ಎಂ. ಮುನ್ಷಿ, ಮಾನ್ಯರೆಯ ಹೇಳಿಕೆಯು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್, ಅದು ಸಂಪೂರ್ಣವಾಗಿ ತಪ್ಪು ಅಲ್ಲ ಅನ್ನುವುದು ಸರಿಯಲ್ಲ. ನಿಮ್ಮ ಪ್ರಣಾಳಿಕೆಯನ್ನು ನಾನೇ ಸ್ವತಃ ಓದಿರುತ್ತೇನೆ. ಏನೇ ಆದರೂ ರಾಜಕಾರಣಿಗಳಿಗೆ ಮರೆವು ಹೆಚ್ಚು. ಈ ಸದನದಲ್ಲಿ ನಾನು ಹೇಳಬಯಸುವುದು ಇಷ್ಟು, ಅಂದರೆ ಹಿಂದೂಗಳು ಮತ್ತು ಮೊಹಮ್ಮಡನ್ನರು ಅವರು ಈಗ ತಾವಿರುವಂತೆ ಪರಸ್ಪರ ನಡೆದುಕೊಳ್ಳುವಲ್ಲಿ ತಾವು ಕೋಮುವಾದಿಗಳಲ್ಲ ಎಂದು ಪ್ರಾಮಾಣಿಕವಾಗಿ ಹೇಳಬಲ್ಲರು. ಈ ಸದನದಲ್ಲಿಯ ಯಾರೊಬ್ಬ ಸದಸ್ಯನೂ ಸಹ ತಾನು ಕೋಮುವಾದಿಯಲ್ಲ ಎಂದು ಹೇಳಲಾರ. ಸದಸ್ಯರಲ್ಲಿ ಯಾರಾದರೂ ಇದನ್ನು ಅಲ್ಲಗಳೆಯಲಿ ಎಂದು ನಾನು ಸವಾಲು ಹಾಕುತ್ತೇನೆ. ರಾವ ಬಹದ್ದೂರ ಆರ್. ಕಾಳೆ, ನಾನು ಅದನ್ನು ಆಕ್ಷೇಪಿಸುತ್ತೇನೆ. ಗೌರವಾನ್ವಿತ ಸದಸ್ಯರು, ನಾವೂ ಸಹ ಆ ಹೇಳಿಕೆಯನ್ನು ಆಕ್ಷೇಪಿಸುತ್ತೇವೆ. ಸಭಾಧ್ಯಕ್ಷರು, ಶಾಂತಿ, ದಯಮಾಡಿ ಪರಸ್ಪರ ಎದುರು ಮಾತು ಬೇಡ. ರಾವ ಬಹದ್ದೂರ ಆರ್. ಕಾಳೆ, ಆದರೆ ಗೌರವಾನ್ವಿತ ಸದಸ್ಯರಾದ ಡಾ. ಅಂಬೇಡ್ಕರ್ ಅವರು ತಮ್ಮ ಹೇಳಿಕೆಯನ್ನು ಅಲ್ಲಗಳೆಯುವಂತೆ ಸದಸ್ಯರಿಗೆ ಸವಾಲು ಹಾಕಿದ್ದಾರೆ. ಡಾ. ಬಿ. ಆರ್. ಅಂಬೇಡ್ಕರ್, ಈ ವಿಷಯದ ಬಗ್ಗೆ ಯಾವ ಖಂಡನೆಯೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಹಿಂದೂ ಮತ್ತು ಪ್ರತಿಯೊಬ್ಬ ಮೊಹಮ್ಮದನ್ನರು ಒಂದು ನಿಶ್ಚಿತ ಜಾತಿ ಅಥವಾ ಕೋಮಿನಲ್ಲಿ ಹುಟ್ಟಿರುತ್ತಾರೆ. ಕೋಮು ಪರಿಸರದಲ್ಲೇ ನಾವು ಹುಟ್ಟಿ ಬೆಳೆದಿದ್ದೇವೆ ಅನ್ನುವುದು ಯಾವುದೇ ಪ್ರತಿವಾದಕ್ಕೆ ಎಡೆಯಿಲ್ಲ. ಆ ಕೋಮಿನ ಆಶಯ ಆಕಾಂಕ್ಷೆಗಳಲ್ಲಿ ನಾವು ಪಾಲುಗೊಳ್ಳುತ್ತೇವೆ. ಆ ಕೋಮಿನ ಅಸಮರ್ಥತೆಯನ್ನು ನಾವು ಅನುಭವಿಸುತ್ತೇವೆ ಮತ್ತು ಅದರ ಪರಿಣಾಮವಾಗಿ ಈ ಸದನದಲ್ಲಿರುವ ಪ್ರತಿಯೊಬ್ಬ ಸದಸ್ಯನೂ ಮತ್ತು ಹೊರಗಿರುವ ಪ್ರತಿಯೊಬ್ಬನು ತಿಳಿದು ತಿಳಿಯದೆಯೋ ಪ್ರತಿಯೊಂದು ಪ್ರಶ್ನೆಯನ್ನು ಕೋಮುಭಾವನೆಯಿಂದಲೇ ನೋಡುತ್ತಾನೆ ಎಂಬ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಸಂಶಯವೂ ಇಲ್ಲ. ಮುಂಬೈ ವಿಶ್ವವಿದ್ಯಾಲಯ ಅಧಿನಿಯಮದ ತಿದ್ದುಪಡಿ ಮಸೂದೆ. ಗೌರವಾನ್ವಿತ ಸದಸ್ಯರು, ಇಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ಈ ಇಲ್ಲ-ಗಳಲ್ಲಿ ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ಅದನ್ನು ನಾನು ಸೋಗು ಅನ್ನುತ್ತೇನೆ. ಇಲ್ಲ ಎಂದು ಕೂಗುವುದು ಕೇವಲ ಬೂಟಾಟಿಕೆ. ಮಾನ್ಯರೇ, ಈ ಸದನದ ಮುಂದೆ ಬರುವ ಪ್ರತಿಯೊಂದು ವಿಷಯವನ್ನು ನಾನೇ ಸ್ವತಃ ಪ್ರಾಮಾಣಿಕವಾಗಿ ಪರಿಶೀಲಿಸುತ್ತೇನೆ ಮತ್ತು ಕೋಮು ಭಾವನೆಯಿಂದಲೇ ನೋಡುತ್ತೇನೆ ಮತ್ತು ಅದು ದಲಿತ ವರ್ಗದವರಿಗೆ ಒಳ್ಳೆಯದೇ ಅಥವಾ ಇಲ್ಲವೇ ಎಂದು ನನ್ನಷ್ಟಕ್ಕೆ ಪ್ರಶ್ನಿಸಿಕೊಳ್ಳುತ್ತೇನೆ. ಶ್ರೀ ಕೆ. ಎಫ್. ನಾರಿಮನ್, ಇದು ನೋವಿನ ವಿಷಯ. ಡಾ. ಬಿ. ಆರ್. ಅಂಬೇಡ್ಕರ್, ನೋವಾಗುತ್ತದೆ ಎಂದು ಹೇಳುವವರು ತಾವೇ ಈ ಕೋಮು ಭಾವನೆಯಿಂದ ಮುಕ್ತರಲ್ಲ. ಕೋಮುಭಾವನೆ ವಿರುದ್ಧ ಮಾತನಾಡುವುದು ತುಂಬಾ ಸುಲಭವಾದದ್ದು, ಏಕೆಂದರೆ ಅದು ಕೇವಲ ಮಾತು. ಮಾನ್ಯರೇ, ಉದಾಹರಣೆಗೆ ಹೇಳಬೇಕೆಂದರೆ ನಾವು ಇತರ ಕೋಮಿನವರೊಡನೆ ಸಮಾನತೆಯ ಆಧಾರದ ಮೇಲೆ ಹೊಂದಿಕೊಳ್ಳದ ರೀತಿಯಲ್ಲಿ ಮಾನಸಿಕ ಬಂಧನದಲ್ಲಿದ್ದೇವೆ. ನಮ್ಮ ಹೆಣ್ಣು ಮಕ್ಕಳ ಮದುವೆ ಮಾಡಬೇಕೆಂದಾಗ ಮದುವೆಯಾಗುವವನು ನಮ್ಮ ಜಾತಿಯವನೇ ಹೌದೋ ಅಲ್ಲವೋ ಎಂದು ಕೇಳಲು ಪ್ರಾರಂಭಿಸುತ್ತೇವೆ. ನಗು ಅತಿಥಿಗಳನ್ನು ಊಟಕ್ಕೆ ಆಮಂತ್ರಿಸುವಾಗ ಅವರು ನಮ್ಮ ಕೋಮಿಗೆ ಸೇರಿದವರು ಎಂದು ವಿಚಾರಣೆ ಪ್ರಾರಂಭಿಸುತ್ತೇವೆ. ಶ್ರೀ ಬಿ. ಜಿ. ಶಹಲಾ ಜಾನಿ, ಇದಕ್ಕೆ ನಾನು ಆಕ್ಷೇಪಿಸುತ್ತೇನೆ. ಡಾ. ಬಿ. ಆರ್. ಅಂಬೇಡ್ಕರ್, ನಾವು ಇವುಗಳನ್ನು ಮಾಡುವುದಿಲ್ಲ ಎಂದು ಹೇಳುವುದು ಕೇವಲ ಸೋಗು. ಗೌರವಾನ್ವಿತ ಸದಸ್ಯರು ಈ ನ್ಯೂನತೆಯನ್ನು ಅರಿತುಕೊಳ್ಳಲಿ ಎಂದು ನಾನು ಇಚ್ಛಿಸುತ್ತೇನೆ ಮತ್ತು ಆ ಬಗ್ಗೆ ನಾನು ಯಾವುದೇ ಕೋಮಿನವರನ್ನು ಆಪಾದಿಸುವುದಿಲ್ಲ. ಮಾನ್ಯರೇ, ನಾವು ಈಗ ದೋಷದಿಂದ ಕೂಡಿದವರಾಗಿದ್ದೇವೆ. ವಸ್ತುಸ್ಥಿತಿ ಹೀಗಿರುವಾಗ ಯಾವುದೇ ಒಂದು ಕೋಮು ಬುದ್ಧಿವಂತಿಕೆಯಲ್ಲಿ ಅದು ಎಷ್ಟೇ ಮುಂದುವರೆದಿದ್ದರೂ ಸಹ ಇತರ ಕೋಮಿನ ರಕ್ಷಕನಾಗುವುದಿಲ್ಲ ಎಂಬುದನ್ನು ನಾವು ಒಪ್ಪಬೇಕು. ಸುಧಾರಣಾ ಅಧಿನಿಯಮಗಳನ್ನು ರಿಫಾರ್ಮ್ ಆಕ್ಟ್ ರೂಪಿಸಿದ ಶಾಸಕರು ಸಹ ಇದನ್ನು ಒಪ್ಪಿದ್ದಾರೆ. ಅದು ಹಾಗಿರದಿದ್ದರೆ ಈ ಸದನದಲ್ಲಿ ಮೊಹಮ್ಮದನ್ನರಿಗೆ ಬೇರೆ ಪ್ರಾತಿನಿಧ್ಯ, ಹಿಂದುಳಿದ ವರ್ಗದವರಿಗೆ ಬೇರೆ ಪ್ರಾತಿನಿಧ್ಯ, ದಲಿತ ವರ್ಗದವರಿಗೆ ಬೇರೆ ಪ್ರಾತಿನಿಧ್ಯ ಇರುವುದನ್ನು ನಾವು ನೋಡುತ್ತಿರಲಿಲ್ಲ. ಇದಕ್ಕೆ ಕಾರಣವೆಂದರೆ ನಾವು ಸ್ವಭಾವತಃ ಪರಿಸ್ಥಿತಿಯನ್ನು ವಿಶಾಲ ದೃಷ್ಟಿಯಿಂದ ನೋಡಲು ಅಸಮರ್ಥರಾಗಿರುತ್ತೇವೆ ಮತ್ತು ಕೋಮುವಾದವನ್ನು ಜೀವಂತವಾಗಿಡುತ್ತಿರುವ ಶಕ್ತಿಗಳನ್ನು ತಡೆಗಟ್ಟುವುದಕ್ಕಾಗಿ ಈ ಎದುರು ತಡೆಯನ್ನು ಒದಗಿಸಲಾಗಿದೆ ಮತ್ತು ಶಾಸಕರು ಅದನ್ನು ತುಂಬಾ ಜಾಣತನದಿಂದ ಮಾಡಿರುತ್ತಾರೆಂದೇ ನಾನು ಭಾವಿಸುತ್ತೇನೆ. ನಾನು ಪ್ರಾಮಾಣಿಕನಾಗಿರಲು ಬಯಸುತ್ತೇನೆ. ಮಾನ್ಯರೇ ಮತ್ತು ಗೌರವಾನ್ವಿತ ಸದಸ್ಯರು ಸಹ ಈ ಅಂಶದ ಬಗ್ಗೆ ಪ್ರಾಮಾಣಿಕರಾಗಿರುತ್ತಾರೆಂದೇ ಆಶಿಸುತ್ತೇನೆ.
ಮಾತನಾಡುವುದು ಒಂದು, ನಡೆಯುವುದು ಇನ್ನೊಂದು ಆಗುವುದರಿಂದ ಯಾವುದೇ ಉಪಯೋಗವಿಲ್ಲ. ಬುದ್ಧಿವಂತಿಕೆಯಲ್ಲಿ ಮುಂದುವರೆಯದಿರುವ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟಿನಲ್ಲಿ ಕೋಮುವಾರು ಪ್ರಾತಿನಿಧ್ಯದ ಅವಶ್ಯಕತೆ ಇರುವುದು ಆ ಕಾರಣದಿಂದಾಗಿಯೇ ಎಂದು ನಾನು ವಿನಯಪೂರ್ವಕ ಹೇಳುತ್ತೇನೆ. ಮಾನ್ಯರೇ, ಸೆನೆಟಿನವರು ಯಾವುದೇ ಪೂರ್ವಗ್ರಹವುಳ್ಳವರಾಗಿರುತ್ತಾರೆ ಎಂದು ನಾನು ಆಪಾದಿಸಲು ಇಚ್ಛಿಸುವುದಿಲ್ಲ ಎಂದೇ ವಿನಯ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಪೂರ್ವಕವಾಗಿ ಹೇಳುತ್ತೇನೆ. ಆದಾಗ್ಯೂ ಸಹ ಮುಂಬಯಿ ವಿಶ್ವವಿದ್ಯಾಲಯದ ಇಲ್ಲಿಯವರೆಗಿನ ನೀತಿಯು ಹಿಂದುಳಿದ ಅಥವಾ ದಲಿತ ವರ್ಗದವರಿಗೆ ಪ್ರೋತ್ಸಾಹ ನೀಡುವಂಥದ್ದಾಗಿರಲಿಲ್ಲ ಎಂದೇ ಹೇಳುತ್ತೇನೆ. ನಾನು ಒಂದು ಉದಾಹರಣೆಯನ್ನು ಕೊಡುವೆ. ವಿಶ್ವವಿದ್ಯಾಲಯವು ಅಳವಡಿಸಿಕೊಂಡಿರುವ ಶಿಕ್ಷಣ ಪದ್ಧತಿಯ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ನಮ್ಮ ಪರೀಕ್ಷಾ ಪದ್ಧತಿಯು ಭಾರತದಲ್ಲಿ ಈಗ ಇರುವ ಎಲ್ಲವುಗಳಲ್ಲಿಯೂ ತುಂಬಾ ಕಠಿಣವಾದದ್ದಾಗಿರುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವೂ ನನಗೆ ಇಲ್ಲ ಮತ್ತು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸುವವರು ಈ ಸಂಗತಿಯನ್ನು ಅಲ್ಲಗಳೆಯಲಾರದು. ಪರೀಕ್ಷಾ ಮಟ್ಟವನ್ನು ಎತ್ತರಿಸುವುದೆಂದರೆ ಶಿಕ್ಷಣದ ಮಟ್ಟವನ್ನು ಎತ್ತರಿಸುವುದಕ್ಕೆ ಸರಿಸಮ ಎಂದು ನಂಬಿರುವ ಹಲವು ಶಿಕ್ಷಣ ತಜ್ಞರು ಅದನ್ನು ಸಮರ್ಥಿಸುತ್ತಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅವರಿಗೆ ಸಲ್ಲತಕ್ಕ ಗೌರವ ನೀಡುತ್ತಾ ನಾನು ಅವರ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. ಪರೀಕ್ಷೆ ಶಿಕ್ಷಣಕ್ಕಿಂತ ತುಂಬಾ ವಿಭಿನ್ನವಾದ ವಿಚಾರ. ಆದರೆ ಶಿಕ್ಷಣದ ಮಟ್ಟವನ್ನು ಏರಿಸುವ ನೆಪದಲ್ಲಿ ಇಲ್ಲಿಯವರೆಗೆ ವಿಶ್ವವಿದ್ಯಾಲಯದ ಆವರಣವನ್ನು ಪ್ರವೇಶಿಸುವ ಅವಕಾಶವೇ ಇಲ್ಲದಿರುವ ಹಿಂದುಳಿದ ಕೋಮಿನವರಿಗೆ ಪರೀಕ್ಷೆಗಳು ಅಸಾಧ್ಯವಾಗುವಂತೆ ಮತ್ತು ಅವರು ಅವುಗಳಿಂದ ಸಂಪೂರ್ಣವಾಗಿ ಹೊರಗೆ ಉಳಿಯುವಷ್ಟು ಕಠಿಣವಾದವುಗಳನ್ನಾಗಿ ಮಾಡಲಾಗಿದೆ. ಆದರೆ ನಾನು ಆ ಸಂಗತಿಯ ಬಗ್ಗೆ ಮಾತನಾಡಲು ಇಚ್ಛಿಸುವುದಿಲ್ಲ, ಏಕೆಂದರೆ ಆ ಪದ್ಧತಿಯು ಎಲ್ಲ ಕೋಮಿನವರಿಗೂ ಒಂದೇ ಸಮನಾಗಿ ಅನ್ವಯವಾಗುತ್ತದೆ. ಆದರೆ ಮಾನ್ಯರೇ, ಆ ಬಗ್ಗೆ ನೀವೇ ಯೋಚಿಸಿ. ಏಕಕಾಲದಲ್ಲಿ ನಡೆಯುವ ಪರೀಕ್ಷೆಗಳು ಹಿಂದುಳಿದ ಕೋಮಿನವರ ಶಿಕ್ಷಣದ ಪ್ರಗತಿಯ ಮೇಲೆ ಮಾಡುವ ಪರಿಣಾಮಗಳ ಬಗ್ಗೆ ವಿಶ್ವವಿದ್ಯಾಲಯದವರು ಎಂದಾದರೂ ಯೋಚಿಸಿದ್ದಾರೆಯೇ? ಪರೀಕ್ಷೆಗೆ ಹಾಜರಾಗುವ ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯ ಎಲ್ಲ ವಿಷಯಗಳಲ್ಲೂ ಒಂದೇ ಬಾರಿಗೆ ಉತ್ತೀರ್ಣನಾಗಬೇಕು ಎಂದು ಒತ್ತಾಯಿಸುವಲ್ಲಿ ಯಾವ ಸದ್ವಿಚಾರವಿದೆಯೋ ನನಗಂತೂ ತಿಳಿಯದು. ಉದಾಹರಣೆಗೆ ಹೇಳಬೇಕೆಂದರೆ, ಯಾರ ತಂದೆ ತಾಯಂದಿರುವ ಸಾಕಷ್ಟು ಸಿರಿವಂತರಾಗಿರುತ್ತಾರೋ ಮತ್ತು ಅದರಿಂದಾಗಿ ಹಗಲಿನಲ್ಲಿ ಕಾಲೇಜಿಗೆ ಹೋಗಲು ಯಾರಿಗೆ ಸಾಕಷ್ಟು ವೇಳೆ ಸಿಗುತ್ತದೆಯೋ ಮತ್ತು ತಮ್ಮ ಎಲ್ಲ ಸಮಯವನ್ನು ಅಭ್ಯಾಸಕ್ಕಾಗಿಯೇ ಉಪಯೋಗಿಸಿಕೊಳ್ಳಬಲ್ಲರೋ ಅಂಥ ವಿದ್ಯಾರ್ಥಿಗಳ ವಿಚಾರವೇ ಬೇರೆ. ಆದರೆ ಬಡವರ ಬಗ್ಗೆ, ಬಡತನದಲ್ಲಿ ಬಳಲುತ್ತಿರುವ ತಂದೆ ತಾಯಿಗಳ ಬಗ್ಗೆ, ಅಂದರೆ ತಮ್ಮ ಮಕ್ಕಳು ಹಗಲಿನಲ್ಲಿ ಸಂಪಾದಿಸಿ ಕುಟುಂಬದ ಸಂಪಾದನೆ ಹೆಚ್ಚಿಸಿ ಹೊಟ್ಟೆಬಟ್ಟೆಗೆ ಸರಿದೂಗಿಸುವಂತೆ ಮಾಡುವುದು ಅಗತ್ಯವಾಗಿರುವುದೋ ಅವರ ವಿಚಾರವೇನು? ಹಗಲಿನ 12 ಗಂಟೆಗಳಲ್ಲಿ ವಿಶ್ವವಿದ್ಯಾಲಯದ ಅಭ್ಯಾಸಕ್ಕೆ ಅತ್ಯಲ್ಪ ಸಮಯವನ್ನು ಪಡೆಯಬಹುದಾದ ಹುಡುಗನ ವಿಚಾರವೇನು? ವಿಶ್ವವಿದ್ಯಾಲಯವು ಹಿಂದುಳಿದ ಕೋಮಿನವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಎಚ್ಚರವುಳ್ಳವರಾಗಿದ್ದಿದ್ದರೆ ನಿಜವಾಗಿಯೂ ನನ್ನ ಅಭಿಪ್ರಾಯದಂತೆ ಸಮರ್ಥನೀಯವಲ್ಲದ ಮತ್ತು ಅಸಂಬದ್ಧವಾದ ಏಕಕಾಲಿಕ ಪರೀಕ್ಷಾ ಪದ್ಧತಿಯನ್ನು ಅದು ಒತ್ತಾಯಿಸುತ್ತಿದ್ದಿಲ್ಲ. ಈಗ ತಾನೇ ನನಗೆ ಹೊಳೆದ ಇನ್ನೊಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡುತ್ತೇನೆ. ಏಕೆಂದರೆ ವಿಶ್ವವಿದ್ಯಾಲಯವು ಯಾರಿಗೇ ಆಗಲಿ ಯಾವುದೇ ರೀತಿಯ ಪ್ರಾಶಸ್ತ್ರವನ್ನು ತೋರಿಸದೆಯೇ ಎಲ್ಲವನ್ನೂ ಮಾಡುತ್ತಾ ಬಂದಿದೆ ಎಂದು ನನ್ನ ಗೌರವಾನ್ವಿತ ಸ್ನೇಹಿತ ಶ್ರೀಮುನ್ಷಿಯವರು ಹೇಳುತ್ತಿದ್ದಾರೆ. ವಿಶ್ವವಿದ್ಯಾಲಯದ ಸೆನೆಟಿಗೆ ನೇಮಕವಾದ ನನ್ನ ಸ್ನೇಹಿತರೊಬ್ಬರು ವಿಶ್ವವಿದ್ಯಾಲಯದ ಪರೀಕ್ಷೆಗೆ ಕಟ್ಟುವ ಪರೀಕ್ಷಾ ಶುಲ್ಕದ ಬಗ್ಗೆ ದಲಿತ ವರ್ಗದ ಉಮೇದುವಾರರಿಗೆ ಸ್ವಲ್ಪ ರಿಯಾಯಿತಿಯನ್ನು ತೋರಿಸಬೇಕೆಂದು ತಾನು 2. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮದ ತಿದ್ದುಪಡಿ ಮಸೂದೆ ಬಾರಿ ಠರಾವನ್ನು ಮಂಡಿಸಿದ್ದೆ ಎಂದು ನಿನ್ನೆ ಮಾತ್ರ ಹೇಳಿದರು. ತಾವು ಹಾಗೆ ಮಂಡಿಸಿದ ಪ್ರಸ್ತಾಪವನ್ನು ಸೆನೆಟು 2 ಬಾರಿ ತಿರಸ್ಕರಿಸಿತು ಎಂದು ಅವರಿಂದ ನನಗೆ ತಿಳಿಯಿತು. ಗೌರವಾನ್ವಿತ ಸದಸ್ಯರು, ಎಲ್ಲ ಕೋಮುಗಳಲ್ಲೂ ಬಡವರಿದ್ದಾರೆ. ಸಭಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಅಡ್ಡಿಯನ್ನು ಲೆಕ್ಕಿಸದೆ ಮುಂದುವರೆಯಬೇಕು. ಡಾ. ಬಿ. ಆರ್. ಅಂಬೇಡ್ಕರ್ ಇತರ ಕೋಮಿನವರು ಇರುವ ಮಟ್ಟಕ್ಕೇನೆ ಅವರು ಸಹ ಬರಬೇಕೆಂಬ ಉದ್ದೇಶಕ್ಕಾಗಿ ಆರ್ಥಿಕವಾಗಿ ಬಡವರಾಗಿರುವ ಮತ್ತು ಸರ್ಕಾರದಿಂದ ವಿಶೇಷ ಸವಲತ್ತುಗಳ ಅಗತ್ಯವಿರುವ ಹಲವು ಕೋಮುಗಳು ಇರುತ್ತವೆ ಅನ್ನುವುದನ್ನು ಸರ್ಕಾರವೂ ಸೇರಿ ಸರ್ವತ್ರ ಒಪ್ಪಿಕೊಂಡ ಸಂಗತಿಯಾಗಿರುತ್ತದೆ. ಬುದ್ಧಿವಂತಿಕೆಯ ಈ ತತ್ವವನ್ನು ಸೆನೆಟು ಮೆಚ್ಚದಿರುವಲ್ಲಿ ಮತ್ತು ಅರಿತುಕೊಳ್ಳದಿದ್ದಲ್ಲಿ ಅದು ಎಂದು ಹಿಂದುಳಿದ ವರ್ಗದವರ ಹಿತಾಸಕ್ತಿಗಳ ರಕ್ಷಕನಾಗಲಾರದು. ನನ್ನ ಗೌರವಾನ್ವಿತ ಸ್ನೇಹಿತರಾದ ಪ್ರೊ. ಹ್ಯಾಮಿಲ್ಲಾ ಅವರು ತಮ್ಮ ಭಾಷಣದಲ್ಲಿ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸದನದ ವೇಳೆಯನ್ನು ಹೆಚ್ಚು ತೆಗೆದುಕೊಳ್ಳಲು ನಾನು ಇಚ್ಛಿಸುವುದಿಲ್ಲವಾದಾಗ್ಯೂ ಅವರ ಬಗ್ಗೆ ನಾನು ಹೇಳುವುದು ಅವಶ್ಯವಾಗಿದೆ. ವಿಶ್ವವಿದ್ಯಾಲಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಿದ್ದರೆ ದಲಿತ ವರ್ಗದವರನ್ನು ಮತ್ತು ಹಿಂದುಳಿದ ವರ್ಗದವರನ್ನು ಸೆನೆಟಿಗೆ ನಾಮನಿರ್ದೇಶನ ಮಾಡಬಹುದು ಎಂದು ಅವರು ಹೇಳಿದರು. ದಲಿತ ವರ್ಗದ ಸದಸ್ಯರು ಶಿಕ್ಷಣದ ವಿಷಯದಲ್ಲಿ ತಜ್ಞರಿದ್ದರೆ ಮುಂಬಯಿ ವಿಶ್ವವಿದ್ಯಾಲಯದ ಸೆನೆಟಿನಲ್ಲಿ ಇವರಿಗೂ ಒಂದು ಸ್ಥಾನವಿರಬೇಕಾದದ್ದು ಎಂಬ ಧಾಟಿಯಲ್ಲಿ ಅವರು ಮಾತನಾಡಿದರು ಎಂದು ನಾನು ಭಾವಿಸುತ್ತೇನೆ. ನನ್ನ ಗೌರವಾನ್ವಿತ ಸ್ನೇಹಿತ ಪ್ರೊ. ಸ್ವಾಮಿಲ್ಲರವರು ಅಂಥ ಅಭಿಪ್ರಾಯವನ್ನು ವ್ಯಕ್ತಮಾಡುವಾಗ ಅವರು ಸೆನೆಟಿನ ನಿಜವಾದ ಕರ್ತವ್ಯವನ್ನೇ ಸಂಪೂರ್ಣವಾಗಿ ಮರೆತುಬಿಟ್ಟಿದ್ದಾರೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ಸೆನೆಟು ವಿಶ್ವವಿದ್ಯಾಲಯದ ಕಾರ್ಯಕಾರಿ ಮಂಡಳಿಯಲ್ಲ. ಹಿಂದುಳಿದ ವರ್ಗಗಳ ಯಾವುದೇ ಸದಸ್ಯರು ಸಿಂಡಿಕೇಟಿನಲ್ಲಿ ಅಥವಾ ಅಕಾಡೆಮಿಕ್ ಕೌನ್ಸಿಲಿನಲ್ಲಿ ಯಾವುದೇ ವಿಶೇಷ ಪ್ರಾತಿನಿಧ್ಯವನ್ನು ಕೇಳಿಲ್ಲ. ಈ 2 ಮಂಡಳಿಗಳು ವಿಶ್ವವಿದ್ಯಾಲಯವನ್ನೇ ನಡೆಸುತ್ತಿರುವ ತಜ್ಞರಿಂದ ನಡೆಯಬೇಕಾದವುಗಳು ಎಂಬುದನ್ನು ನನ್ನ ಗೌರವಾನ್ವಿತ ಸ್ನೇಹಿತರಾದ ಪ್ರೊ. ಹ್ಯಾಮಿಲ್ಲಾ ಅವರಂತೆ ನಾನು ಒಪ್ಪುತ್ತೇನೆ ಮತ್ತು ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ಆದರೆ ನಾನು ಅವರಿಗೆ ನೆನಪು ಮಾಡಿಕೊಡಬೇಕಾದುದು ಏನೆಂದರೆ ಸೆನೆಟು ಸಂಪೂರ್ಣವಾಗಿ ವಿಧಾಯಕ ಮಂಡಳಿಯಾಗಿದೆ. ಅದು ಹಿಂದುಳಿದ ಕೋಮಿನವರ ಅವಶ್ಯಕತೆಗಳನ್ನು ಮತ್ತು ಅವುಗಳನ್ನು ಪೂರೈಸಲು ಅವಶ್ಯವಾದ ಅನುಕೂಲತೆಗಳನ್ನು ಸೂಚಿಸಬೇಕಾಗಿದೆ. ನನ್ನ ಅಭಿಪ್ರಾಯದಂತೆ ಸೆನೆಟು ನಮ್ಮ ವಿಧಾನ ಪರಿಷತ್ತಿನಂತೆಯೇ ಇರುತ್ತದೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ದಲಿತ ವರ್ಗದಿಂದ 0 ಸದಸ್ಯರಿರುತ್ತಾರೆ. ಸರ್ಕಾರದ ಪರವಾಗಿರುವ ಇತರ ಯಾವುದೇ ಗೌರವಾನ್ವಿತ ಸದಸ್ಯರನ್ನು ಅಲ್ಲಿಂದ ಹೊರದೂಡುವ ಇಚ್ಛೆಯಿಂದ ನೇಮಿತರಾದವರಲ್ಲ. ಆದರೆ ಅವರ ಒಂದೇ ಒಂದು ಕೆಲಸವು ಅಸಮರ್ಥತೆಗಳಿಂದ ಬಳಲುತ್ತಿರುವ ಕೋಮಿನವರ ಅಗತ್ಯತೆಗಳನ್ನು ಸರ್ಕಾರಕ್ಕೆ ಎತ್ತಿ ತೋರಿಸುವುದು ಮಾತ್ರವೇ ಆಗಿದೆ. ನಾವು ಕೇಳುತ್ತಿರುವುದಿಲ್ಲ ಅಷ್ಟು ಮಾತ್ರ. ಗೌರವಾನ್ವಿತ ಸ್ನೇಹಿತರು ನಾನು ಆ ಅಂಶವನ್ನು ಮುಂದಿಡುವಾಗ ಸೆನೆಟು ಏನೂ ಆಗಬೇಕೆಂದು ಉದ್ದೇಶಿಸಲಾಗಿದೆ ಅನ್ನುವುದನ್ನು ಸಂಪೂರ್ಣವಾಗಿ ಮರೆಯುತ್ತಾರೆ. ಮಾನ್ಯರೇ, ಈಗ ಮುಗಿಸುವ ಮುಂದೆ ಒಂದು ವಿಷಯವನ್ನು ಎಲ್ಲ ಒತ್ತು ಕೊಟ್ಟು ಹೇಳಬಯ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಸುತ್ತೇನೆ. ಮಾನ್ಯರೇ, ಸ್ವರಾಜ್ಯ ಪಕ್ಷಕ್ಕೆ ಸೇರಿದ ಸದಸ್ಯರಿಂದ ನಮಗೆ ಪ್ರಾಂತೀಯ ಸ್ವಾಯತ್ತತೆ ಬೇಕೆಂಬ ಬೇಡಿಕೆ ಇದೆ. ಮಾನ್ಯರ ಅದು ಸ್ವಾಗತಾರ್ಹವಾದ ಬೇಡಿಕೆ ಆಗಿದೆ. ಆದರೆ ಮಾನ್ಯರೇ, ಜನತೆಯ ಮುಕ್ಕಾಲು ಭಾಗದಷ್ಟು ಜನರು ಅಜ್ಞಾನದಲ್ಲಿ ಮುಳುಗಿರುವಾಗ ಸಹ ನಾವು ಸ್ವಯಮಾಡಳಿತ ಸರ್ಕಾರವನ್ನು ಪಡೆದುಕೊಂಡರೆ ನಮ್ಮ ಪ್ರಾತಿನಿಧಿಕ ಪದ್ಧತಿಯು ಸೋಗಿನದಾಗಿರುತ್ತದೆ ಮತ್ತು ಬಡತನದ ವಿರುದ್ಧ ಐಶ್ವರ್ಯದ ಆಡಳಿತ ನಡೆಯುತ್ತದೆ ಮತ್ತು ಬಲಹೀನರ ವಿರುದ್ಧ ಬಲವಂತರ ಆಡಳಿತ ನಡೆಯುತ್ತದೆ. ನಿಜವಾಗಿಯೂ ಆಗುವುದು ಅದೇ. ಆದುದರಿಂದ ಮಾನ್ಯರೇ, ಪ್ರಾಂತೀಯ ಸ್ವಾಯತ್ತತೆಯನ್ನು ನಾವು ಇಚ್ಛಿಸಿದರೆ 2 ಸಂಗತಿಗಳ ಬಗ್ಗೆ ನಾವು ಭರವಸೆಯನ್ನು ಕೊಡಲೇಬೇಕು.
ಮೊದಲನೆಯದಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಕೋಮಿನವರಿಗೆ ಅವರು ತಮ್ಮ ನಾಗರಿಕ ಹಕ್ಕುಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ಅರಿತುಕೊಳ್ಳುವಂತಾಗಲು ಅವರಿಗೆ ಎಲ್ಲ ಶ್ರೇಣಿಯ ಆಧುನಿಕ ಶಿಕ್ಷಣ ಪಡೆಯಲು ಎಲ್ಲ ರೀತಿಯ ಅವಕಾಶವನ್ನು ಕೊಡತಕ್ಕುದು. ಮತ್ತು ಎರಡನೆಯದಾಗಿ, ಈ ಕೋಮುಗಳವರಿಗೆ ಎಲ್ಲ ಅವಕಾಶ ದೊರಕುವಂತಾಗಲು ಸದ್ಯದ ಪರಿಸ್ಥಿತಿಗಳಲ್ಲಿ ಅವರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಒದಗಿಸಿಕೊಡುವುದು ಸಂಪೂರ್ಣವಾಗಿ ಅವಶ್ಯವೆನಿಸುವುದು. ನಾನು ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ, ಮಾನ್ಯರೇ, ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ. ಮಾನ್ಯರೇ, ನಿನ್ನೆ ನೀವು ನಮಗೆ ಒಂದು ನಿರ್ಣಯವನ್ನು ಕೊಟ್ಟಿದ್ದೀರಿ. ನನಗೆ ಅದು ಸ್ಪಷ್ಟ ಅರ್ಥವಾಗಿಲ್ಲ. ಮಾನ್ಯರೇ, ನಿಮ್ಮ ನಿರ್ಣಯದಂತೆ ಕೋಮು ಪ್ರಾತಿನಿಧ್ಯವನ್ನು ತೆಗೆದುಹಾಕಲಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಈಗ ಕೋಮು ಪ್ರಾತಿನಿಧ್ಯದ ತತ್ವವೆಂದರೆ ಆ ಪದದ ಸಾಮಾನ್ಯ ಅರ್ಥದಲ್ಲಿಯೇ ಎಂದು ಅವರಿಂದ ನಾನು ತಿಳಿದುಕೊಂಡಿದ್ದೇನೆ. ಆದರೆ ಒಂದು ನಿರ್ದಿಷ್ಟ ಕೋಮಿನವರನ್ನು ಒಂದು ಗುಂಪಾಗಿಸಿ ಅವರು ತಮ್ಮ ಕೋಮಿನ ಸದಸ್ಯನನ್ನು ಆಯ್ಕೆ ಮಾಡಬೇಕು ಎನ್ನುವುದನ್ನು ಹೊಡೆದು ಹಾಕಲಾಗಿದೆ ಎಂದು ಅರ್ಥಮಾಡಿಕೊಂಡಿದ್ದೇನೆ. ನಿಮ್ಮ ನಿರ್ಣಯವನ್ನು ನಾನು ಅರ್ಥ ಮಾಡಿದ ರೀತಿ ಇದು. ಕಾರಣ ಪದದ ಆ ಅರ್ಥದಲ್ಲಿ ವಿಶ್ವವಿದ್ಯಾಲಯದ ಹಲವಾರು ಮಂಡಳಿಗಳಿಗೆ ಕೋಮು ಪ್ರಾತಿನಿಧ್ಯದ ಪ್ರಶ್ನೆಯನ್ನು ಎತ್ತುವುದರಿಂದಲೇ ನಮ್ಮನ್ನು ನಿಷೇಧಿಸಲಾಗಿದೆ. ಅಂದರೆ ನಾಮನಿರ್ದೇಶನಕ್ಕಾಗಿ ಕಾಯ್ದಿಟ್ಟ 40 ಸ್ಥಳಗಳನ್ನು ಹಂಚುವ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಹೇಳುವುದು ಏನೂ ಇಲ್ಲವೆನ್ನುವವರೆಗೆ ನಿಮ್ಮ ನಿರ್ಣಯ ಹೋಗುತ್ತದೆ ಎಂದು ನಾನು ಭಾವಿಸುವುದಿಲ್ಲ. ಆ ನಿರ್ದಿಷ್ಟ ವಿಷಯವು ಈ ಸದನದ ಗೌರವಾನ್ವಿತ ಸದಸ್ಯರಿಂದ ಸೆಲೆಕ್ಟ್ ಸಮಿತಿಯಲ್ಲಿ ಅಥವಾ ಎರಡನೆಯ ವಾಚನದ ಕಾಲದಲ್ಲಿ ಚರ್ಚೆಗೆ ಮುಕ್ತವಾದುದು ಆಗಿರುತ್ತದೆ ಎಂದು ನಾನು ವಿನಯಪೂರ್ವಕ ಹೇಳುತ್ತೇನೆ. ಆದುದರಿಂದ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶಿಕ್ಷಣ ಮಂತ್ರಿಯವರು ತಮ್ಮ ಉಪಸಂಹಾರದ ಹೇಳಿಕೆಯ ಕಾಲದಲ್ಲಿ ಈ ಅಂಶದ ಬಗ್ಗೆ ಸ್ಪಷ್ಟ ಹೇಳಿಕೆ ಕೊಡಬೇಕೆಂದು ನಾನು ಕೇಳುತ್ತೇನೆ. ಯಾಕೆಂದರೆ ಈ ಹಿಂದುಳಿದ ಕೋಮುಗಳಿಗೆ ಸೆನೆಟಿನಲ್ಲಿ ಪ್ರಾತಿನಿಧ್ಯ ಕೊಡದ ಹೊರತು ಈ ನಮ್ಮ ಮಸೂದೆಯು ಯಾವುದೇ ಬೆಲೆಯುಳ್ಳದ್ದಾಗುವುದಿಲ್ಲ ಎಂದು ನಾನು ಎಲ್ಲ ಒತ್ತು ಕೊಟ್ಟು ಹೇಳಬಯಸುತ್ತೇನೆ. ಮತ್ತು ನಾನು ಮಾತ್ರ ಅದಕ್ಕೆ ವಿರುದ್ಧವಾಗಿಯೇ ಮತ ಕೊಡುತ್ತೇನೆ. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 2 ಡಾ. ಬಿ. ಆರ್. ಅಂಬೇಡ್ಕರ್. ಮಾನ್ಯರೇ, 3ನೇ ವಾಕ್ಯಾವಳಿಗೆ ತಿದ್ದುಪಡಿಯನ್ನು ಸೂಚಿಸುವುದಕ್ಕಿಂತ ಮುಂಚೆ ಮೂಲ ತಿದ್ದುಪಡಿಯಲ್ಲಿ ಸೇರಿಕೊಂಡ ಬೆರಳಚ್ಚುಗಾರನ ತಪ್ಪನ್ನು ಸರಿಪಡಿಸಲು ಇಚ್ಛಿಸುತ್ತೇನೆ. ತಿದ್ದುಪಡಿಯು ಈ ರೀತಿಯಲ್ಲಿ ಇರತಕ್ಕುದು. ಇತರ ಕಾಲೇಜುಗಳಲ್ಲಿ ಅಭ್ಯಾಸಕ್ಕೆ ಅವಕಾಶವಿರುವ ವಿಶೇಷ ವಿಷಯಗಳ ಅಧ್ಯಯನಕ್ಕೆಂದೇ ವಿಶ್ವವಿದ್ಯಾಲಯ ಸ್ಥಾಪಿಸಿ ನಡೆಸಿಕೊಂಡು ಬರುವ ಕಾಲೇಜುಗಳೇ ಇನ್ಕಾರ್ಪೊರೇಟೆಡ್ ಕಾಲೇಜುಗಳು ಇತ್ಯಾದಿ. ಮಾನ್ಯರೇ, ನಾನು ಸೂಚಿಸಬೇಕೆಂದಿರುವ ತಿದ್ದುಪಡಿಯು ಆನುಷಂಗಿಕ ತಿದ್ದುಪಡಿಯಾಗಿದೆ. ಅದು ನಾನು ಮುಂದೆ ಸೂಚಿಸಲಿರುವ 25ನೇ ವಾಕ್ಯಾವಳಿಯ ಮುಖ್ಯ ತಿದ್ದುಪಡಿಯನ್ನು ಅನುಮೋದಿಸುವುದನ್ನು ಆಧರಿಸಿದೆ. ಆ ತಿದ್ದುಪಡಿಯನ್ನು ಅನುಮೋದಿಸದಿದ್ದರೆ ಈ ತಿದ್ದುಪಡಿಯನ್ನು ನಾನು ಸೂಚಿಸುವ ಅವಶ್ಯಕತೆ ಉಂಟಾಗುವುದಿಲ್ಲ. ಕಾರಣ ನಾನು ಸೂಚಿಸುವ 25ನೇ ವಾಕ್ಯಾವಳಿಯ ಮುಖ್ಯ ತಿದ್ದುಪಡಿಯನ್ನು ಅನುಮೋದಿಸಿದ ಅನಂತರ ಈ ತಿದ್ದುಪಡಿಯನ್ನು ಮಂಡಿಸಲು ನನಗೆ ಅನುಮತಿಯನ್ನು ಕೊಡಿರಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ತಿದ್ದುಪಡಿಯನ್ನು ನಾನು ಈಗ ಮಂಡಿಸಿದರೆ ಮತ್ತು ನಂತರ ನನ್ನ ಮೂಲ ತಿದ್ದುಪಡಿಯೇ ಬಿದ್ದು ಹೋದರೆ ನಾನು ಈ ಸದನದ ವೇಳೆಯನ್ನು ಹಾಳು ಮಾಡಿದಂತಾಗುತ್ತದೆ. ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳ ಸಂಬಂಧ. ಡಾ. ಬಿ. ಆರ್. ಅಂಬೇಡ್ಕರ್. ಮಾನ್ಯ ಅಧ್ಯಕ್ಷರೇ, 7ನೇ ವಾಕ್ಯಾವಳಿಯ ತಿದ್ದುಪಡಿಯ ಮೊದಲಿನ ಭಾಗವು ಆನುಷಂಗಿಕ ತಿದ್ದುಪಡಿಯಾಗಿದ್ದು ಅದು 25ನೇ ವಾಕ್ಯಾವಳಿಯ ತಿದ್ದುಪಡಿಯನ್ನು ಆಧರಿಸಿದುದಾಗಿದೆ. ಆದುದರಿಂದ ಮಾನ್ಯರೇ, 25ನೇ ವಾಕ್ಯಾವಳಿಯ ತಿದ್ದುಪಡಿಯನ್ನು ವಿಲೆ ಮಾಡುವವರೆಗೆ ಇದನ್ನು ತಡೆಹಿಡಿದಿರಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಮ್ 21 ಪುಟಗಳು 250ರಿಂದ 53 ಮೊದಲನೇ ಅಕ್ಟೋಬರ್ 1927. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಅಧ್ಯಕ್ಷರು, ನಾನು ಅದನ್ನು ತಡೆಹಿಡಿದಿರುತ್ತೇನೆ. ಡಾ. ಬಿ. ಆರ್. ಅಂಬೇಡ್ಕರ್. 7ನೇ ವಾಕ್ಯಾವಳಿಗೆ ನನ್ನ 2ನೇಯ ತಿದ್ದುಪಡಿಗೆ ಸಂಬಂಧಿಸಿದಂತೆ ಗೌರವಾನ್ವಿತ ಮಂತ್ರಿಯವರು ತಾವು ಸಹ ಏನಾದರೂ ತಿದ್ದುಪಡಿಯನ್ನು ತರಬಹುದೋ ಎಂಬುದನ್ನು ಪರ್ಯಾಲೋಚಿಸಲು ಸ್ವಲ್ಪ ಕಾಲಾವಕಾಶ ಬೇಕೆಂದು ಇಚ್ಛಿಸುತ್ತಾರೆಂದು ನನಗೆ ತಿಳಿದಿದೆ. ಅದಕ್ಕೆ ನಾವಿಬ್ಬರೂ ಒಪ್ಪುತ್ತೇವೆ. ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ತಮ್ಮ ತಿದ್ದುಪಡಿಯನ್ನು ಮಂಡಿಸುವರೋ? ಡಾ. ಬಿ. ಆರ್. ಅಂಬೇಡ್ಕರ್. 7ನೇ ವಾಕ್ಯಾವಳಿಗೆ ಇರುವ ನನ್ನ ತಿದ್ದುಪಡಿಯು ಹೀಗಿದೆ: ಮಸೂದೆಗೆ ಕೆಳಗಿನ ವಾಕ್ಯಾವಳಿಯನ್ನು ಜೋಡಿಸಿ. ನಕ್ಷತ್ರ ಚಿಹ್ನೆ 7 ಬಿ. ಸರ್ಕಾರದ ಖಜಾನೆಯಿಂದ ಬರುವ ಅನುದಾನದ ಉದ್ದೇಶಗಳಿಗಾಗಿ ಸರ್ಕಾರವು ವಿಶ್ವವಿದ್ಯಾಲಯವನ್ನು ಮಾತ್ರ ಮನ್ನಿಸತಕ್ಕದು ಮತ್ತು ವಿಶ್ವವಿದ್ಯಾಲಯದ ಮೂಲಕವಲ್ಲದೆ ಅನುದಾನವನ್ನು ಯಾವುದೇ ಕಾಲೇಜಿಗೆ ಕೊಡತಕ್ಕದ್ದಲ್ಲ. ನಾನು ಈಗಾಗಲೇ ನೋಟಿಸು ಕೊಟ್ಟಿರುವ ತಿದ್ದುಪಡಿಯಲ್ಲಿ ಕಾಲೇಜ್ ಪದದ ನಂತರ ಹೊರತಾಗಿ ಪದವನ್ನು ಸೇರಿಸಲು ನಾನು ಇಚ್ಛಿಸುತ್ತೇನೆ. ಬೆರಳಚ್ಚುಗಾರನ ತಪ್ಪಿನಿಂದಾಗಿ ಅದು ಬಿಟ್ಟು ಹೋಗಿದೆ. ಮಾನ್ಯರೇ, ಈ ತಿದ್ದುಪಡಿಯನ್ನು ಮಂಡಿಸಲು ಇರುವ ಕಾರಣಗಳು ಇವು. ಹೊಸ ಅಧಿನಿಯಮದ ಮೇರೆಗೆ ವಿಶ್ವವಿದ್ಯಾಲಯ ಈ ಹಿಂದೆ ಎಂದು ಮಾಡದ ರೀತಿಯಲ್ಲಿ ಶಿಕ್ಷಣದ ಕಾರ್ಯವನ್ನು ನೇರವಾಗಿ ಕೈಗೊಳ್ಳುವ ಹೊಣೆಯನ್ನು ವಹಿಸಿಕೊಡಲಾಗಿದೆ. ಈಗ ಈ ಅಧಿನಿಯಮದ ಉಪಬಂಧಗಳ ಮೇರೆಗೆ ಬೋಧಿಸುವ ಹೊಣೆಯನ್ನು ಸಹ ವಿಶ್ವವಿದ್ಯಾಲಯದ ಮೇಲೆಯೇ ಹೊರಿಸಲಾಗಿದ್ದಾಗ್ಯೂ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಲಿರುವ ಕಾಲೇಜುಗಳು ವಿಶ್ವವಿದ್ಯಾಲಯದ ಬೋಧನೆಯ ಪ್ರಾಯೋಗಿಕ ಕಾರ್ಯವನ್ನು ಮಾಡುವ ಮುಖ್ಯ ಸಂಸ್ಥೆಗಳು ಎನ್ನುವುದನ್ನು ನಾವು ಒಪ್ಪಲೇಬೇಕು. ಮಾನ್ಯರೇ, ಕಾಲೇಜುಗಳಲ್ಲಿ ನಿಯಂತ್ರಿಸುವ ಮತ್ತು ನಡೆಯುತ್ತಿರುವ ಬೋಧನಾ ಕಾರ್ಯವನ್ನು ಕೆಲಮಟ್ಟಿಗಾದರೂ ಕ್ರಮಬದ್ಧಗೊಳಿಸುವ ಅಧಿಕಾರವನ್ನು ವಿಶ್ವವಿದ್ಯಾಲಯಕ್ಕೆ ಕೊಟ್ಟ ಹೊರತು ಶಿಕ್ಷಣ ಮಟ್ಟವನ್ನು ಉಳಿಸಿಕೊಂಡು ಹೋಗುವುದಕ್ಕಾಗಿ ವಿಶ್ವವಿದ್ಯಾಲಯವನ್ನು ಹೊಣೆಗಾರರನ್ನಾಗಿ ನಿರ್ಧರಿಸುವುದು ನ್ಯಾಯಯುತವಾದುದು ಎಂದು ನಾನು ಭಾವಿಸುವುದಿಲ್ಲ. ವಿಶ್ವವಿದ್ಯಾಲಯವು ತನ್ನ ಹೊಣೆಯನ್ನು ನಿರ್ವಹಿಸಬೇಕಾದರೆ ಕಾಲೇಜುಗಳನ್ನು ನಿಯಂತ್ರಿಸುವ ಮತ್ತು ಅವುಗಳ ಬೋಧನಾ ಕಾರ್ಯವನ್ನು ಕ್ರಮಬದ್ಧಗೊಳಿಸುವ ಅಧಿಕಾರವನ್ನು ಅದಕ್ಕೆ ಕೊಡಲಿಕ್ಕೆ ಬೇಕು. ಮಾನ್ಯರೇ, ಈಗಿರುವ ಕಾನೂನಿನ ಮೇರೆಗೆ ಈ ಕಾಲೇಜುಗಳನ್ನು ನಿಯಂತ್ರಿಸಲು ಇರುವ ಒಂದೇ ಒಂದು ವಿಧಾನವೆಂದರೆ ನನಗೆ ತಿಳಿದಂತೆ ವಿಶ್ವವಿದ್ಯಾಲಯವು ತನಿಖಾ ಸಮಿತಿಯನ್ನು ನೇಮಿಸುವುದು ಆಗಿರುತ್ತದೆ. ಈ ತನಿಖಾ ಸಮಿತಿಯು ನಿಶ್ಚಿತ ಕಾಲಾವಧಿಯಲ್ಲಿ ಆಗಾಗ ಈ ಕಾಲೇಜುಗಳಿಗೆ ಭೇಟಿ ಕೊಡುತ್ತದೆ, ತನಿಖೆ ನಡೆಸುತ್ತದೆ ಮತ್ತು ಅವುಗಳ ರಚನೆಯಲ್ಲಿನ ಮತ್ತು ಸಾಧನ ಸಲಕರಣೆಗಳಲ್ಲಿನ ನ್ಯೂನತೆಗಳನ್ನು ಕಂಡುಹಿಡಿಯುತ್ತದೆ. ನನಗೆ ತಿಳಿದಂತೆ ಆ ಸಮಿತಿಯು ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 2 ಲ. ಶ್ರೀ ಪಿ. ಆರ್. ಚಿಕ್ಕೋಡಿ. ಇಲ್ಲಿ ಕ್ರಮ ವಿಚಾರದ ಪ್ರಶ್ನೆಯಿದೆ. ಗೌರವಾನ್ವಿತ ಸದಸ್ಯರ ತಿದ್ದುಪಡಿಯ ಖಚಿತ ಪದಗಳು ಯಾವುವು ಅನ್ನುವುದನ್ನು ತಿಳಿದುಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಅಧ್ಯಕ್ಷರು, ಅದನ್ನು ಓದಿ ಹೇಳಲಾಗಿದೆ. ಹೊರತಾಗಿ ಎಂಬ ಪದವನ್ನು ಸೇರಿಸಲಾಗಿದೆ. ಡಾ. ಬಿ. ಆರ್. ಅಂಬೇಡ್ಕರ್. ಮಾನ್ಯರೇ, ಈಗ ಈ ಕಾಲೇಜುಗಳ ಮೇಲಿನ ನಿಯಂತ್ರಣಕ್ಕೆ ವಿಶ್ವವಿದ್ಯಾಲಯಕ್ಕಿರುವ ಒಂದೇ ಒಂದು ವಿಧಾನವೆಂದರೆ ಈ ತನಿಖಾ ಸಮಿತಿಯ ವರದಿಯ ಮೂಲಕ ತನ್ನ ನಿಬಂಧನೆಗಳನ್ನು ಈ ಕಾಲೇಜುಗಳ ಮೇಲೆ ಜಾರಿಗೊಳಿಸಬಹುದು ಎಂದು ನನಗೆ ಕಂಡುಬರುತ್ತದೆ. ಈ ತನಿಖಾ ಸಮಿತಿಯು ಆಗಿಂದಾಗ್ಗೆ ಸಂದರ್ಶನ ಪ್ರವಾಸ ಕೈಗೊಳ್ಳುತ್ತದೆ ಮತ್ತು ಕಾಲೇಜುಗಳ ರಚನೆಯಲ್ಲಿನ ನ್ಯೂನತೆಗಳ ಬಗ್ಗೆ ವರದಿಯನ್ನು ಸಲ್ಲಿಸುತ್ತದೆ ಎಂದು ನಾನು ತಿಳಿದಿದ್ದೇನೆ.
ಮತ್ತು ಸ್ಥಾಯಿ ಸಮಿತಿಯು ತನಿಖಾ ಸಮಿತಿಯು ಎತ್ತಿ ತೋರಿಸಿದ ನ್ಯೂನತೆಗಳ ಮೇಲೆ ತನ್ನ ಅಭಿಪ್ರಾಯ ತಿಳಿಸಿ ಸಿಂಡಿಕೇಟಿಗೆ ವರದಿ ಮಾಡುತ್ತದೆ. ಕಾಲೇಜುಗಳನ್ನು ನಿಯಂತ್ರಿಸಲು ವಿಶ್ವವಿದ್ಯಾಲಯವು ರಚಿಸಿದ ಶಿಸ್ತುಪಾಲನಾ ನಿಯಮಗಳನ್ನು ಜಾರಿಗೊಳಿಸುವ ವಿಚಾರದಲ್ಲಿ ಇಂದು ಮಾಡುತ್ತಿರುವುದು ಆದಷ್ಟೇ. ನಾನು ಈಗ ವಿನಂತಿಸುವುದೇನೆಂದರೆ ಅದು ಸಾಕಾಗುವುದಿಲ್ಲ. ಏಕೆಂದರೆ ತನಿಖಾ ಸಮಿತಿಯ ವರದಿಯನ್ನು ಆಧರಿಸಿ ವಿಶ್ವವಿದ್ಯಾಲಯವು ಕೊಟ್ಟ ನಿರ್ದೇಶನಗಳನ್ನು ಸಂಬಂಧಪಟ್ಟ ಕಾಲೇಜುಗಳು ಪಾಲಿಸದಿದ್ದರೆ, ವಿಶ್ವವಿದ್ಯಾಲಯಕ್ಕೆ ಆ ಕಾಲೇಜುಗಳ ಮೇಲೆ ಇರುವ ಏಕೈಕ ಪರಿಣಾಮಕಾರಿಯಾದ ಅಧಿಕಾರವೆಂದರೆ ಆ ಕಾಲೇಜುಗಳನ್ನು ಅಮಾನ್ಯಗೊಳಿಸುವುದು ಮಾತ್ರ ಆಗಿರುತ್ತದೆ. ಮಾನ್ಯರೇ, ಈಗ ನಾನು ವಿನಂತಿಸುವುದೇನೆಂದರೆ ಅದು ತುಂಬಾ ಕಠಿಣವಾದ ಕ್ರಮವಾಗುತ್ತದೆ. ಈ ಅಧಿಕಾರವು ಸರ್ವನಾಶದ ಅಧಿಕಾರವಾಗುತ್ತದೆ. ವಾಸ್ತವವಾಗಿ, ಕಾಲೇಜಿನ ರೀತಿ ನಡಾವಳಿಯನ್ನು ತಿದ್ದುವ ಅಧಿಕಾರ ವಿಶ್ವವಿದ್ಯಾಲಯಕ್ಕೆ ಇಲ್ಲ. ಬೇರೆ ಶಬ್ದಗಳಲ್ಲಿ ಹೇಳಬೇಕೆಂದರೆ ಕಾಲೇಜುಗಳ ಮೇಲೆ ವಿಶ್ವವಿದ್ಯಾಲಯಕ್ಕೆ ಇರುವ ನಿಯಂತ್ರಣದ ಸದ್ಯದ ಪದ್ಧತಿಯ ಮೇರೆಗೆ ವಿಶ್ವವಿದ್ಯಾಲಯವು ಕಾಲೇಜನ್ನು ಸಂಯೋಜಿತಗೊಳಿಸಿ ಉಳಿಸಬಹುದು, ಅಸಂಯೋಜಿಸಿ ಆಳಿಸಬಹುದು. ವಿಶ್ವವಿದ್ಯಾಲಯವು ಸದ್ಯದ ಪದ್ಧತಿಯ ಮೇರೆಗೆ ಅತ್ಯಂತ ಕಠಿಣ ದಂಡನೆಗೊಳಪಟ್ಟ ಕಾಲೇಜನ್ನು ಅಸಂಯೋಜಿಸುವ ಕ್ರಮವನ್ನು ತೆಗೆದುಕೊಳ್ಳದೆಯೇ ಶಿಸ್ತನ್ನು ಜಾರಿಯಲ್ಲಿ ತರಬಲ್ಲದು ಮತ್ತು ಶಿಸ್ತು ನಿಯಮಗಳನ್ನು ಪಾಲಿಸುವಂತೆ ಕಾಲೇಜುಗಳನ್ನು ಒತ್ತಾಯಿಸುವ ಅಧಿಕಾರವನ್ನು ಹೊಂದಿದೆ. ಮಾನ್ಯರೇ, ಈಗ ಸದರಿ ಕಾಲೇಜುಗಳನ್ನು ಅಸಂಯೋಜಿಸುವಂಥ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆಯೇ ಕಾಲೇಜಿನ ರೀತಿ ನಡಾವಳಿಯನ್ನು ತಿದ್ದಲು ಮತ್ತು ವಿಶ್ವವಿದ್ಯಾಲಯವು ಕೊಟ್ಟ ನಿರ್ದೇಶನಗಳನ್ನು ಆ ಕಾಲೇಜುಗಳು ಪಾಲಿಸುವಂತೆ ಒತ್ತಾಯಿಸಲು ಈ ವಿಶ್ವವಿದ್ಯಾಲಯಕ್ಕೆ ಅಧಿಕಾರವನ್ನು ಕೊಡುತ್ತದೆ. ಆದುದರಿಂದ ಸರ್ಕಾರವು ವಿಶ್ವವಿದ್ಯಾಲಯವನ್ನು ಒಂದು ಘಟಕಾಂಗವಾಗಿ ಪರಿಗಣಿಸಿದರೆ ಹಾಗೆ ಮಾಡಲೇಬೇಕು ಎಂದು ನಾನು ವಿನಂತಿಸುತ್ತೇನೆ ಮತ್ತು ಕೊಡಲಾಗಿರುವ ಅನುದಾನವನ್ನು ಆಯಾ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯದ ಮೂಲಕ ಹಂಚಿದರೆ ಅಥವಾ ಸಾಧ್ಯವಿದ್ದರೆ ವಿಶ್ವವಿದ್ಯಾಲಯದ ಶಿಫಾರಸಿನ ಮೇಲೆ ಹಂಚಿದರೆ, ಆಗ ವಿಶ್ವವಿದ್ಯಾಲಯವು ತನ್ನ ಶಿಸ್ತು ನಿಯಮಗಳನ್ನು ಕಾಲೇಜುಗಳ ಮೇಲೆ ಚಲಾಯಿಸಲು ಅಗತ್ಯವಾದ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ. ಈ ಉದ್ದೇಶವನ್ನು ಅಂದರೆ ತಪ್ಪಿತಸ್ಥ ಕಾಲೇಜಿನ ಮೇಲೆ ತನ್ನ ಶಿಸ್ತುಪಾಲನಾ ನಿಯಮಗಳನ್ನು ಜಾರಿಗೊಳಿಸಿ ಆ ಉದ್ದೇಶವನ್ನು ಪರಿಣಾಮಕಾರಿಯಾದುದನ್ನಾಗಿ ಮಾಡಲು ವಿಶ್ವವಿದ್ಯಾಲಯವನ್ನು ಸಮರ್ಥಗೊಳಿಸಲು ವಿಶ್ವವಿದ್ಯಾಲಯಕ್ಕೆ ಕೂಡಬಹುದಾದ ಬೇರೆ ಯಾವುದೇ ಅಧಿಕಾರ ಇಲ್ಲ ಎಂದೇ ನಾನು ಭಾವಿಸುತ್ತೇನೆ. ಮಾನ್ಯರೇ, ಈಗ 20-00 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕಾಲೇಜುಗಳ ಮೇಲೆ ಹಣಕಾಸಿನ ನಿಯಂತ್ರಣವನ್ನು ವಿಶ್ವವಿದ್ಯಾಲಯ ಹೊಂದಿರಬೇಕೆಂಬ ಈ ಅಭಿಪ್ರಾಯವನ್ನು ಇಂಗ್ಲೆಂಡಿನ ರಾಯಲ್ ಕಮಿಷನ್ ಆನ್ ಯೂನಿವರ್ಸಿಟಿ ಎಜುಕೇಷನ್ ಸಹ ಹೇಳಿದೆ. ತಮ್ಮ ವರದಿಯ 41ನೇ ಪ್ಯಾರಾದಲ್ಲಿ ಅವರು ಹೀಗೆ ಹೇಳಿರುತ್ತಾರೆ: ಧನಬಲವು ನಿಜವಾಗಿಯೂ ವಿಶ್ವವಿದ್ಯಾಲಯವು ತನಗೆ ಸಂಬಂಧಪಟ್ಟಿರುವ ಬೋಧನೆಯನ್ನು ವ್ಯವಸ್ಥೆಗೊಳಿಸಬೇಕಾದರೆ ಹೊಂದಿರಲೇಬೇಕಾದ ನಿಯಂತ್ರಣದ ಮಹತ್ವದ ಸಾಧನವಾಗಿದೆ. ವೇಲ್ಸ್ ಮತ್ತು ಸ್ಯಾಟಲೆಂಡ್ಗಳನ್ನು ಹೊರತುಪಡಿಸಿ ಇತರ ಎಲ್ಲ ಆಧುನಿಕ ವಿಶ್ವವಿದ್ಯಾಲಯಗಳು ರಾಜ್ಯ ಮತ್ತು ಮುನಿಸಿಪಾಲಿಟಿಯ ಅನುದಾನಗಳನ್ನು ಹಂಚಿಕೊಡುವುದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನೆಯಲ್ಲಿ ತಾವೇ ಒಡೆಯರಾಗಿದ್ದಾರೆ. ಏಕೆಂದರೆ ವಿಶ್ವವಿದ್ಯಾಲಯವು ಒಂದು ಘಟಕವಾಗಿರುವುದೇ ಹೊರತು ಅನೇಕ ಘಟಕಗಳ ಗುಂಪಾಗಿಲ್ಲ. ಇದೇ ತತ್ವವನ್ನು ಲಂಡನ್ ವಿಶ್ವವಿದ್ಯಾಲಯಕ್ಕೂ ಅನ್ವಯಿಸಬೇಕೆಂದು ಇದೇ ವರದಿಯಲ್ಲಿ ಆಯೋಗದವರು ಶಿಫಾರಸು ಮಾಡಿದ್ದಾರೆ ಮತ್ತು ನನ್ನ ತಿದ್ದುಪಡಿಯೂ ಸಹ ರಾಯಲ್ ಕಮಿಷನ್ ಆನ್ ಯೂನಿವರ್ಸಿಟಿ ಎಜುಕೇಷನ್ ಇನ್ ಲಂಡನ್ ದವರ ಈ ಮಹತ್ವದ ಶಿಫಾರಸನ್ನೇ ಆಧರಿಸಿದೆ. ಈ ಸಂಬಂಧದಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ರಚನೆಯು ಪ್ರಾರಂಭದಲ್ಲಿ ಲಂಡನ್ ವಿಶ್ವವಿದ್ಯಾಲಯದ ರಚನೆಯನ್ನೇ ಮೂಲಭೂತವಾಗಿ ಆಧರಿಸಿತ್ತು ಎನ್ನುವುದನ್ನು ಎತ್ತಿ ತೋರಿಸಲು ಇಚ್ಛಿಸುತ್ತೇನೆ. ನಾವು ಸಹ ಈ ಮಸೂದೆಯಲ್ಲಿ ರಾಯಲ್ ಕಮಿಷನ್ನಿನ ಪರಿಣಾಮವಾಗಿ ಜಾರಿಗೊಳಿಸಲಾದ ಸುಧಾರಣೆಗಳ ಮೇರೆಗೆ ಲಂಡನ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿನ ಕಾಲೇಜುಗಳ ಸ್ಥಾನಕ್ಕೇನೆ ಮುಂಬೈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿನ ಕಾಲೇಜುಗಳನ್ನು ಸೇರಿಸಲು ಅಥವಾ ಸಮೀಕರಿಸಲು ಉದ್ದೇಶಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ. ಎರಡೂ ಸಂದರ್ಭಗಳಲ್ಲಿನ ಪರಿಸ್ಥಿತಿ ಒಂದೇ ಆಗಿದೆ. ಲಂಡನ್ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿನ ಕಾಲೇಜುಗಳ ಮತ್ತು ವಿಶ್ವವಿದ್ಯಾಲಯದ ಸಂಬಂಧಗಳನ್ನು ಕ್ರಮಪಡಿಸಲು ಗೊತ್ತುಪಡಿಸಲಾದ ನಿಯಮವನ್ನು ಅದೇ ಸ್ವರೂಪದ ಅನುಕೂಲಕ್ಕಾಗಿ ಮುಂಬೈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿನ ಕಾಲೇಜುಗಳ ಮತ್ತು ಮುಂಬೈ ವಿಶ್ವವಿದ್ಯಾಲಯದ ಸಂಬಂಧಗಳನ್ನು ಕ್ರಮಪಡಿಸಲು ಅನ್ವಯಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಅನುದಾನಗಳ ಬಗ್ಗೆ ಶಿಫಾರಸು ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯವು ಬಹುತೇಕ ತಪ್ಪಾಗಿ ನಡೆದುಕೊಳ್ಳಬಹುದು ಎಂಬ ಆಧಾರದ ಮೇಲೆ ಅಲ್ಪಸ್ವಲ್ಪ ತಕರಾರು ಇರಬಹುದು. ಯಾವುದೇ ನಿರ್ದಿಷ್ಟ ಕಾಲೇಜಿನ ವಿರುದ್ಧ ವಿಶ್ವವಿದ್ಯಾಲಯಕ್ಕೆ ಯಾವುದೇ ಖಾಸಗಿ ದ್ವೇಷ ಇರುತ್ತದೆ ಎಂಬ ಊಹೆಗೆ ಯಾವುದೇ ನ್ಯಾಯಯುತ ಸಮರ್ಥನೆ ಇರಲಾರದು ಎಂದು ನಾನು ಭಾವಿಸುತ್ತೇನೆ. ಹೊಸ ಅಧಿನಿಯಮದ ಮೇರೆಗೆ ವಿಶ್ವವಿದ್ಯಾಲಯವು ತಮ್ಮ ಹುಚ್ಚು ಮನಸ್ಸಿನಿಂದ ಮತ್ತು ಖಾಸಗಿ ಉದ್ದೇಶಗಳಿಗಾಗಿ ಒಂದು ನಿರ್ದಿಷ್ಟ ಕಾಲೇಜಿನ ಹಿತಾಸಕ್ತಿಗಳನ್ನು ಬಲಿಕೊಡುವಂಥ ಬೇಜವಾಬ್ದಾರಿಯ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಎಂದು ನಾನು ಭಾವಿಸುವುದಿಲ್ಲ. ಆದುದರಿಂದ ಈ ಎಲ್ಲ ಆಧಾರಗಳ ಮೇರೆಗೆ ನನ್ನ ತಿದ್ದುಪಡಿಯನ್ನು ಅನುಮತಿಸಬೇಕು ಎಂದು ವಿನಂತಿಸುತ್ತೇನೆ. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 2 ಚರ್ಚೆಯ ಪುನರಾರಂಭ 20 ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ಈ ತಿದ್ದುಪಡಿಯ ಹಣೆಬರಹ ಏನೂ ಆಗುತ್ತದೆ ಎಂಬುದು ನನಗೆ ತಿಳಿಯದೇ ಇದ್ದಾಗ್ಯೂ ಈ ತಿದ್ದುಪಡಿಯಲ್ಲಿ ಒಳಗೊಂಡಿರುವ ತತ್ವವನ್ನು ಒಪ್ಪಿಕೊಂಡಿರುವ ಹಲವಾರು ಗೌರವಾನ್ವಿತ ಸದಸ್ಯರು ಇಲ್ಲಿರುತ್ತಾರೆಂಬುದನ್ನು ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಈ ತಿದ್ದುಪಡಿಗೆ ಮಾಡಲಾದ ಎಲ್ಲ ಚಿಕ್ಕ ಪುಟ್ಟ ತಕರಾರುಗಳಿಗೂ ಉತ್ತರಿಸಿ ಈ ಸದನದ ಸಮಯವನ್ನು ಹಾಳು ಮಾಡಲು ನಾನು ಇಚ್ಛಿಸುವುದಿಲ್ಲ. ಆದರೆ ನಾನು ಸೂಚಿಸಿದ ತಿದ್ದುಪಡಿಯನ್ನು ನಾನು ಅರ್ಥಮಾಡಿಕೊಳ್ಳಲು ಸಮರ್ಥನಾಗಿರುವ ಮಟ್ಟಿಗೆ ಮೊದಲನೆಯದಾಗಿ ಒಂದು ಸಂಗತಿಯನ್ನು ಎತ್ತಿ ಹೇಳಲು ಇಚ್ಛಿಸುತ್ತೇನೆ. ಅಂದರೆ ಅನುದಾನವನ್ನು ಹಂಚುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅರ್ಥದಲ್ಲಿ ಇದು ವಿಶ್ವವಿದ್ಯಾಲಯವನ್ನು ಏಕಮೇವ ತೀರ್ಮುಗಾರನನ್ನಾಗಿ ಮಾಡುತ್ತದೆ ಎಂದು ನಾನು ಭಾವಿಸುವುದಿಲ್ಲ. ನಾನು ಹೇಳಬೇಕಾದುದೆಲ್ಲವೂ ಇಷ್ಟೇ: ಅನುದಾನವನ್ನು ವಿಶ್ವವಿದ್ಯಾಲಯದ ಮೂಲಕವೇ ಹಂಚತಕ್ಕದ್ದು. ಅದು ಅನುದಾನದ ಹಣವನ್ನು ಮಂಜೂರು ಮಾಡುವ ಮಂತ್ರಿಯವರ ಅಧಿಕಾರವನ್ನು ಕಿತ್ತುಕೊಳ್ಳುವುದಿಲ್ಲ. ಈ ತಿದ್ದುಪಡಿಯಲ್ಲಿ ಏನೇ ಇದ್ದಾಗ್ಯೂ ಸಹ ಅನುದಾನವನ್ನು ಮಾಡುವಲ್ಲಿ ಅವರೇ ಕೊನೆಯ ನಿರ್ಣಾಯಕ ಅಧಿಕಾರಿಯಾಗಿರುತ್ತಾರೆ. ವಿಶ್ವವಿದ್ಯಾಲಯದಂಥ ಮಹತ್ವದ ಸಂಸ್ಥೆಯೊಂದಿಗೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ಮಾಡುವುದಕ್ಕೆ ಗೌರವಾನ್ವಿತ ಶಿಕ್ಷಣ ಮಂತ್ರಿಗಳಿಗೆ ಯಾವುದಾದರೂ ತಕರಾರು ಇದೆ ಎಂದು ನಾನು ಭಾವಿಸುವುದಿಲ್ಲ. ಹಳ್ಳಿಗಾಡಿನಲ್ಲಿರುವ ಕಾಲೇಜುಗಳ ಪರವಾಗಿ ಇರುವ ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹಳ್ಳಿಗಾಡಿನಲ್ಲಿರುವ ಕಾಲೇಜುಗಳ ಹಿತಾಸಕ್ತಿಗೆ ಬಾಧಕವಾಗುವ ರೀತಿಯಲ್ಲಿ ಸಂಗತಿಗಳನ್ನು ರೂಪಿಸಿಕೊಳ್ಳಬಹುದೆಂದು ಭಯಪಡುವಂಥ ಗೌರವಾನ್ವಿತ ಸದಸ್ಯರು ಸರ್ಕಾರದವರು ಅನುದಾನವೆಂದು ಕೊಡುತ್ತಿರುವ ಹಣವನ್ನು ಕಾಲೇಜಿನವರು ಉಚಿತ ರೀತಿಯಲ್ಲಿ ಖರ್ಚು ಮಾಡುತ್ತಾರೆ ಎಂಬುದನ್ನು ಗಮನಿಸುವುದು ಆ ಸದಸ್ಯರ ಮತ್ತು ಈ ಸದನದ ಪ್ರತಿಯೊಬ್ಬ ಸದಸ್ಯರ ಕರ್ತವ್ಯವಾಗಿದೆ ಎಂದು ನಾನು ಹೇಳಿದರೆ ಅವರೆಲ್ಲ ನನ್ನ ಈ ಹೇಳಿಕೆಯನ್ನು ಒಪ್ಪುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಕರಾಕರಣೆಯ ಮೂಲಕ ಸಂಗ್ರಹಿಸಲಾದ ಮತ್ತು ಅನುದಾನವಾಗಿ ಹಳ್ಳಿಗಾಡಿನಲ್ಲಿರುವ ಕಾಲೇಜುಗಳಿಗೆ ಕೊಡಲಾದ ಹಣವು ಸರಿಯಾಗಿ ಖರ್ಚಾಗಿದೆಯೋ ಅಥವಾ ಇಲ್ಲವೋ ಅನ್ನುವುದಕ್ಕೆ ಸಂಬಂಧಿಸಿದಂತೆ ಮಂತ್ರಿಯವರಿಗೆ ಸಲಹೆ ಮಾಡಲು ವಿಶ್ವವಿದ್ಯಾಲಯಕ್ಕಿಂತ ಉತ್ತಮವಾದ ಬೇರೊಂದು ಸಂಸ್ಥೆ ಇರಲಾರದೆಂದು ನಾನು ಭಾವಿಸುತ್ತೇನೆ. ಈ ಮಸೂದೆಯನ್ನು ಪಾಸು ಮಾಡಿಸಿಕೊಂಡು ತಾವು ಪೋಷಕರಾಗುವ ಆ ಮಹತ್ವದ ಸಂಸ್ಥೆಯ ಅಭಿಪ್ರಾಯಗಳನ್ನು ಗೌರವಾನ್ವಿತ ಮಂತ್ರಿಗಳು ತಿರಸ್ಕರಿಸಲಾರರೆಂದೇ ನನ್ನ ಭಾವನೆ.
ಗೌರವಾನ್ವಿತ ಸದಸ್ಯರಾದ ಶ್ರೀ ಜಯರಾಮದಾಸ ಅವರು ಎತ್ತಿದ ಮತ್ತು ಆಡಳಿತ ಪಕ್ಷಗಳವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ ಒಂದು ಅಂಶವಿದೆ. ಅವರ ಹೇಳಿಕೆಯಂತೆ ಈ ತಿದ್ದುಪಡಿಯು ಮಂತ್ರಿಗಳ ಮೇಲಿನ ಈ ಸದನದ ನಿಯಂತ್ರಣವನ್ನು ಕಡಿಮೆಗೊಳಿಸುತ್ತದೆ. ನನ್ನ ತಿದ್ದುಪಡಿಯ ಪರಿಣಾಮ ಹಾಗೆ ಮಾಡುತ್ತದೆಂಬುದು ನನಗೆ ತಿಳಿಯದು. ಈಗ ತಾನೇ ನಾನು ಹೇಳಿದಂತೆ ನನ್ನ ತಿದ್ದುಪಡಿಯ ಒಂದೇ ಒಂದು ಉದ್ದೇಶವೆಂದರೆ ಮಂತ್ರಿಗಳ ಕೈಗಳನ್ನು ಬಲಪಡಿಸುವುದು. ಈ ಉದ್ದೇಶ ಸ್ಪಷ್ಟವಾಗಿರದಿದ್ದರೆ ಅದರ ಅರ್ಥವನ್ನು ಸ್ಪಷ್ಟಪಡಿಸುವಂಥ ಯಾವುದೇ ತಿದ್ದುಪಡಿಯನ್ನು ಗೌರವಾನ್ವಿತ ಮಂತ್ರಿಗಳು ತಂದರೆ 72 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಆ ತಿದ್ದುಪಡಿಯನ್ನು ಒಪ್ಪಲು ನಾನು ಸಿದ್ಧನಿದ್ದೇನೆ. ಮಂತ್ರಿಗಳ ಮೇಲಿರುವ ಈ ಸದನದ ಅಧಿಕಾರವನ್ನು ಅಥವಾ ಮಂತ್ರಿಗಳ ಅಧಿಕಾರವನ್ನು ಅದು ಹೇಗೆ ಸಂಕುಚಿತಗೊಳಿಸುತ್ತದೆ ಅನ್ನುವುದು ನನಗೆ ತಿಳಿಯದಾಗಿದೆ. ಈ ಅನುದಾನಗಳನ್ನು ನೀಡಲು ಈ ತಿದ್ದುಪಡಿಯ ಮೇರೆಗೂ ಸಹ ಮಂತ್ರಿಗಳೇ ಕೊನೆಯ ಅಧಿಕಾರಿಗಳಾಗಿದ್ದಾರೆ. ಈ ತಿದ್ದುಪಡಿಯ ಒಂದೇ ಒಂದು ಉದ್ದೇಶವೆಂದರೆ ವಿಶ್ವವಿದ್ಯಾಲಯವನ್ನು ಒಂದು ಮಾಧ್ಯಮವನ್ನಾಗಿಸಿಕೊಂಡು ಅದರೊಡನೆ ಅನುದಾನ ಮಂಜೂರು ಮಾಡುವಾಗ ಸಮಾಲೋಚಿಸಬೇಕು ಎಂಬುದೇ ಆಗಿದೆ. ಮಂತ್ರಿಗಳ ಅಧಿಕಾರದ ಮೇಲೆಯೇ ಆಗಲಿ ಅಥವಾ ಮಂತ್ರಿಗಳ ಮೇಲಿರುವ ಈ ಸದನದ ನಿಯಂತ್ರಣದ ಮೇಲೆಯೇ ಆಗಲಿ ಯಾವುದೇ ತೀವ್ರತರವಾದ ಪರಿಮಿತಿ ಇದೆ ಎಂದು ನನಗೆ ಅನ್ನಿಸುವುದಿಲ್ಲ. ಆದರೆ ಮಂತ್ರಿಗಳು ಒದಗಿಸಿದ ಮೊತ್ತವನ್ನು ಯುಕ್ತ ರೀತಿಯಲ್ಲಿ ವೆಚ್ಚ ಮಾಡಲಾಗಿದೆಯೇ ಎನ್ನುವುದನ್ನು ನಿರ್ಣಯಿಸಲು ಈ ಸದನಕ್ಕೆ ಉತ್ತಮ ಅವಕಾಶ ದೊರೆಯುತ್ತದೆ. ಈ ಮಾತುಗಳೊಂದಿಗೆ ನನ್ನ ತಿದ್ದುಪಡಿಯನ್ನು ಈ ಸದನಕ್ಕೆ ಒಪ್ಪಿಸುತ್ತೇನೆ. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ನಕ್ಷತ್ರ ಚಿಹ್ನೆ ತಿದ್ದುಪಡಿ ಮಸೂದೆ 3. ವಿಶ್ವವಿದ್ಯಾಲಯದಲ್ಲಿ ರೆಕ್ಟರ್ ನೇಮಕಾತಿ. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಜಾಧವ ಅವರು ತಂದ ತಿದ್ದುಪಡಿಯನ್ನು ಈಗ ನಾನು ಸಮರ್ಥಿಸುವವನಿದ್ದೇನೆ. ನನಗಿಂತ ಮುಂಚಿನ ಗೌರವಾನ್ವಿತ ಸದಸ್ಯರು ವಿಶ್ವವಿದ್ಯಾಲಯದ ಸದ್ಯದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಈ ಹುದ್ದೆಯು ವಿಶ್ವವಿದ್ಯಾಲಯದ ಅಲ್ಪ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಹೊರೆಯಾಗುತ್ತದೆ ಎಂದು ಹೇಳಿದರು. ಅಂಥ ಆ ವಾದವು ಸುಸಂಬಂಧವಾದುದಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ಹುದ್ದೆಯು ಆಡಳಿತ ದೃಷ್ಟಿಯಿಂದ ಅನಾವಶ್ಯಕವಾದುದು ಎಂಬುದು ತನ್ನ ಅಭಿಪ್ರಾಯ. ಮಾನ್ಯರೇ, 1914ರಲ್ಲಿ ಮೆಂಚೆಸ್ಟರ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಸರ್ ಆಬ್ರೆಡ್ ಹಾಪಕಿನ್ಸ್ ಅವರನ್ನು ಈ ವಿಶ್ವವಿದ್ಯಾಲಯವು ಉದ್ದೇಶಿಸಿದ ಸಂಶೋಧನಾ ಯೋಜನೆಯ ಬಗ್ಗೆ ಸಲಹೆ ಕೊಡಲು ಕರೆಸಲಾಗಿತ್ತು ಎಂದು ನನಗೆ ತಿಳಿದಿದೆ. ಮತ್ತು ಮಾನ್ಯರೇ, ಆ ಅಧಿಕಾರಿಯು ಈ ಹುದ್ದೆ ಅವಶ್ಯವಿಲ್ಲ ಎಂದು ವರದಿಯನ್ನು ಕೊಟ್ಟಿದ್ದಾರೆ ಎಂದು ನನಗೆ ತಿಳಿದುಬಂದಿದೆ. ವಿಶ್ವವಿದ್ಯಾಲಯ ಸುಧಾರಣಾ ಸಮಿತಿಯು 9ನೇ ಪುಟದಲ್ಲಿ ಈ ಕೆಳಗಿನಂತೆ ವರದಿ ಮಾಡಿದೆ. ವೇತನ ಪಡೆಯುವವರೊಬ್ಬರು ವಿಶ್ವವಿದ್ಯಾಲಯದ ಆಡಳಿತ ಮುಖ್ಯಸ್ಥನಾಗಿರುವುದಕ್ಕೆ ಅವರ ಸಮ್ಮತಿ ಇರಲಿಲ್ಲ ಮತ್ತು ಪೂರ್ಣಾವಧಿಯ ಕುಲಸಚಿವ, ರಿಜಿಸ್ಟ್ರಾರ್ ರನ್ನು ಮತ್ತು ಮ್ಯಾಟ್ರಿಕ್ಯುಲೇಷನ್ ಮಂಡಳಿಗೆ ಪೂರ್ಣಾವಧಿಯ ಕಾರ್ಯದರ್ಶಿಯನ್ನು ನೇಮಿಸಿಕೊಂಡು ಮತ್ತು ವಿಶ್ವವಿದ್ಯಾಲಯದ ಮತ್ತು ಕಾಲೇಜುಗಳಲ್ಲಿನ ಪ್ರಾಧ್ಯಾಪಕರನ್ನು ಆಡಳಿತದ ಕಾರ್ಯಕ್ಕೆ ಬಳಸಿಕೊಂಡು ಈ ತೊಂದರೆಗಳನ್ನು ಪರಿಹರಿಸಿಕೊಳ್ಳಲು ಸೂಚಿಸಿದ್ದರು. ಸರ್ ಆಲ್ಫ್ರೆಡ್ ಹಾಡ್ವಿನ್ಸ್ನರಂಥ ತಜ್ಞರ ಅಭಿಪ್ರಾಯವು 1914ರಲ್ಲೇ ಆಗಿರುವಾಗ ಈ ಮಧ್ಯಂತರದ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ಮೇಲೆ ಈ ಹುದ್ದೆಯನ್ನು ಒತ್ತಾಯಪೂರ್ವಕ ಹೇರುವಂಥ ಯಾವ ಹೊಸ ಸಂದರ್ಭಗಳು ಇರುವುದು ನನಗೆ ಕಂಡುಬರುವುದಿಲ್ಲ. ರೆಕ್ಟರರ ಹುದ್ದೆಗೆ ಆತ ನಿರ್ವಹಿಸಬಹುದಾದ ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಡಿಬೇಟ್ಸ್ ಸಂ. 21 ಪುಟಗಳು 286ರಿಂದ 87 3 ಅಕ್ಟೋಬರ್ 1927 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕರ್ತವ್ಯಗಳು ಏನು ಅನ್ನುವುದನ್ನು ಗೊತ್ತುಪಡಿಸಲಾಗಿಲ್ಲ ಎಂಬುದು ಸಹ ಕಂಡುಬರುತ್ತದೆ. ವಿಶ್ವವಿದ್ಯಾಲಯ ಸುಧಾರಣಾ ಸಮಿತಿಯ ವರದಿಯ 162ನೇ ಪುಟದಲ್ಲಿ ಇದನ್ನು ಹೇಳಲಾಗಿರುವುದು ಕಂಡುಬರುತ್ತದೆ. ಅಂದರೆ ಉಪಕುಲಪತಿಯವರು ವಿಶ್ವವಿದ್ಯಾಲಯದ ಸಾಮಾನ್ಯ ಮೇಲ್ವಿಚಾರಣೆಯನ್ನು ಮಾಡತಕ್ಕುದು ಮತ್ತು ಅಧಿನಿಯಮಗಳನ್ನು, ಶಾಸನಗಳನ್ನು, ಅಧ್ಯಾದೇಶಗಳನ್ನು ಮತ್ತು ಅವುಗಳ ಪಾಲನೆಯನ್ನು ಪರೀಕ್ಷಿಸಲು ಅಧಿಕಾರವನ್ನು ಹೊಂದಿರತಕ್ಕುದು ಎಂದು ಹೇಳಲಾಗಿದೆ. ಮಾನ್ಯರೇ, ಈಗ ರೆಕ್ಟರರ ಸ್ಥಾನಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾಲಯ ಸುಧಾರಣಾ ಸಮಿತಿಯು ಸಹ ಅದೇ ಪುಟದಲ್ಲಿ ಆತನು 5 ವರ್ಷಗಳ ಅವಧಿಯವರೆಗೆ ಹುದ್ದೆಯಲ್ಲಿರತಕ್ಕುದು ಮತ್ತು ಮರು ನೇಮಕಾತಿಗೆ ಅರ್ಹನಾಗಿರತಕ್ಕುದು ಮತ್ತು ಆತನು ಮುಖ್ಯ ಕಾರ್ಯಾಂಗೀಯ ಮತ್ತು ಅಕಾಡೆಮಿಕ್ ಅಧಿಕಾರಿಯಾಗಿರತಕ್ಕುದು ಮತ್ತು ಅಧಿನಿಯಮ ಶಾಸನಗಳನ್ನು ಮತ್ತು ಅಧ್ಯಾದೇಶಗಳನ್ನು ಪ್ರಾಮಾಣಿಕವಾಗಿ ಪಾಲಿಸಲಾಗುತ್ತಿದೆಯೋ ಎನ್ನುವುದನ್ನು ಗಮನಿಸುವುದು ಮತ್ತು ಈ ಉದ್ದೇಶಕ್ಕಾಗಿ ಅವಶ್ಯವಾದ ಎಲ್ಲ ಅಧಿಕಾರಗಳನ್ನು ಆತ ಹೊಂದಿರತಕ್ಕುದು ಎಂದು ಹೇಳುತ್ತಿದೆ. ಉಪಕುಲಪತಿಗಳ ಹುದ್ದೆಯ ಕರ್ತವ್ಯಗಳು ಮತ್ತು ರೆಕ್ಟರರ ಸ್ಥಾನಕ್ಕೆ ವಹಿಸಿಕೊಡಬಹುದಾದ ಕರ್ತವ್ಯಗಳ ನಡುವೆ ಯಾವುದೇ ಭಿನ್ನತೆ ಇರುವುದು ಕಂಡುಬರುವುದಿಲ್ಲ. ವಿಶ್ವವಿದ್ಯಾಲಯ ಸುಧಾರಣಾ ಸಮಿತಿಯ ವರದಿಯಲ್ಲಿ ಹೇಳಲಾಗಿರುವ ವಿಷಯವು ನಾನು ಈಗ ತಾನೇ ಈ ಸದನದ ಮುಂದೆ ಇಟ್ಟಿರುವಂತೆಯೇ ಇದ್ದರೆ, ಈ ಹುದ್ದೆಯು ಉಪಕುಲಪತಿಯ ಹುದ್ದೆಯಿಂದ ಮತ್ತು ವಿಶ್ವವಿದ್ಯಾಲಯದ ಕುಲಸಚಿವರ ಹುದ್ದೆಯಿಂದ ಹೇಗೆ ಭಿನ್ನವಾದುದು ಆಗುತ್ತದೆ ಎಂದು ನನಗೆ ತಿಳಿಯಲೊಲ್ಲದು. ಏಕೆಂದರೆ ಈ ವರದಿಯ 162ನೇ ಪುಟದಲ್ಲಿ ಅದೇ ಸಮಿತಿಯವರು ರೆಕ್ಟರರ ಗೈರುಹಾಜರಿಯಲ್ಲಿ ಕುಲಸಚಿವರು ಅವರ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂದು ಹೇಳಲಾಗಿದೆ. ಆದುದರಿಂದ ರೆಕ್ಟರರ ಹುದ್ದೆಯು ಉಪಕುಲಪತಿಗಳ ಮತ್ತು ಕುಲಸಚಿವರ ಹುದ್ದೆಗಿಂತ ಯಾವುದೇ ಅರ್ಥದಲ್ಲಿ ಭಿನ್ನವಾದುದು ಆಗಿದೆ ಎಂದು ಮತ್ತು ಆ ಕಾರಣದಿಂದಾಗಿ ಆ ಬಗ್ಗೆ ಬೇರೊಬ್ಬ ಅಧಿಕಾರಿಯನ್ನು ನೇಮಿಸುವ ಅಗತ್ಯತೆ ಇದೆ ಎಂದು ನನಗೆ ನಿಜವಾಗಿಯೂ ಕಂಡುಬರುವುದಿಲ್ಲ. ಇದು ಅನಾವಶ್ಯಕವಾಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಅದು ಹೊರೆಯಾಗುತ್ತದೆ. ಈ ಕಾರಣಗಳನ್ನು ಆಧರಿಸಿ ನಾನು ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಜಾಧವ ಅವರ ತಿದ್ದುಪಡಿಯನ್ನು ಸಮರ್ಥಿಸುತ್ತೇನೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಚರ್ಚೆಯ ಪುನರಾರಂಭ. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಈಗ ಈ ತಿದ್ದುಪಡಿಯನ್ನು ಸಮರ್ಥಿಸುವವನಿದ್ದೇನೆ. ನಕ್ಷತ್ರ ಚಿಹ್ನೆ ಬಿ. ಎಲ್. ಸಿ. ಡಿಬೇಟ್ಸ್ ಸಂ. 21 ಪುಟಗಳು 326ರಿಂದ 27 3 ಅಕ್ಟೋಬರ್ 1927 ವಿಶ್ವವಿದ್ಯಾಲಯ ಶಿಕ್ಷಣದಲ್ಲಿ ಆಧುನಿಕ ಶೈಕ್ಷಣಿಕ ಅಂಶವನ್ನು ಸೇರಿಸುವುದಕ್ಕಾಗಿ ಪ್ರೊ. ಹ್ಯಾಮಿಲ್ ಅವರು ತಂದ ತಿದ್ದುಪಡಿಯ ಸಮರ್ಥನೆ ಮಾಡಿ ನೀಡಿದ ಭಾಷಣ. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 3. 29 ನಾನು ಬೇರೆ ಬೇರೆ ಕಾಲೇಜುಗಳ ಪ್ರಾಂಶುಪಾಲರು ವಿಶ್ವವಿದ್ಯಾಲಯದಲ್ಲಿ ಪಾಲುಗೊಳ್ಳುವುದರ ಪರವಾಗಿ ಇಲ್ಲ. ವಿಶ್ವವಿದ್ಯಾಲಯವು ಬೆಳೆಯಬೇಕಾದರೆ ಕಾಲೇಜ್ ಸಂಸ್ಥೆಯು ಫ್ಯಾಕಲ್ಟಿ ಸಂಸ್ಥೆಗೆ ಅಧೀನವಾಗಿರಲಿಕ್ಕೆ ಬೇಕು ಎಂದು ಅಭಿಪ್ರಾಯಪಡುವವರಲ್ಲಿ ನಾನು ಒಬ್ಬ. ಇದು ನನ್ನ ಸ್ವಂತ ಅನಿಸಿಕೆ. ನನ್ನ ಅನಿಸಿಕೆಯಲ್ಲಿ ಎಷ್ಟು ಜನ ಗೌರವಾನ್ವಿತ ಸದಸ್ಯರು ಭಾಗಿಯಾಗುತ್ತಾರೋ ನನಗೆ ತಿಳಿಯದು. ಹೀಗೆ ಎಲ್ಲಾ ಪ್ರಾಂಶುಪಾಲರನ್ನು ವಿಶ್ವವಿದ್ಯಾಲಯದ ನಿರ್ವಹಣೆಯಲ್ಲಿ ಪಾಲುಗೊಳ್ಳಲು ಬಿಟ್ಟರೆ ಅದು ವಿಶ್ವವಿದ್ಯಾಲಯದಲ್ಲಿ ಗುಂಪುಗಾರಿಕೆಗೆ ಎಡೆಮಾಡಿದಂತಾಗುತ್ತದೆ. ಆದರೆ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಹ್ಯಾಮಿಲ್ಲಾ ಅವರು ವಿಶ್ವವಿದ್ಯಾಲಯವು ನಡೆದುಕೊಂಡು ಹೋಗುವಂತಾಗಬೇಕಾದರೆ ಅದಕ್ಕೆ ಅವಶ್ಯವಾದ ಆಧುನಿಕ ಜ್ಞಾನದ ಪರಿಚಯವಿದ್ದವರ ಕನಿಷ್ಠ ಬಲವಾದರೂ ವಿಶ್ವವಿದ್ಯಾಲಯದಲ್ಲಿ ಇರಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ.
ಈಗ ರಚಿತವಾಗಿರುವಂತೆ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಜ್ಞಾನದ ಅಂಶ ಸಾಕಷ್ಟು ಬಲವನ್ನು ಹೊಂದಿಲ್ಲ ಎಂದು ಅವರು ಹೇಳಿರುತ್ತಾರೆ. ಮಾನ್ಯರೇ, ಗೌರವಾನ್ವಿತ ಸದಸ್ಯರಾದ ಶ್ರೀ ಹ್ಯಾಮಿಲ್ಲಾ ಅವರು ಮುಂದಿಟ್ಟ ಈ ಅಂಶವು ವಿಚಾರಿಸಲು ಯೋಗ್ಯವಾದುದು ಎಂದು ನಾನು ಭಾವಿಸುತ್ತೇನೆ. ಆಧುನಿಕ ಜ್ಞಾನದ ಅಂಶವು ವಿಶ್ವವಿದ್ಯಾಲಯದಲ್ಲಿ ಇರುವುದಕ್ಕೆ ಅವಕಾಶ ಕಲ್ಪಿಸುವಾಗ ನಾನು ಈಗಾಗಲೇ ಹೇಳಿರುವ ಕಾರಣಗಳಿಗಾಗಿ ಕಾಲೇಜುಗಳ ಪ್ರಾಂಶುಪಾಲರ ಪ್ರವೇಶವನ್ನು ತಪ್ಪಿಸಬಹುದಾಗಿತ್ತು. ಆದರೆ ಅದು ಈಗ ಸಾಧ್ಯವಿಲ್ಲ ಎಂದು ನನಗೆ ಕಂಡುಬಂದಿದೆ. ಏಕೆಂದರೆ 3ನೇ ವಾಕ್ಯಾವಳಿಯಲ್ಲಿನ ವ್ಯಾಖ್ಯೆಯ ಮೇರೆಗೆ ಶಿಕ್ಷಕರು ಪ್ರಾಧ್ಯಾಪಕರನ್ನು ಒಳಗೊಳ್ಳುತ್ತಾರೆ. ಟೀಚರ್ಸ್ ಇನ್ಕ್ಲೂಡ್ ಪ್ರೊಫೆಸರ್ಸ್. ಪ್ರಾಂಶುಪಾಲರು ಪ್ರಾಧ್ಯಾಪಕರಾಗಿರುತ್ತಾರೆ. ಗೌರವಾನ್ವಿತ ಸದಸ್ಯರಾದ ಶ್ರೀ ದತ್ತೂರ ಅವರ ತಿದ್ದುಪಡಿಯನ್ನು ಒಪ್ಪಲಿ ಅಥವಾ ಬಿಡಲಿ ಅವರು ಒಳಗೆ ಬಂದೇ ಬರುತ್ತಾರೆ. ಅವರ ತಿದ್ದುಪಡಿಯು ಕೇವಲ ವಿವರಣಾತ್ಮಕವಾದುದು ಮತ್ತು ಅದು ಯಾವ ಹೊಸ ಬದಲಾವಣೆಯನ್ನು ಹೇಳುವುದಿಲ್ಲ. ಆದ ಕಾರಣ ನಾನು ಅದನ್ನು ಸಮರ್ಥಿಸುತ್ತೇನೆ. 10. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 4. ಡಾ. ಬಿ. ಆರ್. ಅಂಬೇಡ್ಕರ್. ಮಾನ್ಯರೇ, ಈ ತಿದ್ದುಪಡಿಯನ್ನು ಸಮರ್ಥಿಸುವವನಿದ್ದೇನೆ. ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಮುನ್ಷಿಯವರು ವಿಶ್ವವಿದ್ಯಾಲಯದ ಸುಧಾರಣೆ ಮತ್ತು ವಿಶ್ವವಿದ್ಯಾಲಯದ ಕರ್ತವ್ಯಗಳ ಬಗ್ಗೆ ತಳೆದಿರುವ ಅಭಿಪ್ರಾಯಕ್ಕೆ ನಾನು ಒಪ್ಪಿದ್ದರೆ ಈ ತಿದ್ದುಪಡಿಯನ್ನು ಸಮರ್ಥಿಸಬೇಕಾದ ಪ್ರಮೇಯವೇ ಬರುತ್ತಿರಲಿಲ್ಲ. ಆದರೆ ವಿಶ್ವವಿದ್ಯಾಲಯದ ಸುಧಾರಣೆಯ ಬಗ್ಗೆ ಹಿತಾಸಕ್ತಿಯನ್ನು ವಹಿಸುತ್ತಿರುವ ಒಬ್ಬ ವ್ಯಕ್ತಿಯಾಗಿ ಮತ್ತು ಹಿಂದುಳಿದ ಕೋಮಿನಿಂದ ಬಂದವನಾಗಿ ನಾನು ಗೌರವಾನ್ವಿತ ಸ್ನೇಹಿತರಾದ ಮುನ್ಷಿಯವರೊಂದಿಗೆ ಈ ಬಗ್ಗೆ ಮೂಲಭೂತ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದೇನೆ. ಮಾನ್ಯರೇ, ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಮುನ್ಷಿಯವರು ವಿಶ್ವವಿದ್ಯಾಲಯವು ಕೇವಲ ಶಾಸನಗಳನ್ನು ಮತ್ತು ನಿಯಮಗಳನ್ನು ರಚಿಸುವ ಉದ್ದೇಶ ಹೊಂದಿದ ಸಂಸ್ಥೆಯಾಗಿದೆ. ಅಂದರೆ ಅದು ಕೇವಲ ಪರೀಕ್ಷೆಗಳನ್ನು ನಡೆಸುವ ಮತ್ತು ಮಸೂದೆಯ ಮೇರೆಗೆ ಪ್ರಾರಂಭಿಸಲು ಉದ್ದೇಶಿಸಿದ ವಿಶ್ವವಿದ್ಯಾಲಯದ ವಿಭಾಗಗಳಲ್ಲಿ ಸ್ನಾತಕೋತ್ತರ ಉಪನ್ಯಾಸಗಳನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದು ಭಾವಿಸಿದಂತಿದೆ. ಮಾನ್ಯರೇ, ಅದು ವಿಶ್ವವಿದ್ಯಾಲಯದ ಬಗ್ಗೆ ತುಂಬಾ ಸಂಕುಚಿತವಾದ ದೃಷ್ಟಿಕೋನವಾಗಿದೆ. ನಾನು ತಿಳಿದುಕೊಂಡಿರುವಂತೆ ವಿಶ್ವವಿದ್ಯಾಲಯದ ಅತ್ಯಂತ ಮೂಲಭೂತವಾದ ಕಾರ್ಯವೆಂದರೆ ಅಗತ್ಯವುಳ್ಳವರ ಮತ್ತು ಬಡವರ ಮನೆಯ ಬಾಗಿಲಿಗೇನೆ ಅತ್ಯುಚ್ಚ ಶಿಕ್ಷಣವನ್ನು ಕೊಂಡೊಯ್ಯಲು ಅನುಕೂಲತೆಗಳನ್ನು ಒದಗಿಸುವುದು. ಯಾವುದೇ ನಾಗರಿಕ ದೇಶದಲ್ಲಿನ ಯಾವುದೇ ವಿಶ್ವವಿದ್ಯಾಲಯವು ಕೇವಲ ಪರೀಕ್ಷೆಯ ಸಮಸ್ಯೆಗಳ ಬಗ್ಗೆ ಮತ್ತು ಪದವಿಗಳನ್ನು ಕೊಡುವ ಬಗ್ಗೆ ಮಾತ್ರ ವ್ಯವಹರಿಸುತ್ತಿದ್ದರೆ ಅದು ತನ್ನ ಅಸ್ತಿತ್ವವನ್ನು ಸಮರ್ಥಿಸಿಕೊಳ್ಳಲಾರದು. ಈಗ ಆಧುನಿಕ ವಿಶ್ವವಿದ್ಯಾಲಯಗಳ ಕರ್ತವ್ಯವು ಹಿಂದುಳಿದ ಕೋಮುಗಳವರಿಗೂ ಅತ್ಯುಚ್ಚ ಶಿಕ್ಷಣಕ್ಕಾಗಿ ಅನುಕೂಲತೆಗಳನ್ನು ಒದಗಿಸಿಕೊಡುವುದೇ ಆಗಿದ್ದರೆ ವಿಶ್ವವಿದ್ಯಾಲಯದ ವ್ಯವಹಾರಗಳ ಮೇಲೆ ಹಿಂದುಳಿದ ಕೋಮುಗಳವರಿಗೂ ಸ್ವಲ್ಪ ನಿಯಂತ್ರಣವಿರಬೇಕೆಂಬ ಉಪಸಿದ್ಧಾಂತವನ್ನು ಒಪ್ಪಬೇಕಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಮಾನ್ಯರೇ, ಆ ಮೂಲಕ ಅತ್ಯುತ್ತಮ ರೀತಿಯಲ್ಲಿ ಪ್ರಯೋಜನಕಾರಿಯಾಗುವಂತೆ ಅನುಕೂಲತೆಗಳನ್ನು. ನಕ್ಷತ್ರ ಚಿಹ್ನೆ ಬಿ. ಎಲ್. ಸಿ. ಚರ್ಚೆಗಳು ಸಂಪುಟ 21. ಪುಟಗಳು 414ರಿಂದ 416 ದಿ. 5ನೇ ಅಕ್ಟೋಬರ್ 1927. ಶ್ರೀ ನೂರ್ ಅಹಮದ್ ಅವರು ನಾಮನಿರ್ದೇಶಿತ ಸಿನೆಟ್ ಸದಸ್ಯರ ಸಂಖ್ಯೆಯನ್ನು 40ರಿಂದ 50ಕ್ಕೆ ಏರಿಸಬೇಕೆಂದು ಸೂಚಿಸಿ ಮುಂಬಯಿ ವಿಶ್ವವಿದ್ಯಾಲಯ ಮಸೂದೆಗೆ ತಂದ ತಿದ್ದುಪಡಿಯನ್ನು ಸಮರ್ಥಿಸಿ ಮಾಡಿದ ಭಾಷಣ. ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 4. 22. ಉಪಯೋಗಿಸಿಕೊಳ್ಳಲು ಬೌದ್ಧಿಕವಾಗಿ ಸಮರ್ಥರಾಗಿದ್ದಾಗ್ಯೂ ಹಣದ ಕೊರತೆಯಿಂದಾಗಿ ಅಥವಾ ಇತರ ಯಾವುದೇ ಅಡ್ಡಿ ಆತಂಕಗಳಿಂದಾಗಿ ಅಂಥ ಅನುಕೂಲತೆಗಳನ್ನು ಉಪಯೋಗಿಸಿಕೊಳ್ಳಲು ಆಗದವರಿಗೆ ಆ ಶಿಕ್ಷಣದ ಸವಲತ್ತುಗಳನ್ನು ಒದಗಿಸಿ ಕೊಡುವ ಒಂದು ಸಾಧನವೆಂಬಂತೆ ನಾನು ವಿಶ್ವವಿದ್ಯಾಲಯವನ್ನು ನೋಡುತ್ತೇನೆ. ಮಾನ್ಯರೇ, ಈಗ ವಿಶ್ವವಿದ್ಯಾಲಯವು ಮುಖ್ಯವಾಗಿ ಬುದ್ಧಿವಂತರಿಗೆ ಮತ್ತು ಶಿಕ್ಷಿತ ವರ್ಗದವರಿಗೆ ಸಂಬಂಧಪಟ್ಟ ಮತ್ತು ವಿಶ್ವವಿದ್ಯಾಲಯವು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕಾದರೆ ಶಿಕ್ಷಿತ ವರ್ಗದವರ ನಿಯಂತ್ರಣದಲ್ಲೇ ಅದು ಇರುವುದು ಅವಶ್ಯವಾಗಿದೆ ಎಂದು ಹೇಳಲಾಗುತ್ತಿದೆ. ವಿಶ್ವವಿದ್ಯಾಲಯವನ್ನು ನಿಯಂತ್ರಿಸುವವರಾದ ಈ ಕಲಿತ ವರ್ಗದವರು ಸಾಮಾಜಿಕ ಸದ್ಗುಣವೆಂದು ನಾವು ಕರೆಯುತ್ತಿರುವ ಸದ್ಗುಣಗಳನ್ನು ಹೊಂದಿದ್ದರೆ ಈ ತತ್ವವನ್ನು ನಾನು ಒಪ್ಪುತ್ತೇನೆ. ಉದಾಹರಣೆಗೆ ಹೇಳಬೇಕೆಂದರೆ, ಕೆಳವರ್ಗದವರ ಆಸೆ ಆಕಾಂಕ್ಷೆಗಳಿಗೆ ಅವರು ಸಹಾನುಭೂತಿ ಹೊಂದಿದ್ದರೆ ಕೆಳವರ್ಗದವರಿಗೂ ಹಕ್ಕುಗಳುಂಟು ಎಂದು ಅವರು ಒಪ್ಪಿದರೆ, ಆ ಹಕ್ಕುಗಳನ್ನು ಮನ್ನಿಸಬೇಕು ಎಂದು ಒಪ್ಪಿದರೆ, ಆಗ ಬಹುತರವಾಗಿ ಹಿಂದುಳಿದ ಕೋಮುಗಳಿಂದ ಬರುವ ನಾವು ನಮ್ಮ ಅದೃಷ್ಟವನ್ನು ಮುಂದುವರೆದ ಕೋಮುಗಳೆಂದು ಕರೆಯಲಾಗುತ್ತಿರುವವರ ಕೈಗಳಿಗೆ ಒಪ್ಪಿಸಬಹುದು. ಆದರೆ ಮಾನ್ಯರೇ, ಉಚ್ಚ ಮತ್ತು ಶಿಕ್ಷಿತ ವರ್ಗದವರೆಂದು ಕರೆಯಲಾಗುತ್ತಿರುವವರ ಆಡಳಿತದ ಶತಶತಮಾನಗಳ ಕಹಿ ಅನುಭವ ನಮಗೆ ಇರುತ್ತದೆ. ಮಾನ್ಯರೇ, ಈ ದೇಶದಲ್ಲಿ ಜನತೆಯ ಬಹುದೊಡ್ಡ ಭಾಗವನ್ನು ಅಪರಾಧಿ ಜನಾಂಗವೆಂದು ತಿಳಿಯಲಾಗಿದೆ ಎನ್ನುವುದು ಮುಂದುವರೆದ ವರ್ಗಗಳವರಿಗೆ ಶೋಭೆ ತರುವಂಥದ್ದು ಅಲ್ಲವೆಂದೇ ನಾನು ಭಾವಿಸುತ್ತೇನೆ. ಈ ದೇಶದಲ್ಲಿ ಅಸ್ಪೃಶ್ಯರು ಎಂದು ಪರಿಗಣಿಸಲಾಗುತ್ತಿರುವ ಜನತೆಯ ಅಸ್ತಿತ್ವದಲ್ಲಿ ಇದೆ ಎನ್ನುವುದು ನಿಜವಾಗಿಯೂ ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವರು ಹಾಗೆ ಇಚ್ಛೆಪಟ್ಟಿದ್ದರೆ ದಲಿತ ವರ್ಗದವರ ಮಟ್ಟವನ್ನು ಎತ್ತರಿಸಬಹುದಾಗಿತ್ತು. ಅಪರಾಧಿಕ ವರ್ಗಗಳವರ ಮಟ್ಟವನ್ನು ಅವರು ಎತ್ತರಿಸಬಹುದಾಗಿತ್ತು. ತಮ್ಮ ಸಂಸ್ಕೃತಿಯನ್ನು ಅವರು ನಮ್ಮಲ್ಲಿಗೆ ತರಬಹುದಾಗಿತ್ತು ಮತ್ತು ನಮ್ಮನ್ನು ಅವರು ತಮ್ಮ ಸರಿಸಮಕ್ಕೆ ಬೆಳೆಸಬಹುದಿತ್ತು. ಆದರೆ ಅವರು ಹಿಂದೆ ಹಾಗೆ ಎಂದು ಮಾಡಿಯೇ ಇಲ್ಲ ಮತ್ತು ಭವಿಷ್ಯದಲ್ಲಿಯೂ ಸಹ ಆ ದಿಶೆಯಲ್ಲಿ ಏನನ್ನು ಮಾಡಲು ಅವರು ಇಚ್ಛಿಸುವುದಿಲ್ಲ. ಅವರು ನಮಗೆ ತೋರಿಸಿದ ಕ್ಷಮಾರ್ಹವಲ್ಲದ ನಿರ್ಲಕ್ಷ್ಯದಿಂದಾಗಿ ಮತ್ತು ನಮ್ಮ ಉತ್ಕರ್ಷಕ್ಕೆ ಅವರ ಪ್ರಬಲ ಪ್ರತಿರೋಧದಿಂದಾಗಿ ಅವರು ನಮ್ಮ ನಿಜವಾದ ವೈರಿಗಳೆಂಬುದನ್ನು ಮನಗಾಣಿಸಿಕೊಟ್ಟಿದ್ದಾರೆ. ಈಗ ನಾವು ಎಲ್ಲಿ ಇರುವವೋ ಅಲ್ಲಿಯೇ ನಮ್ಮನ್ನು ಇಡಲು ಅವರು ಇಚ್ಛಿಸಿರುತ್ತಾರೆ ಎಂಬ ಬಗ್ಗೆ ಯಾವುದೇ ಸಂಶಯವಿಲ್ಲ. ಕಳೆದ ಕೆಲವು ದಿನಗಳಿಂದ ನಡೆದು ಬಂದ ಚರ್ಚೆಯ ಬಗ್ಗೆ ಉಲ್ಲೇಖಿಸಲು ನಾನು ಬಯಸುವುದಿಲ್ಲ. ಆದರೆ ವಿರೋಧಿ ಪಕ್ಷದವರು ಇಲ್ಲಿಯವರೆಗೆ ಸರ್ಕಾರವು ತನ್ನ ವೈರಿಯೆಂದು ತಿಳಿದುಕೊಂಡವರು ಈಗ ಈ ಉದ್ದೇಶದಿಂದ ಸರ್ಕಾರದ ಪಕ್ಷ ವಹಿಸುತ್ತಿದ್ದಾರೆಂಬ ಸಂಗತಿಯ ಬಗ್ಗೆ ನನಗೆ ಎಳ್ಳಷ್ಟು ಸಂಶಯವಿಲ್ಲ. ನಾಮನಿರ್ದೇಶನದ ಮೂಲಕ ಪ್ರಾತಿನಿಧ್ಯಕ್ಕಾಗಿ ಹಿಂದುಳಿದ ಕೋಮುಗಳವರ ಕ್ಷೇಮವನ್ನು ಸೋಲಿಸುವುದರ ಹೊರತಾಗಿ ಅವರ ಈ ನಡವಳಿಕೆಗೆ ಬೇರೆ ಯಾವ ನೆಪವೂ ಇಲ್ಲ. ವರ್ಷವಿಡೀ ಯಾವ ಸರ್ಕಾರವನ್ನು ಅವರು ವಿರೋಧಿಸುತ್ತಿದ್ದಾರೋ ಅದರೊಡನೆ ಈ ಕಾರಣದಿಂದಲೇ ಈಗ ಒಂದಾಗಿರುತ್ತಾರೆ. ಮಾನ್ಯರೇ, ಅಷ್ಟು ಸಂಕುಚಿತ ದೃಷ್ಟಿಯ ಬುದ್ಧಿವಂತರ ಬಗ್ಗೆ ನಮ್ಮಲ್ಲಿ ಯಾವುದೇ ವಿಶ್ವಾಸ ಇರಬಲ್ಲದೋ? ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ಮುನ್ಷಿಯವರು ಪ್ರಶ್ನೆಯ ಭೌತಿಕ ಪ್ರಯೋಜನದ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಹಂಚಿಕೆಗೆ ಸಂಬಂಧಪಟ್ಟಿರುವುದಾಗಿದ್ದರೆ ಅವರು ಸೆನೆಟ್ನಲ್ಲಿ ಕೋಮು ಪ್ರಾತಿನಿಧ್ಯಕ್ಕೆ ಬಹುತರವಾಗಿ ಸಮ್ಮತಿಸುತ್ತಿದ್ದೆ ಎಂದು ಹೇಳಿದರು. ಆದರೆ ಹಿಂದುಳಿದ ವರ್ಗದವರು ಏನೇ ಆಗಲಿ ಶಿಕ್ಷಣವು ಅತ್ಯಂತ ಅಗತ್ಯವಾದುದು ಮತ್ತು ಮೌಲಿಕವಾದುದು. ಅದಕ್ಕಾಗಿ ಅವರು ಹೋರಾಡಬಲ್ಲರು ಅನ್ನುವುದನ್ನು ಅರಿತುಕೊಂಡಿರುತ್ತಾರೆ ಎಂದು ನನ್ನ ಈ ಸ್ನೇಹಿತರಿಗೆ ನಾನು ನೆನಪು ಮಾಡಿಕೊಡಲು ಇಚ್ಛಿಸುತ್ತೇನೆ. ನಾನು ಭೌತಿಕ ಪ್ರಯೋಜನಗಳನ್ನು ಬಿಟ್ಟುಕೊಡಬಹುದು, ನಾಗರಿಕತೆಯಿಂದಾಗಿ ದೊರಕಬಹುದಾದ ಸುಖಗಳನ್ನು ನಾವು ಬಿಟ್ಟುಕೊಡಬಹುದು. ಆದರೆ ಅತ್ಯುಚ್ಚ ಶಿಕ್ಷಣದ ಪ್ರಯೋಜನವನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆದುಕೊಳ್ಳುವ ನಮ್ಮ ಹಕ್ಕನ್ನು ಮತ್ತು ಸದವಕಾಶವನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಶಿಕ್ಷಣವಿಲ್ಲದೆ ತಮ್ಮ ಅಸ್ತಿತ್ವವು ಸುರಕ್ಷಿತವಾಗಿರಲಾರದು ಎಂಬುದನ್ನು ಈಗ ಕಂಡುಕೊಂಡಿರುವುದರಿಂದ ಹಿಂದುಳಿದ ವರ್ಗಗಳವರ ದೃಷ್ಟಿಯಲ್ಲಿ ಈ ಪ್ರಶ್ನೆಯು ಮಹತ್ವದ್ದಾಗಿದೆ. ಈ ಕಾರಣಕ್ಕಾಗಿಯೇ ಸ್ಥಾನಗಳ ಹೆಚ್ಚಳಕ್ಕಾಗಿ ಹೋರಾಟವನ್ನು ನಡೆಸಲಾಗಿದೆ.
ನಾನು ಉಲ್ಲೇಖಿಸಲು ಇಚ್ಛಿಸುವ ಇನ್ನೊಂದು ಅಂಶವಿರುತ್ತದೆ. ಬೇರೆ ಬೇರೆ ಕಾಲೇಜುಗಳ ಪ್ರಾಂಶುಪಾಲರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕೊಟ್ಟಿರುವುದರಿಂದಾಗಿ ನಿರ್ದೇಶಿತ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸುವ ಅವಶ್ಯಕತೆಯಿಲ್ಲ. ಏಕೆಂದರೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಂಶುಪಾಲರಿಗೆ ನೇರ ಪ್ರಾತಿನಿಧ್ಯವನ್ನು ಕೊಟ್ಟಿರದಿದ್ದರೆ ಅವರಿಗಾಗಿ ಸರ್ಕಾರವು ಕನಿಷ್ಠ ಪಕ್ಷ 10 ಸ್ಥಾನಗಳನ್ನಾದರೂ ನೀಡಬೇಕಾಗುತ್ತಿತ್ತು ಎಂದು ಹಲವಾರು ಸಲ ಹೇಳಲಾಗಿದೆ. ಈಗ ಅವರಿಗಾಗಿ ಬೇರೆ ಉಪಬಂಧವನ್ನು ಮಾಡಿಕೊಡುವುದರಿಂದ ಎಲ್ಲ 40 ಸ್ಥಾನಗಳು ಹಿಂದುಳಿದ ವರ್ಗದವರಿಗೇನೆ ಹೋಗುತ್ತವೆ. ಮಾನ್ಯರೇ, ಈಗ ಅದೇ ಕಾರಣದಿಂದಲೇ ಹಿಂದುಳಿದ ವರ್ಗದವರ ಪ್ರಾತಿನಿಧ್ಯವನ್ನು ನಿಶ್ಚಿತಗೊಳಿಸುವುದಕ್ಕಾಗಿಯೇ ನಾಮನಿರ್ದೇಶಿತ ಸ್ಥಾನಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಗೌರವಾನ್ವಿತ ಸದಸ್ಯರಾದ ಶ್ರೀ ಹ್ಯಾಮಿಲ್ಲಾ ಅವರ ತಿದ್ದುಪಡಿಯ ಪರಿಣಾಮವಾಗಿ ನೇರ ಪ್ರಾತಿನಿಧ್ಯವನ್ನು ಪಡೆಯುವ ಬೇರೆ ಬೇರೆ ಕಾಲೇಜುಗಳ ಪ್ರಾಂಶುಪಾಲರುಗಳು ಅವಶ್ಯವಾಗಿ ಹಿಂದುಳಿದ ಕೋಮುಗಳವರ ಸ್ನೇಹಿತರಾಗಿರುತ್ತಾರೆಂದು ಯಾವುದೇ ಭರವಸೆಯನ್ನು ಎಂದು ಕೊಡಲು ಆಗದು. ಈ ಪ್ರಾಂಶುಪಾಲರ ಸಾಕಷ್ಟು ಅನುಭವ ನನಗಿದೆ. ಮತ್ತು ಸೆನೆಟಿಗೆ ಆಯ್ಕೆಯಾಗುವವರು ಮೇಲಿನ ವರ್ಗದವರೇ ಆಗಿರುತ್ತಾರೆ ಮತ್ತು ಶಿಕ್ಷಣಕ್ಕಾಗಿ ಹಾತೊರೆಯುತ್ತಿರುವ ಹಿಂದುಳಿದ ವರ್ಗದವರ ರಕ್ಷಣೆಗೆ ಅವರು ಎಂದು ಬರುವುದಿಲ್ಲ ಎಂಬುದು ನನಗೆ ಖಚಿತವಾಗಿದೆ. ಸೆನೆಟಿನಲ್ಲಿರುವ ಮೇಲಿನ ವರ್ಗದವರ ಬಲಕ್ಕೆ 10 ಸ್ಥಾನಗಳನ್ನು ಗೌರವಾನ್ವಿತ ಮಂತ್ರಿಗಳು ಕೂಡಿಸಿದರೆ ಅವರು ಹಿಂದುಳಿದ ಕೋಮಿನವರ ರಕ್ಷಣೆಗೆ ಬರಬೇಕು ಮತ್ತು ತೂಕವನ್ನು ಸಮಗೊಳಿಸಬೇಕು. ಮಸೂದೆಯಲ್ಲಿ ಈಗಾಗಲೇ ಗೊತ್ತುಪಡಿಸಲಾಗಿರುವ ಸ್ಥಾನಗಳಿಗೆ 10 ಹೆಚ್ಚಿನ ಸ್ಥಾನಗಳನ್ನು ಸೇರಿಸುವುದರ ಮೂಲಕ ಇದನ್ನು ಸಾಧಿಸಬಹುದು. ಮಾನ್ಯರೇ, ನಾವು ನಮ್ಮ ಭಯವನ್ನು ಮತ್ತು ಸಂಶಯಗಳನ್ನು ಹೇಳಿರುತ್ತೇವೆ. ಹಿಂದುಳಿದ ವರ್ಗಗಳವರ ಭಾವನೆಗಳು ಅಷ್ಟು ತೀವ್ರವಾಗಿರುವಾಗ ಮತ್ತು ಸೆನೆಟಿನಲ್ಲಿ ತಮಗೆ ಪ್ರಾತಿನಿಧ್ಯ ದೊರೆಯದ ಹೊರತು ನಮ್ಮ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳಲು ಆಗುವುದಿಲ್ಲ ಎಂದು ಅವರು ಭಾವಿಸುತ್ತಿರುವಾಗ ಇಂಥ ವಿಷಯದಲ್ಲಿ ಸರ್ಕಾರವು ತನ್ನ ಆಡಳಿತಾತ್ಮಕ ಬಲವನ್ನು ಉಪಯೋಗಿಸಿ ಹಿಂದುಳಿದ ವರ್ಗದವರನ್ನು ಮೇಲಿನ ವರ್ಗದವರ ದಯೆಗೆ ಬಿಟ್ಟುಕೊಡುವುದು ಯುಕ್ತವಾದುದೇ ಎನ್ನುವುದನ್ನು ಸರ್ಕಾರವು ವಿಚಾರಿಸಬೇಕು. ಈ ಪ್ರಶ್ನೆಯನ್ನು ಈ ಸದನದ ಮುಂಬಯಿ ವಿಶ್ವವಿದ್ಯಾಲಯ ಅಧಿನಿಯಮ ತಿದ್ದುಪಡಿ ಮಸೂದೆ 4/26 ಮುಕ್ತ ಮತದಾನಕ್ಕೆ ಬಿಟ್ಟುಕೊಡಬೇಕು ಎಂದು ನಾನು ಈ ಸದನದ ಧುರೀಣರಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಹಾಗೆ ಮಾಡುವುದೇ ವಿವೇಕವೆಂಬುದು ನನ್ನ ಅಭಿಪ್ರಾಯ. ಸದನವು ವಿವೇಚಿಸಿ ತಕ್ಕ ನಿರ್ಧಾರವನ್ನು ಕೈಗೊಳ್ಳಲಿ. ನನ್ನ ಈ ಮಾತುಗಳೊಂದಿಗೆ ಈ ತಿದ್ದುಪಡಿಯನ್ನು ಅನುಮೋದಿಸುತ್ತೇನೆ.